ಸಂಸ್ಕೃತಿಯ ಮೂಲತತ್ವಗಳು ಪ್ರವಚನಮಾಲೆಯ ಎರಡನೇ ಸರಣಿ ಇವತ್ತು ಮುಕ್ತಾಯ ಆಗ್ತಾ ಇದೆ. ಮೂರನೇ ಸರಣಿ ಮುಂದಿನ ಸೆಪ್ಟೆಂಬರ್ 3ನೇ ವಾರದಲ್ಲಿರುತ್ತೆ. ಈ ಸರಣಿಯನ್ನು ಪ್ರಾಯೋಜನೆ ಮಾಡಿರುವ ಮಿತ್ರರಾದ ಶ್ರೀ ಜಗದೀಶ್ ಮಯ್ಯ ಶ್ರೀಮತಿ ಸರ್ವಮಂಗಳ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ದೃಷ್ಟಿಯಿಂದ 2.5 ವರ್ಷ ಹಿಂದೆ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ನಡೆಸಿಕೊಟ್ಟ ವೇದ ಮಂತ್ರ ಪರಿಚಯ ಪ್ರವಚನ ಮಾಲಿಕೆಯ ಮುಂದುವರಿದ ಭಾಗ ಈಗ ನಡೀತಾ ಇರೋದು ಅಂತ ಅಂದ್ಕೋಬಹುದು. ಹಿಂದಿನ ಸರಣಿಯಲ್ಲಿ ಆಯ್ದ ಮಂತ್ರಗಳ ವಿವರಣೆ ಆಗಿತ್ತು. ಈ ಸರಣಿಯಲ್ಲಿ ವೇದ ಸಾಹಿತ್ಯದ ಲಬ್ಧ ರಚನೆಯ ಆಧಾರದ ಮೇಲೆ ವಿವಿಧ ಭಾಗಗಳ ವ್ಯವಸ್ಥಿತ ಪರಿಚಯ ಮಾಡಿಕೊಡೋ ಪ್ರಯತ್ನ ನಡೆದಿದೆ. ಮಂತ್ರಗಳ ವರ್ಗೀಕರಣ, ವೈದಿಕ ಕಲಾಪಗಳ ಪರಿಚಯ, ವಿವಿಧ ದೇವತೆಗಳ, ಋಷಿಗಳ ಮತ್ತು ಛಂದಸ್ಸಿನ ಪರಿಚಯ, ಅಲ್ಲಲ್ಲಿನ ಕೆಲವು ವಿಶೇಷ ಸ್ವಾರಸ್ಯಗಳು, ಒಂದೊಂದು ವೇದಶಾಖೆಯ ಮತ್ತು ವಿಭಾಗದ ಪರಿಚಯ ನಡೆದಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮುಗಿದು ಈಗ ಅಥರ್ವಣ ವೇದದ ಪರಿಚಯ ಉಪಕ್ರಮ ಆಗಿದೆ. ಯಜ್ಞಕಲಾಪದ ಅಂಗೋಪಾಂಗಗಳ, ಋತ್ವಿವ್ಯವಸ್ಥೆಯ ಮತ್ತು ನಾನಾ ಪರಿಕರಗಳ ಪರಿಚಯ ನಿನ್ನೆ ಆಯಿತು. ವೇದ ಸಂಹಿತೆಗಳ ಅವಲೋಕನ ಆದಮೇಲೆ ಬ್ರಾಹ್ಮಣ ಆರಣ್ಯಕಗಳ ಹಾಗೂ ಸಾಧ್ಯ ಇದ್ದರೆ ಅನ್ಯ ಅನುಬಂಧಗಳ ಅವಲೋಕನ ಮುಂದೆ ಆಗಬೇಕಾಗಿದೆ. ಹೀಗೆ ಮುಂದಿನ ಸರಣಿಯಲ್ಲಿ ಈ ಸಮೀಕ್ಷೆ ಮುಂದುವರಿಯಬೇಕಾಗಿದೆ. ಸಂಹಿತೆಗಳ ಅವಲೋಕನದ ಜೊತೆಗೆ ವೇದಯುಗದ ಜೀವನ ವಿಧಾನದ ಹಲವಾರು ಸಂಗತಿಗಳಿಗೂ ಗಣೇಶ್ ಅವರು ಗಮನ ಸೆಳೆದಿದ್ದಾರೆ. ತೈತ್ರಿಯ ಬ್ರಾಹ್ಮಣ ನಾವು ಮುಂದೆ ನೋಡೋರಿದ್ದೀವಿ. ಅದರಲ್ಲಿ ಒಂದು ಪ್ರಸಂಗ ಬರುತ್ತೆ. ಭರದ್ವಾಜ ಋಷಿಗಳು ಜೀವಮಾನವೆಲ್ಲ ತಪಸ್ಸು ಮಾಡ್ತಾ ಇದ್ದುಬಿಟ್ರು. ಆಗ ಇಂದ್ರ ಅವರಿಗೆ ಪ್ರತ್ಯಕ್ಷನಾಗಿ, ಭರದ್ವಾಜರೇ, ನಮಗೆ ಇನ್ನೊಂದು ಜನ್ಮ ಕೊಡಿಸಿದರೆ ಏನು ಮಾಡ್ತೀರಿ ಅಂತ ಕೇಳಿದ್ನಂತೆ. ಅದಕ್ಕೆ ಇವ್ರು ಹೇಳಿದ್ರು, ಇಷ್ಟು ದಿವಸ ಮಾಡೋ ಹಾಗೆ ತಪಸ್ಸು ವೇದಾಧ್ಯಯನ ಮಾಡ್ತೀನಿ ಅಂತ. ಮತ್ತೊಂದು 3ನೇ ಜನ್ಮ ಬಂದರೆ ಏನು ಮಾಡ್ತೀರಿ ಅಂತ ಇಂದ್ರ ಕೇಳ್ದ. ಆಗ ಅವ್ರು ಹೇಳಿದ್ರು, ಆಗಲೂ ವೇದಾಭ್ಯಾಸ ಮಾಡ್ತೀನಿ ಅಂತ. ಇಂದ್ರ ಭರದ್ವಾಜ ಎದುರಿಗೆ 3 ದೊಡ್ಡ ಪರ್ವತಗಳನ್ನು ಪ್ರತ್ಯಕ್ಷೀಕರಿಸಿ, ನೀವು ಇದುವರೆಗೆ ಅಭ್ಯಾಸ ಮಾಡಿದ್ದು, ಮುಂದೆ ಅಭ್ಯಾಸ ಮಾಡೋದು ಎಲ್ಲ ಸೇರಿದರೂ ಈ ಬೆಟ್ಟಗಳ ಒಂದು ಹಿಡಿಯಷ್ಟು ಮಣ್ಣಿಗೆ ಸಮಾನವಾಗತ್ತೆ ಅಂತ ಹೇಳಿದನಂತೆ. ಅನಂತ ವೈ ವೇದಾಹ. ನಮ್ಮ ಸಂಸ್ಕೃತಿಯ ಮೂಲತತ್ವಗಳಿಗೆಲ್ಲ ಅಂತಿಮ ಆಕಾರ ಅಂದರೆ ವೇದವೇ. ಉದ್ದಕ್ಕೂ ನಮಗೆ ಎದ್ದು ಕಾಣೋದು ಅಂದರೆ ಜೀವನ ಪ್ರೀತಿ. ಅದೊಂದು ಸಂದೇಶವನ್ನು ನಾವು ಮೈಗೂಡಿಸಿಕೊಂಡರೂ ಬೇಕಾದಷ್ಟಾಗತ್ತೆ. ಜಗತ್ತಿನ ಸಮೃದ್ಧಿಯಲ್ಲಿ, ವೈಭವದಲ್ಲಿ ದೇವತೆಗಳನ್ನು ನಾವು ಕಾಣಲಾರವಾದರೆ ಅವರು ಎದುರಿಗೆ ಬಂದು ನಿಂತರೂ ನಾವು ಅವ್ರನ್ನ ಬಹುಶಃ ಗುರುತಿಸೋದಕ್ಕಾಗೋದಿಲ್ಲ. ದೈವತ್ವ ಇಲ್ಲದ ಯಾವುದೂ ಸೃಷ್ಟಿಯಲ್ಲಿ ಇಲ್ಲ. ಇದು ಋಷಿಗಳ ಕಾಣಿಕೆ. ಅಪಿಹಿ ಅದೇವತಾ ದೇವತಾವತ್ ಸ್ತೂಯಂತೆ ಯಥಾ ಅಶ್ವಪ್ರಭೃತೀನಿ ಔಷಧಿ ಪರ್ಯಂತಾನಿ ಅಂತ ಬೇರೆ ಕಡೆ ಬರುತ್ತೇವೆ. ಇದಕ್ಕಿಂತ ವಿಶಾಲ ದರ್ಶನ ಇರೋದು ಸಾಧ್ಯ ಇಲ್ಲ. ಋಷಿಗಳೂ ಪ್ರತೀಕಗಳೇ ಅನ್ನೋ ಮಾತು ಇದೆ. ಬೃಹದಾರಣ್ಯಕದಲ್ಲಿ ಪ್ರಾಣಾವಾ ಋಷಯ ಅಂತ ಹೇಳ್ತಾರೆ. ಹೀಗೆ ಸಾಂಕೇತಿಕ ಅರ್ಥಗಳು ಬೇಕು ಅನ್ನೋವರಿಗೆ ಎಷ್ಟೋ ವಿಶದೀಕರಣವೂ ಕೂಡ ಶ್ರುತಿಯಲ್ಲಿಯೇ ತುಂಬ ಕಡೆ ಲಭ್ಯ ಇದೆ. ಮೊನ್ನೆ ಈ ಜಯಾದಿ ಹೋಮ ಮಂತ್ರಗಳಲ್ಲಿ ಬರುವ ಬ್ರಹ್ಮ ಕ್ಷತ್ರಗಳ ಪರಸ್ಪರ ಪೂರಕತೆಯನ್ನು ಗಣೇಶ್ ಅವರು ಪ್ರಸ್ತಾಪ ಮಾಡಿದ್ರು. ನಿನ್ನೆ ನಾವು ವಾಸುದೇವ ಶರಣ ಅಗ್ರವಾಲ ಅನ್ನುವ ಹಿಂದಿನ ಪೀಳಿಗೆಯ ಬಹಳ ವಿಖ್ಯಾತ ವಿದ್ವಾಂಸರೊಬ್ಬರ ಬಗ್ಗೆ ಮಾತಾಡ್ಕೋತಾ ಇದ್ವು. ಆ ವಿದ್ವಾಂಸರು ತಮ್ಮ ಪ್ರಬಂಧವೊಂದರಲ್ಲಿ ಬ್ರಹ್ಮ ಕ್ಷತ್ರಗಳನ್ನು ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಅಂತ ಅವರು ವರ್ಣನೆ ಮಾಡಿದರು. ಅದು ನೆನಪಾಗ್ತಾ ಇದೆ. ಹೀಗೆ ಇದೊಂದು ವಿಶಾಲವಾದ ಪ್ರಪಂಚ. ನಮಗೆಲ್ಲ ಈ ಮುಖ್ಯ ಆಧಾರ ತತ್ವಗಳ ಪರಿಚಯ ಮಾಡಿಕೊಡ್ತಾ ಇರುವ ಆದರಣೀಯ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿಗೆ
ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಿತ್ರರಾದ ಜಗದೀಶ್ ಮಯ್ಯ ಅವರು ದಯವಿಟ್ಟು ಬಂದು ಅವ್ರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಈ ಒಂದು ಉಪನ್ಯಾಸ ಮಾಲಿಕೆ ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳನ್ನು ಅನ್ವೇಷಣೆ ಮಾಡ್ತಾ ಹೋಗುವಾಗ ಅನಿವಾರ್ಯವಾಗಿ ಆದ್ಯವಾಗಿ ಬರುವಂಥ ವೇದ ವಾಂಗ್ಮಯ, ವೇದ ಮತ್ತು ಅದರ ಇನ್ನು ಸಂಬಂಧಿತವಾದ ವಾಂಗ್ಮಯವನ್ನು ಒಂದು ವಿಹಂಗಮ ವೀಕ್ಷಣೆಯಿಂದ ತೋರಿಸಬೇಕು ಅನ್ನುವ ಅಪೇಕ್ಷೆ ಇತ್ತು. ಕಾರಣ ಇಷ್ಟೇ, ಪುರಾಣಾದಿಗಳ ಬಗ್ಗೆ ಸಾಕಷ್ಟು, ರಾಮಾಯಣ ಮಹಾಭಾರತಗಳ ಬಗ್ಗೆ ಬೇಕಾದಷ್ಟು ಮಾಹಿತಿ ಉಪಲಬ್ಧಿಯಲ್ಲಿದೆ. ಆದರೆ ವೇದಗಳ ಬಗ್ಗೆಯೇ ಸಿಗೋಲ್ಲ. ಸಿಕ್ಕರೂ ಯಾವುದೋ ಕೆಲವೊಂದು ಸೂಕ್ತಗಳ ನಿತ್ಯೋಪಯೋಗಿಯಾದಂಥ ಕಾಲೋಚಿತ ಮಂತ್ರಗಳ ಬಗೆಗೆ ವ್ಯಷ್ಟಿಯಾಗಿ ಸಿಗುತ್ತದೆ. ಮತ್ತು ಎಷ್ಟೋ ಬಾರಿ ಅದು ವೇದದ ಯಾವ ಭಾಗದಲ್ಲಿ ಬಂದಿದೆ ಅನ್ನೋದು ಗೊತ್ತಾಗೋದಿಲ್ಲ. ಯಾಕೆಂದರೆ ನಾವು ಅಲ್ಲಲ್ಲಿ ಎಲ್ಲೆಲ್ಲೋ ಚೆದುರಿ ಹೋಗಿರುವಂಥ ಮಂತ್ರಗಳ ಸಂಕಲನವಾಗಿ ನೋಡ್ತೀವಿ. ಈ ಎಲ್ಲ ದೃಷ್ಟಿಯಿಂದ ವೇದದ ಒಂದು ಸ್ಥೂಲವಾದ ಆದರೆ ಮೂಲ ತಾತ್ಪರ್ಯಕ್ಕೆ ಭಂಗ ಬರೆದಿರುವ ಸಮಗ್ರ ಪರಿಚಯ ಆಗಬೇಕು ಅನ್ನುವ ಅಪೇಕ್ಷೆ ಇದ್ದುದರಿಂದ ಒಂದಷ್ಟು ಆಲೋಚನೆ ಮಾಡುವುದಾಯಿತು. ಅದರ ಮುಂದುವರಿಕೆಯನ್ನು ನೋಡಬಹುದು. ನಿನ್ನೆ ನಾವು ಅಥರ್ವ ವೇದದ 10 ವಿಭಾಗಗಳನ್ನು ಗಮನಿಸಿದ್ವಿ. 20 ಕಾಂಡಗಳಲ್ಲಿ 10 ವಿಚಾರಗಳು ಬರ್ತವೆ ಅನ್ನೋದನ್ನು ನೋಡಿದ್ವಿ. ಅಲ್ಲಿ ನಾವು ಮೊದಲಿಗೆ ಬರ್ತಕ್ಕಂಥ ಭೈಷಜ್ಯಾನಿ ಚೈಕಿತ್ಸಿಕ ಮಂತ್ರಗಳನ್ನು ನೋಡಿದ್ವಿ. ಮತ್ತು ಆಯುಷ್ಯಾಣಿ ಅಂತ ಆಯುರ್ದಾಯವನ್ನು ಹೆಚ್ಚು ಮಾಡುವಂಥದ್ರ ಬಗ್ಗೆ, ಮತ್ತು ಪೌಷ್ಟಿಕಾನಿ ಅಂತ ಸಾಮಾನ್ಯವಾದ ಎಲ್ಲ ಶ್ರೇಯಸ್ಸು ಅಭ್ಯುದಯ ಮೈಗೂಡುವಂತೆ ಕೈಗೂಡುವಂತೆ ಅದನ್ನು ನೋಡಿದ್ವಿ. ಮತ್ತು ಆಭಿಚಾರಕಾಣಿ ಅಂತ ಅಭಿಚಾರ ಮಂತ್ರಗಳು, ಮಾಟ ಮದ್ದು, ಅದನ್ನು ಯಾತು ಅಂತ ಕೂಡ ಕರೀತಾರೆ. ರಾಕ್ಷಸರನ್ನು ಎಷ್ಟೋ ಬಾರಿ ಯಾತುಧಾನರು ಅಂತ ಕರೆಯುವುದುಂಟು. ಜಾದು ಅನ್ನುವ ಆಧುನಿಕ ಶಬ್ದ ಹಿಂದಿ ಇತ್ಯಾದಿ ಭಾಷೆಗಳಲ್ಲಿ ಪ್ರಸಿದ್ಧವಾಗಿ ಕನ್ನಡಕ್ಕೆ ಬಂದದ್ದು ಯಾತು ಅನ್ನುವ ಸಂಸ್ಕೃತ ಶಬ್ದದಿಂದಲೇ ಬಂದದ್ದು. ಅಲ್ಲಿಯೇ ಶುಕ್ಲೇಂದ್ರ ಜಾಲ, ಕೃಷ್ಣೇಂದ್ರ ಜಾಲ ಅನ್ನುವಂಥ ವೈಟ್ ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್ ಇತ್ಯಾದಿ ಉಲ್ಲೇಖವನ್ನು ನೋಡಿದ್ವಿ. ಮತ್ತು ಸ್ತ್ರೀ ವಶೀಕರಣ, ಸ್ತ್ರೀಯ ವಶೀಕರಣ, ಸ್ತ್ರೀಯಿಂದ ಪುರುಷನ ವಶೀಕರಣ ಇತ್ಯಾದಿ ವಿವರಗಳನ್ನು, ಸಪತ್ನಿ ದಮನ, ಸಪತ್ನ ದಮನ, ಸಪತ್ನ ಅಂದರೆ ಶತ್ರು, ಸಪತ್ನಿ ಸವತಿ, ಅದನ್ನು ಕೂಡ ನಾವು ಗಮನಿಸಿದ್ವಿ. ಆಮೇಲೆ ನಾವು ನೋಡಬೇಕಾದದ್ದು 7ನೆಯ ಅಂಗವಾದ ರಾಜ್ಯ ಮತ್ತು ರಾಜ, ಇದಕ್ಕೆ ಸಂಬಂಧಪಟ್ಟದ್ದು ರಾಜಕರ್ಮಾಣಿ ಅನ್ನುವಂಥದ್ದು. ಋಗ್ವೇದದಲ್ಲಿ ಒಂದು ಕೆಲವು ಸೂಚನೆಗಳಾಗಿ ಬರುವಂಥ ರಾಜಕರ್ಮ, ಯಜುರ್ವೇದದಲ್ಲಿ ಅಶ್ವಮೇಧ, ರಾಷ್ಟ್ರಕಲ್ಪನೆ ಈ ರೀತಿ ವಿಸ್ತರಿಸಿಕೊಂಡಿದೆ. ಸಾಮವೇದದಲ್ಲಿ ಮತ್ತೂ ವಿವರವಾಗಿ ಬರುತ್ತದೆ. ಬ್ರಾಹ್ಮಣಗಳಲ್ಲಿ ಇನ್ನಿನ್ನೂ ಹೆಚ್ಚಾಗಿ ಬರುತ್ತದೆ. ರಾಜನಿಗೆ ರಾಜನೈತಿಕವಾದ ಅನೇಕ ವಿಚಾರಗಳು ಬರ್ತದೆ. ನಾನು ಹಿಂದೆಯೇ ಪ್ರಜಾ ಮತ್ತು ಜನ ಇವುಗಳ ವ್ಯತ್ಯಾಸವನ್ನು ಹೇಳಿದ್ದೆ. ದೇವರೇ ರಾಜನನ್ನು ಆಯ್ಕೆ ಮಾಡ್ತಾನೆ. ಅಶ್ವಿನಿಗಳು, ಮಿತ್ರಾವರುಣರು, ಮರುತರು, ವರುಣರು ಇವರೆಲ್ಲರೂ ಕೂಡ ಸೇರಿ ರಾಜನನ್ನು ಆಯ್ಕೆ ಮಾಡ್ತಾರೆ. ರಾಜ ಸರ್ವದೇವತಾಮಯ ಆಗ್ತಾನೆ ಅನ್ನುವಂಥದ್ದು ಬರ್ತದೆ. ಮತ್ತು ರಾಜನನ್ನು ಕೆಲವೊಮ್ಮೆ ಯೋಗ್ಯನಲ್ಲ ಅಂತ ಓಡಿಸಿದ ಮೇಲೂ ಅನಿವಾರ್ಯವಾಗಿ ಅವನನ್ನು ಬರಮಾಡಿಕೊಳ್ಳಬೇಕಾದ ಸಂದರ್ಭವೂ ಇರುತ್ತದೆ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಪದಚ್ಯುತ ನಿರ್ವಾಸಿತನಾದ ರಾಜ ಕೂಡ ಮತ್ತೆ ಬರ್ತಾನೆ ಅಂತ. ಉದಾಹರಣೆಗೆ 3ನೇ ಕಾಂಡದಲ್ಲಿ ಬರುವಂಥ ಅಚಿಕ್ರದತ್ ಸ್ವಪಾಯ ಭವದಜ್ಞೆ ವ್ಯಚಸ್ಯ ರೋದಸಿ ಉರೂಚಿ ಯುಂಜಂತು ತ್ವಾ ಮರುತೋ ವಿಶ್ವವೇದಸ ಅಮುಂನಯ ನಮಸ ರಾತಹವ್ಯಂ ಅಂತ ಹೇಳಿ ಯಾವ ರಾಜನನ್ನು ನಾವು ಓಡಿಸಿದ್ವಿ ಆತನ್ನು ಮತ್ತೆ ಆಹ್ವಾನಿಸ್ತಾ ಇದ್ದೀವಿ ಅಂತ. ಈ ರೀತಿಯಾದ ಒಂದು ಸಂದರ್ಭವನ್ನು ಭಾಗವತಾದಿ ಪುರಾಣಗಳಲ್ಲಿ ಕಾಣ್ತೀವಿ. ವೇನ ಅನ್ನುವ ರಾಜ ದುಷ್ಟ, ಆದರೆ ಅವನನ್ನು ಉಳಿಸಿಕೊಳ್ಳೋಕ್ಕಾಗದೆ, ತಾಳಿಕೊಳ್ಳೋಕ್ಕಾಗದೆ ಜನಗಳೇ ದಂಗೆ ಎದ್ದು ಋಷಿಗಳು ಅವನನ್ನು ಪರಿತ್ಯಾಗ ಮಾಡಿಸ್ತಾರೆ, ಪದತ್ಯಾಗ ಮಾಡಿಸ್ತಾರೆ. ಆಮೇಲೂ ರಾಜ ಇಲ್ಲದೇ ಇದ್ದರೆ ಕಷ್ಟ ಅಂತ ಆತನ ತಂದು ಇರಿಸ್ಕೋತಾರೆ. ಮತ್ತೆ ತಾಳಲಾಗದೆ ಹೋದಾಗ ಅವನನ್ನು ಧ್ವಂಸ ಮಾಡ್ತಾರೆ. ಅವನ ಶರೀರದಿಂದಲೇ ಮಥನ ಮಾಡಿ ಪೃಥುವನ್ನು ಪಡೀತಾರೆ. ಪೃಥುವಿನಿಂದ ಲೋಕೋದಯ ಅಭ್ಯುದಯ ಆಗುತ್ತದೆ ಅಂತ ಗೊತ್ತಾಗುತ್ತೆ. ಇವತ್ತು ನಾವು ಮತ್ತೆ ಅಯೋಗ್ಯರಾದಂಥ ಪ್ರಜಾನಾಯಕರನ್ನೇ ಎಲೆಕ್ಟ್ ಮಾಡಬೇಕಾದ ಅನಿವಾರ್ಯತೆ ಇದೆ ಎನ್ನುವಾಗ ವೇದ ಇಷ್ಟರ ಮಟ್ಟಿಗೆ ವಾರ್ತಮಾನಿಕ, ಕಾಂಟೆಂಪ್ರರಿ ಆಗುತ್ತದೆ ಅಂತ ನೋಡಬಹುದು. ಮತ್ತಿನ್ಯಾರೂ ಇಲ್ಲ. ಗುಡ್ ಅಮಾಂಗ್ ಬ್ಯಾಡ್ ಲಾಟ್. ಕೊಳೆತಿರುವ ತರಕಾರಿಯ ಮಧ್ಯೆ ಕಡಿಮೆ ಕೊಳೆತದ್ದು ಅಥವಾ ಕೊಳೆತಿರೋದನ್ನು ಕತ್ತರಿಸಿ ಉಳಿಸಿಕೊಳ್ಳುವಂಥದ್ದು, ಈ ಅನಿವಾರ್ಯತೆ ಇದೆಯಲ್ಲ, ಅದನ್ನು ವೇದ ಹೇಳ್ತಾ ಇದೆ. ಅಚಿಕ್ರದತ್ ಸ್ವಪಾ ಇಹ ಭುವದಗ್ನೇ, ಅಗ್ನಿಯೇ ಯಾವನನ್ನು ನಾವು ಕತ್ತರಿಸಿ ಓಡಿಸಿಬಿಟ್ವೋ, ವೆಚಸ್ಯ ರೋದಸಿ ಉರೂಚಿ, ಮತ್ತೆ ಅವನನ್ನು ಕರ್ಕೊಂಡು ಬರ್ತಿದ್ದೀವಿ.
ನೀನು ಅವನ ಮೂಲಕ ನಮಗೆ ಒಳ್ಳೆಯದಾಗುವಂತೆ ದ್ಯಾವ ಪ್ರತಿಭೆಗಳಲ್ಲಿ ವ್ಯಾಪಿಸು. ಯುಂಜಂತುತ್ವ ಮರುತೋ ವಿಶ್ವವೇದಸ. ನಿನ್ನ ಜೊತೆಗೆ ಗಾಳಿಯೂ ಸೇರಿಕೊಂಡು ಅಮುಂ ನಯ ನಮಸ ರಾತಹವ್ಯಂ. ಈಗ ನಿನಗೆ ನಾವು ಆಹುತಿ ಕೊಡ್ತಾ ಇದ್ದೀವಿ, ಅವನನ್ನು ಮತ್ತೆ ಬರಮಾಡಿಕೊಳ್ಳುವಂತೆ ಮಾಡೋ, ಅವನು ಮತ್ತೆ ಯೋಗ್ಯನಾಗಿ ನಮ್ಮನ್ನು ಆಳುವಂತೆ ಆಗಲಿ ಅನ್ನುವಂಥದ್ದು ಕಾಣಿಸುತ್ತೆ. ಏಕರಾಟ್ ಅಂತ ರಾಜನನ್ನು ಕರೀತಾ ಇದ್ದರು. ಮತ್ತು ಅವನನ್ನು ಪಟ್ಟಾಭಿಷೇಕದ ಕಾಲದಲ್ಲಿ ಪುರೋಹಿತ ಕೂಡಿಸಿ ಯುದ್ಧ ಬೇರಿಯನ್ನು ಕೂಡ ಮೊಳಗಿಸ್ತಾ ಇದ್ದ ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ದುಂದುಭಿ ಸೂಕ್ತ ಅಂತಲೇ ಒಂದು ಸೂಕ್ತವನ್ನು ಅಥರ್ವವೇದದ 5ನೇ ಕಾಂಡದಲ್ಲಿ ನೋಡ್ತೀವಿ. ಯಥಾಶ್ಯೇನಾತ್ ಪತತ್ರಿಣ ಸಂವಿಜಂತೆ ಅಹರ್ದಿವಿ ಸಿಂಹಸ್ಯ ಸ್ತನಯೋರ್ಯಥಾ ಏವಾ ತ್ವಾ ದುಂದುಭೆ ಅಮಿತ್ರಾನ್ ಅಭಿಕ್ರಂದ ಪ್ರತಾಸಯಾಥೋ ಚಿತ್ತಾನಿ ಮೋಹಯ. ಯಥಾಶ್ಯೇನಾತ್ ಪತತ್ರಿಣ ಸಂವಿಜಂತೆ. ಹೇಗೆ ಹದ್ದು ಗರುಡ ಗಿಡುಗನಿಂದ ಅದರ ದಸೆಯಿಂದ ಮಿಕ್ಕೆಲ್ಲ ಪಕ್ಷಿಗಳಿಗೆ ಭಯ ಉಂಟೋ, ಅದರ ಸುದ್ದಿಗೆ ಮಿಕ್ಕ ಯಾವುದೂ ಹೋಗೋಲ್ಲ. ಹೇಗೆ ಸಿಂಹದ ಗರ್ಜನೆಯನ್ನು ಕೇಳಿ, ಸಿಂಹಸ್ಯ ಸ್ತನಯೋ, ಸ್ತನಿತ ಅಂತಂದರೆ ಶಬ್ದ, ಗರ್ಜನೆ, ಅದನ್ನು ಕೇಳಿ ಮಿಕ್ಕ ಪ್ರಾಣಿಗಳು ಹೇಗೋ ಅಹರ್ದಿವಿ, ಹಗಲು ರಾತ್ರಿ ಎಲ್ಲೆಲ್ಲೂ ಆ ರೀತಿಯಲ್ಲಿ ಏವಾ ತ್ವಾ ದುಂದುಭೆ ಅಮಿತ್ರಾನ್ ಅಭಿಕ್ರಂದ. ಹಾಗೆ ದುಂದುಭಿಯೇ ನಮ್ಮ ಶತ್ರುಗಳನ್ನು ನೀನು ಗೋಳಾಡಿಸುವಂತೆ ಮಾಡು. ಪ್ರತ್ರಾಸಯಾಥೋ ಚಿತ್ತಾನಿ ಮೋಹಯ. ಅವರ ಮನಸ್ಸಿಗೆ ಭಯ ಕವಿಯುವಂತೆ, ಮಂಕು ಬರುವಂತೆ ಮಾಡು ಅಂತ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಸಾಮಾನ್ಯವಾಗಿ ಈ ಮಿಥ್ಯಾದ್ವೈತ ಹೆಚ್ಚು. ನಾವು ಯಾರಿಗೂ ತೊಂದರೆ ಮಾಡಲಿಲ್ಲ, ಭಾರತೀಯತೆ ಎನ್ನುವುದು ಎಲ್ಲಿಯೂ ಯಾವಾಗಲೂ ಸಾಕ್ಷಾತ್ಕಾರ ಮಾಡಿಕೊಳ್ಬೋದು. ಭಾರತೀಯತೆ ಅಲ್ಲ, ಬ್ರಹ್ಮವನ್ನೇ ಸಾಕ್ಷಾತ್ಕಾರ ಮಾಡಿಕೊಳ್ಬೋದಾದರೆ ಭಾರತೀಯತೆ ಯಾಕಾಗೋಲ್ಲ. ಆದರೆ ಅದು ವಾಯ್ಡಲ್ಲಿ, ಶೂನ್ಯದಲ್ಲಿ ಆಗುವಂಥದ್ದಲ್ಲ ಅನ್ನುವುದನ್ನು ಗಮನಿಸಬೇಕು. ಯಾತಕ್ಕೆಂದರೆ ಈಗ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅನ್ನುವಂಥದ್ದಾಗಿದೆ. ಐ ಆಮ್ ನಾಟ್ ನ್ಯಾಷನಲಿಸ್ಟಿಕ್, ಐ ಆಮ್ ಸ್ಪಿರಿಚುವಲ್ ಅಂತ ಹೇಳ್ತಾರೆ ಎಷ್ಟೋ ಜನ. ನಾವು ರಾಷ್ಟ್ರೀಯವಾದಿಗಳಲ್ಲ, ಅಧ್ಯಾತ್ಮವಾದಿಗಳು. ಅಧ್ಯಾತ್ಮವಾದ ರಾಷ್ಟ್ರೀಯವಾದಕ್ಕೆ ವಿರೋಧ ಅನ್ನುವಂತೆ, ಅಥವಾ ರಾಷ್ಟ್ರೀಯವಾದ ಸಂಕುಚಿತವಾದದ್ದು, ಅಧ್ಯಾತ್ಮವಾದ ವಿಸ್ತಾರವಾದದ್ದು ಅಂತ. ನಮ್ಮ ಪರಂಪರೆ ಯಾವತ್ತೂ ಶೂನ್ಯದಲ್ಲಿ, ಇಂಪ್ರ್ಯಾಕ್ಟಿಕಲ್ಲಾಗಿ, ಅವ್ಯವಹಾರ್ಯವಾಗಿ ಯಾವ ತತ್ವವನ್ನು ಬೆಳೆಸಲಿಲ್ಲ ಅನ್ನುವುದನ್ನು ಗಮನಿಸಬೇಕು. ಅದಕ್ಕಾಗಿ ಅಥರ್ವವೇದ ನಮ್ಮ ಶತ್ರುಗಳನ್ನು ಹೆದರಿಸುವಂತೆ ಇರಬೇಕು ಅಂತ ಅನ್ನುತ್ತದೆ. ಕಾರಣ, ನಿಷ್ಪಾಪಿಯಾಗಿರುವ ನನ್ನನ್ನು ಮತ್ತೊಬ್ಬರು ಹಿಂಸೆ ಮಾಡೋದಕ್ಕೆ ಬಂದರೆ ನನ್ನ ಡಿಫೆನ್ಸ್ ನನಗೆ ಮುಖ್ಯವಲ್ವ. ಮೊನ್ನೆ ದಿವಸ ಭೈರಪ್ಪನವರು ದೂರವಾಣಿಯಲ್ಲಿ ಯಾವುದೋ ಮಾತಾಡ್ತಾ, ನಮ್ಮ ಹಿಂದಿನವರು ಈ ಸ್ವಾತಂತ್ರ್ಯ ಬಂದ ಅವಧಿಯಲ್ಲಿ ಅದರ ಆಸುಪಾಸಿನಲ್ಲಿ ಎಷ್ಟೋ ಘನ ವಿದ್ವಾಂಸರು ಕೂಡ ಅಪಾಲಜೆಟಿಕ್ಕಾಗಿ ನಾವು ನಿಮಗೆ ಏನೋ ಕಡಿಮೆ ಇಲ್ಲ ಅಂತ ಮಾತಾಡ್ತಾ ಇದ್ದರು. ಆ ಕಾಲದ ರೀತಿ ಆಗಿತ್ತು. ಆದರೆ ನಾವಿವತ್ತು ಹಾಗಿರಬೇಕಾಗಿಲ್ಲ, ನಾವು ನಿಮಗಿಂತ ಹೆಚ್ಚು ಅಂತ ಹೇಳಬೇಕಾಗಿದೆ ಅಂತ ಹೇಳಿದ್ರು. ಅದು ಬಹಳ ನಿಜ ಅಂತ ಅನಿಸುತ್ತೆ. ಏಕೆಂದರೆ ಸರ್ವೇ ಸ್ವವಿಷಯೇ ಶ್ರೇಷ್ಠ. ನಮಗೆ ನಮ್ಮ ಪ್ರಜ್ಞೆ, ನಮ್ಮತನ ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ನೀವೇನು ನಮಗೆ ಪಾಠ ಹೇಳಬೇಕಾಗಿಲ್ಲ. ನಮ್ಮ ವ್ಯವಹಾರ ನಮಗೆ ಗೊತ್ತಿದೆ. ನೀವು ಯಾವ ಅಧಿಕ ಪ್ರಸಂಗ ಮಾಡಿ ಚಂಚು ಪ್ರವೇಶವನ್ನು ಮಾಡಬೇಕಾಗಿಲ್ಲ ಅಂತ. ಏಕೆಂದರೆ ಮೊನ್ನೆ ಆಕೆ ಹಿಲರಿ ಕ್ಲಿಂಟನ್ ಬಂದಿದ್ದು ಭಾರತಕ್ಕೆ ಉಪದೇಶ ಕೊಟ್ಟಿದ್ದು, ಸೆರೆಮನೈಸಿಂಗ್ ಎಷ್ಟು ಅಂತ ಮಾಡ್ತಾರೆ. ನೀವು ಯಾರು ಬಂದು ಮಾಡೋದು? ನಮ್ಮಲ್ಲಿ ಯಾರಾದರೂ ಹೋಗಿ ಮಾಡ್ತಾರಾ? ಬಂದವ್ರಿಗೆಲ್ಲ ಕಾಲಿಗೆ ಬಿದ್ದು ಗೌರವ ಕೊಡ್ತಾರಾ? ಇಲ್ಲ. ಆದರೆ ಅವರು ಬಂದಾಗ ನಾವು ಮಾಡುವಂಥದ್ದು ಅದೊಂದು ದೈನ್ಯದ ಸಂಕೇತವಾಗುತ್ತೆ, ದಾಸ್ಯದ ಸಂಕೇತ. ಇಂದು ಆ ಬಿಳಿ ಚರ್ಮದಿಂದ ಬಂದದ್ದರ ಬಗ್ಗೆ ನಮಗೆ ಬಹಳ ಮೋಹ ಉಂಟು. ನಮ್ಮಲ್ಲಿ ಈ ತಥ್ಯವನ್ನು ಕಂಡುಕೊಂಡು ಇದನ್ನು ಅನುಸಂಧಾನ ಮಾಡೋರು ಕೋಟಿ ಜನ ಇರುವಾಗ ಅಲ್ಲಿಯವ್ರು ಯಾರೋ ಮಾಡಿದ್ರು ಅಂದರೆ ಬಹಳ ದೊಡ್ಡದು ಅಂತ ಅಂದ್ಕೋತೀವಿ. ಸರಿ, ನಿಜ, ಮೆಚ್ಚೋಣ. ಆದರೆ ಅವರ ಆತ್ಮೋದ್ಧಾರಕ್ಕಾಗಿ ಮಾಡಿಕೊಂಡ್ರು. ಅದಕ್ಕಾಗಿ ನಾವು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಈ ರೀತಿಯಾದ ಒಂದು ದೈನ್ಯವನ್ನು ನಾವು ಕಾಣ್ತೀವಿ. ಅಂಥದ್ದು ವೇದದಲ್ಲಿ ಒಂದು ಕಡೆಯೂ ಬರುವಂಥದ್ದಲ್ಲ. ಅವರು ಏನಿದ್ರೂ ದೈನ್ಯವನ್ನು ದೇವರಿಗೆ ತೋರಿಸ್ತಾರೆ, ಮತ್ತಿನ್ಯಾರಿಗೂ ಅಲ್ಲ. ಅವರು ಬಾಗುವುದಿದ್ದರೆ ದೇವರಿಗೆ ಮಾತ್ರ. ಪೂತಿ ನರಸಿಂಹಾಚಾರ್ಯರು ತಮ್ಮ ಮಲದೇಗುಲ ಕವನ ಸಂಗ್ರಹದಲ್ಲಿ ಹೇಳ್ತಾರಲ್ಲ, ಇಲ್ಲಿ ತಲೆಬಾಗಿದವನೆಲ್ಲೆಲ್ಲಿಯೂ ತಲೆ ಎತ್ತಿ ನಡೆವ ಅಂತ. ದೇವಸ್ಥಾನದಲ್ಲಿ ತಲೆ ಬಾಗದವನು ಇನ್ನೆಲ್ಲ ಕಡೆಗೂ ತಲೆ ಎತ್ತಿ ನಡೀತಾನೆ. ಆದರೆ ಮಿಕ್ಕ ಕಡೆ ತಲೆ ಬಾಗುವವನು ಇದನ್ನು ತಿರಸ್ಕರಿಸುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ದೈವ ಅಂದರೆ ಯಾವುದು? ಆತ್ಮಶಕ್ತಿ, ಆತ್ಮಬಲ. ಅದನ್ನು ಗೌರವಿಸದೇ ಇದ್ದರೆ ಅವನು ಲೋಕಕ್ಕೆಲ್ಲ ಡೊಗ್ಗು ಸಲಾಂ ಹಾಕ್ಕೊಂಡಿರಬೇಕಾಗುತ್ತದೆ. ಹಾಗೆಯೇ 12ನೇ ಕಾಂಡದಲ್ಲಿ ಬರ್ತಕ್ಕಂಥ ಭೂಮಿ ಸೂಕ್ತ ತುಂಬ ತುಂಬ ಅದ್ಭುತವಾದದ್ದು. ಪೃಥ್ವಿ ಸೂಕ್ತ ಇಡೀ ವೇದ ವಾಂಗ್ಮಯದಲ್ಲಿ ಅದ್ಭುತವಾದಂಥದ್ದು ಅಂತ ಹೆಸರಾದದ್ದು. 63 ಮಂತ್ರಗಳ ವಿಸ್ತೃತಿಯನ್ನು ಹೊಂದಿರುವಂಥ ಪೃಥ್ವಿ ಸೂಕ್ತ ಎಲ್ಲ ಕಾಲದ ಮಾತೃಭಕ್ತಿಯ, ನಮ್ಮ ದೇಶಭಕ್ತಿಗೆ ಸಂಕೇತವಾಗಿದೆ.
ಅದನ್ನು ಹಿಂದೊಮ್ಮೆ ನಾನು ಪ್ರಪಂಚಿಸಿದ್ದನಾದ್ದರಿಂದ ಮತ್ತೆ ಹೆಚ್ಚಾಗಿ ಹೋಗಬೇಕಾಗಿಲ್ಲ. ಆದರೆ ಒಂದೆರಡು ಮಾತುಗಳನ್ನಾದರೂ ಅಲ್ಲಿಂದ ಹೇಳದೇ ಇದ್ದರೆ ನನ್ನ ಮನಸ್ಸಿಗೆ ಸಮಾಧಾನ ಬರುವುದಿಲ್ಲ. ಇಡೀ ಋತುಗಳು ನಿನ್ನನ್ನು ಅಲಂಕಾರ ಮಾಡಿ ಶೋಭಾಯಮಾನವಾಗಿ ನಿನ್ನನ್ನು ಕಂಗೊಳಿಸುವಂತೆ ಕಾಣಿಸಲಿ. ಗ್ರೀಷ್ಮಸ್ತೆ ಭೂಮೇ ವರ್ಷಾಣಿ ಶರದ್ಧೇಮಂತ ಶಿಶಿರೋ ವಸಂತ ಋತವಸ್ತೆ ವಿಹಿತ ಹಾಯನೀರ ಹೋರಾತ್ರೆ ಪೃಥಿವೀ ನೋದುಹಾತಾಂ. ಪ್ರತಿಯೊಂದು ಋತುವು ಹಸು ಹಾಲು ಕರೆಯುವಂತೆ ನಿನಗೆ ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತ. ತಕ್ಷಣ ನನಗೆ ವರ್ಣೇಕರ್ ಅವರ ನೆನಪಾಗುತ್ತದೆ. ಶ್ರೀಧರ್ ಭಾಸ್ಕರ್ ವರ್ಣೇಕರ್ ಅಂತ ದೊಡ್ಡ ವಿದ್ವಾಂಸರು, ಅದಕ್ಕಿಂತ ಮಿಗಿಲಾಗಿ ಉತ್ಕೃಷ್ಟ ಸಂಸ್ಕೃತ ಕವಿ, ಉಜ್ವಲ ದೇಶಭಕ್ತರು ನಾಗ್ಪುರದಲ್ಲಿದ್ದರು. ಒಂದು ವಾಹನಾಪಘಾತದಲ್ಲಿ ದುರ್ಮರಣವಾಯಿತು ಅವರಿಗೆ. ಸಮಕಾಲೀನ ಸಂಸ್ಕೃತ ಕವಿಗಳಲ್ಲಿ ಉತ್ಕೃಷ್ಟವಾದ ಕಾವ್ಯ ಅವರದು. ಅವರ ಒಂದು ನಾಟಕ ವಿವೇಕಾನಂದ ವಿಜಯದಲ್ಲಿ ವಿವೇಕಾನಂದರು ಶ್ರೀಪಾದ ಶಿಲೆಯ ಮೇಲೆ ನಿಂತು ಭಾರತಾಂಬಿಯನ್ನು ಪ್ರಾರ್ಥನೆ ಮಾಡುವಲ್ಲಿ ಸುಮಾರು 86 ಶಿಖರಣಿ ಛಂದಸ್ಸಿನ ಅದ್ಭುತ ಪದ್ಯಗಳನ್ನು ವಿವೇಕಾನಂದರ ಬಾಯಿಂದ ಹೇಳಿಸ್ತಾರೆ. ಅಲ್ಲವರು ತಿಳಿಸ್ತಾರೆ, ಭಾರತ ಮಾತೆ ನೀನು ವಸಂತ ಕಾಲದಲ್ಲಿ ಎಲ್ಲೆಲ್ಲೂ ಕೂಗುವ ಕೋಗಿಲೆಗಳ ಕುಕಿಲಿನ ಮೂಲಕವಾಗಿ ವಾಣಿಯಾಗಿದ್ದೀಯ, ಎಲ್ಲೆಲ್ಲೂ ಆ ಪಂಚಮದ ಇಂಚರದ ಮೂಲಕ ಸರಸ್ವತಿ ಅಂತ ಆಗಿದ್ದೀಯ. ಶರತ್ಕಾಲದಲ್ಲಿ ಎಲ್ಲೆಲ್ಲೂ ತಾವರೆಗಳು ಅರಳಿದಾಗ ನೀನು ಸಾಕ್ಷಾತ್ ಪದ್ಮಾಸಿನಿ, ಪದ್ಮಿನಿ, ಪದ್ಮವಲ್ಲಭೆ, ಹಾಗೆ ನೀನು ಪದ್ಮಮಾಲಿನಿ ಎನ್ನಿಸಿಕೊಳ್ಳುವ ಲಕ್ಷ್ಮಿಯಾಗಿದ್ದೀಯ. ಇನ್ನು ಹೇಮಂತದಲ್ಲಿ ಒಂದು ಎಲೆಯೂ ಇಲ್ಲದೆ ಎಲ್ಲ ಮರಗಳು ದಳ ಉದುರಿಸಿಕೊಂಡಾಗ ನೀನು ಅಪರ್ಣ ಪಾರ್ವತಿಯಾಗಿದ್ದೀಯ. ಹೀಗೆ ತ್ರಿಮೂರ್ತಿ ಪತ್ನಿಯರೇ ನಿನ್ನಲ್ಲಿ ಸಾಕಾರಗೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತ ಪ್ರತಿ ಋತುವು ಕೂಡ ಭಾರತಕ್ಕೆ ಯಾವ ಶೋಭೆಯನ್ನು ಕೊಡುತ್ತೆ ಅನ್ನೋದನ್ನು ಹೇಳ್ತಾರೆ. ತುಂಬ ಚೆನ್ನಾಗಿರುವುದು. ಈ ದೃಷ್ಟಿಯಿಂದ ಆ ವೇದ ಋಷಿ ಹಾಗೆ ಎಲ್ಲ ಋತುಗಳು ಶೋಭಾಯಮಾನ ಅಂತ. ನಮಗೆ ಈ ಸೀಸನ್ ಚೆನ್ನ, ಆ ಸೀಸನ್ ಚೆನ್ನ ಅಂತಿಲ್ಲ. ಪ್ರತಿ ಸೀಸನ್ನಲ್ಲಿಯೂ ಭಾರತದ ಒಂದಲ್ಲ ಒಂದು ಭಾಗ ಸೊಗಸಾಗಿರುತ್ತೆ, ಭೂಮಿಯ ಒಂದಲ್ಲ ಒಂದು ಭಾಗ ಚೆನ್ನವಾಗಿರುತ್ತದೆ ಅಂತ. ಯಸ್ಯಾಂ ಗಾಯಂತೆ ನೃತ್ಯಂತಿ ಭೂಮ್ಯಾಂ ಮರ್ತ್ಯ ವ್ಯೈಲಭಾಃ ಯುಧ್ಯಂತೆ ಯಸ್ಯಾಮಾಕ್ರಂದೋ ಯಸ್ಯಾಂ ವದತಿ ದುಂದುಭಿ ಸಾನೋ ಭೂಮಿ ಪ್ರಣುದತಾಂ ಸಪತ್ನಾನ್ ಅಸಪತ್ನಂ ಮಾ ಪೃಥಿವೀ ಕೃಣೋತು. ಈ ಭೂಮಿಯಲ್ಲಿ ಹಾಡಿದೆ, ಕುಣಿತ ಇದೆ, ಸಂತೋಷ ಇದೆ, ಮತ್ತು ಯುದ್ಧವೂ ಇದೆ, ಗೋಳಾಟವೂ ಇದೆ, ಆಕ್ರೋಶವೂ ಇದೆ. ಹಾಗಿದ್ದರೂ ಈ ಭೂಮಿಗೆ ತೊಂದರೆ ಮಾಡುವಂಥ ಕೆಲವರು ನೀಚರಿದ್ದಾರೆ. ಆ ಸಪತ್ನಾನ್ ಪ್ರಣುದತಾಂ, ನಾಶನ ಮಾಡಿಬಿಡು, ಅವ್ರನ್ನೆಲ್ಲ ಅರೆದು ಚಟ್ನಿ ಮಾಡಿಬಿಡು. ಅಸಪತ್ನಂ ಪೃಥಿವೀ ಕೃಣೋತು, ನನ್ನ ಪಾಲಿಗೆ ಭೂಮಿ ಶತ್ರುಗಳಿಲ್ಲದಂತೆ ಮಾಡಲಿ ಅನ್ನುವ ಪ್ರಾರ್ಥನೆ ಕೂಡ ಕಾಣಿಸುತ್ತದೆ. ಏತೇ ಪಂಥಾನೋ ಬಹವೋ ಜನಾಯನ ರಥಸ್ಯ ವರ್ತಮಾನಂ ಅಸಚ್ಚ ಯಾತವೇ ಯೈಸ್ಸಂಚರಂತ್ಯುಭಯೇ ಭದ್ರಪಾಪಾಸ್ತಂ ಪಂಥಾನಂ ಜಯೇಮ ಅನಮಿತ್ರಮತಸ್ಕರಂ ಯಚ್ಚಿವಂ ತೇನ ನೋಮೃಡ. ಎಷ್ಟು ಸೊಗಸಾದ ಮಂತ್ರ ಇದು. ಯಾವ ಹಾದಿಗಳು ವಿಸ್ತಾರವಾಗಿವೆಯೋ, ಜನಗಳು ರಥಗಳು ಓಡಾಡುವಂಥವಾಗಿವೆಯೋ ಅಲ್ಲೆಲ್ಲ ನಿಷ್ಪಾಪರಾದಂಥ ಜನ, ಮಾಂಗಲಿಕರಾದಂಥವರು ಓಡಾಡುವಂತಾಗಲಿ, ಅಲ್ಲಿ ವೈರಿಗಳಾಗಲಿ ಕಳ್ಳಕಾಕರಾಗಲಿ ಯಾರೂ ಇಲ್ಲದೆ ಎಲ್ಲವೂ ಮಂಗಳಮಯವಾಗಿ ಶಿವವಾಗಲಿ ಅಂತನ್ನುವಂಥದ್ದು. ಅಂದರೆ ವೇದಕಾಲದ ನಾಗರಿಕತೆ ತುಂಬ ಆದಿವಾಸಿಗಳಂತೆ ಇದ್ದದ್ದು, ನೊಮ್ಯಾಡಿಕ್ ಪೀಪಲ್, ಅಲೆಮಾರಿಗಳದು ಅಂತನ್ನುವ ಆಕ್ಷೇಪ ಮಾಡುವವರು ಇಂಥದ್ದನ್ನು ಗಮನಿಸಬೇಕು. ಮಹಾಪಥ ರಾಜಮಾರ್ಗಾದಿಗಳಿದ್ದುವು, ಹೈವೇಗಳಿಲ್ಲದೆ ಇದ್ದರೆ ಹೈವೇ ರಾಬರ್ಸ್ ಹೇಗೆ ಬರ್ತಾರೆ, ಹೀಗೆ ಅವುಗಳನ್ನೆಲ್ಲ ನಿಷ್ಕಂಟಕ ಮಾಡು ಅನ್ನುವಂಥ ಉಲ್ಲೇಖ ಕಾಣಿಸಿಕೊಳ್ಳುತ್ತದೆ. ಅಂತಂದರೆ ವೇದ ಸಂಸ್ಕೃತಿ ಎನ್ನುವುದು ವಾಣಿಜ್ಯಾದಿ ಆರ್ಥಿಕ ಪ್ರಪಂಚದಲ್ಲಿ ಕೂಡ ಹೆಸರು ಪಡೆದಿತ್ತು ಅನ್ನುವುದು ನಮಗೆ ತಾನಾಗಿ ಗೊತ್ತಾಗುತ್ತದೆ. ಯಾಂ ದ್ವಿಪದಾ ಪಕ್ಷಿಣ ಸಂಪತಂತಿ ಹಂಸಾ ಸುಪರ್ಣ ಶಕುನ ವಯಾಂಸಿ ಯಸ್ಯಾಂ ವಾತೋ ಮಾತರಿಶ್ಚೇತೆ ರಜಾಂಸಿ ಕೃಣ್ವನ್ ಶವಾಯಶ್ಚ ವೃಕ್ಷಾನ್ ವಾತಶ್ಚ ಪ್ರವಾಮ ಉಪಮನು ವಾತ್ಯರ್ಚಿ. ಎಲ್ಲಿ ದ್ವಿಪದಿಗಳಾದವರು, ಚತುಷ್ಪದಿಗಳಾದವರು, ಪಕ್ಷಿಗಳು, ಅಲ್ಲಿ ಎಷ್ಟೆಷ್ಟು ಬಗೆಯುವುದು, ಹಂಸ ಇರ್ಬೋದು, ಗರುಡ ಇರ್ಬೋದು, ಇವುಗಳೆಲ್ಲ ಹಾರಾಡ್ತಾ ಇವೆ. ಯಾವ ಗಾಳಿ ತಂಪಾಗಿ ಧೂಳಿಲ್ಲದೆ ಎಲ್ಲ ಕಡೆಗೂ ಬೀಸ್ತಾ ಇದೆ, ಮರಗಳು ಎಲ್ಲಿ ಚಿಗುರ್ತಾ ಇವೆ, ಆ ರೀತಿಯಾದ ಗಾಳಿ, ಬೆಳಕು, ನೀರು, ಮರ ಇವುಗಳ ಸೊಗಸಿನಿಂದ ಭೂಮಿ ಕೂಡಿಕೊಂಡಿರಲಿ. ಯೇ ಗ್ರಾಮ ಯದರಣ್ಯಂ ಯಾಸ್ಸಭಾ ಅಧಿಭೂಮ್ಯಾಂ ಯೇ ಸಂಗ್ರಾಮ ಸಮಿತಯಸ್ತೆ ಶುಚಾರು ವದೇ ಮತೆ. ಭೂಮಿಯೇ ನಿನ್ನ ಕೀರ್ತಿಯನ್ನು ಹಳ್ಳಿಗಳಲ್ಲಿ ಹೇಳ್ಕೊಳ್ಳೋಣ, ಕಾಡುಗಳಲ್ಲಿ ಹೇಳ್ಕೊಳ್ಳೋಣ, ಸಭೆಗಳಲ್ಲಿ ಹೇಳ್ಕೊಳ್ಳೋಣ, ಯುದ್ಧಗಳಲ್ಲಿ ಹೇಳ್ಕೊಳ್ಳೋಣ, ಮಂತ್ರಾಲೋಚನೆಯ ಸಮಿತಿಗಳಲ್ಲಿ ಹೇಳ್ಕೊಳ್ಳೋಣ, ನಿನ್ನ ಬಗ್ಗೆ ಚೆನ್ನಾಗಿ ಮಾತನಾಡೋಣ ಅನ್ನುವಂಥದ್ದು. ಅಂದರೆ ಇವರು ಸಂಗ್ರಾಮವನ್ನು ಜೀವನದ ಒಂದು
ಅವಿನಾಭಾವವಾದ ಮುಖವಾಗಿ ಕಂಡಿದ್ದರು, ಅದರ ಸೊಗಸನ್ನು ಗಮನಿಸಿಕೊಂಡಿದ್ದರು ಅಂತ ತಿಳಿಯುತ್ತದೆ. ಮತ್ತು ಭೂಮಿ ನೆಮ್ಮದಿಯಾಗಿರಬೇಕು ಅಂದರೆ ಗಟ್ಟಿಯಾದ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಗೊತ್ತಿತ್ತು. ಯಸ್ತೆ ಗಂಧ ಪೃಥಿವಿ ಸಂಬಭೂವ ಯಂ ಬಿಭ್ರಂತ್ಯೋಷಧಯ ಯಮಾಪಃ ಯಂ ಗಂಧರ್ವ ಅಪ್ಸರಸಶ್ಚ ಬೇಜಿರೆ ತೇನ ಮಾಸುರಭಿಂ ಕೃಣು ಮಾನೋ ದ್ವಿಕ್ಷತ ಕಶ್ಚನ. ನಾವು ಯಾರಿಗೂ ವೈರಿಗಳಾಗದೆ ಎಲ್ಲರಿಗೂ ಮಿತ್ರರಾಗಿ ಬಾಳೋಣ. ಆ ಸೌಂದರ್ಯದ, ಸೌಹಾರ್ದದ ಮತ್ತು ಮೈತ್ರಿಯ ಪರಿಮಳ ಎಲ್ಲ ಕಡೆಗೂ ಹೋಗ್ತಾ ಇರಲಿ. ಗಂಧರ್ವರು, ಅಪ್ಸರೆಯರು ಎಲ್ಲರೂ ಈ ಭೂಮಿಯನ್ನು ಸಂತೋಷಪಡಿಸಲಿ. ಮತ್ತು ಗಂಧಗುಣವತಿಯಾದ ಈ ಭೂಮಿ ಆ ಗಂಧಗುಣವನ್ನು ತುಂಬಿಕೊಂಡು ಬಾಳಲಿ ಎನ್ನುವಂತೆ ಬೇಕಾದಷ್ಟು ಮಂತ್ರಗಳಿವೆ. ಇಲ್ಲಿ ನೋಡಿ, ಈ ಕಾಲದ ರಾಷ್ಟ್ರಗೀತಕ್ಕೆ ನಾವು ಹೋಲಿಸಿದಾಗ ಗೊತ್ತಾಗುತ್ತೆ ಎಷ್ಟು ಉಜ್ವಲವಾದ ಭಾವನೆಗಳಿವೆ ಅಂತ. ಈ ರೀತಿಯಾದ ಪೃಥ್ವಿ ಸೂಕ್ತ ನಮ್ಮ ಶಾಲೆಯ ಪಾಠ್ಯಪುಸ್ತಕಗಳಲ್ಲಿ ಅನಿವಾರ್ಯವಾಗಿರಬೇಕಾದದ್ದು. ಯಜುರ್ವೇದದ ಅಶ್ವಮೇಧ ಕಾಂಡದಲ್ಲಿ ಬರುವಂಥ ಮತ್ತು ಅದರ ಸಂಬಂಧಪಟ್ಟಂಥ ಬ್ರಾಹ್ಮಣದಲ್ಲಿ ಬರುವಂಥ ಅದರ ಒಂದು ವ್ಯಾಖ್ಯಾನ ರೂಪದ ವಿಸ್ತಾರ ಯಾವುದಿದೆ, ಆ ಬ್ರಹ್ಮಣೋ ಬ್ರಹ್ಮವರ್ಚಸಿ ಜಾಯತ, ಅದು ನಿಜವಾಗಿ ರಾಷ್ಟ್ರಗೀತಗಳಲ್ಲಿ ರಾಷ್ಟ್ರಗೀತವಾಗಿ ಇರಬೇಕಾದಂಥದ್ದು. ನಾವು ಮತ್ತೊಬ್ಬ ಕವಿಗಳನ್ನು ನೋಡಲೇಬೇಕಾಗಿಲ್ಲ, ಅದನ್ನೇ ಇಟ್ಕೊಂಡ್ರೆ ಸಾಕು. ಈಗಲೂ ಯೂನಿವರ್ಸಿಟಿಗಳಲ್ಲಿ ಕಾನ್ವೊಕೇಶನಲ್ ಅಡ್ರೆಸ್ ಅನ್ನುವಾಗ ವೇದ ಮನೋಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಇತ್ಯಾದಿ ಆ ಸ್ನಾತಕೋಪದೇಶದ ಮಂತ್ರಗಳನ್ನು ಹೇಳಿಸುವುದು ರೂಢಿ. ಈಗ ಅದು ಎಷ್ಟು ಮಟ್ಟಿಗೆ ನಮ್ಮ ಈ ಸಂಸ್ಕೃತ ದ್ವೇಷದ ವಾತಾವರಣದಲ್ಲಿ ನಿಂತಿದೆಯೋ ಗೊತ್ತಿಲ್ಲ. ಆದರೆ ನಾನೆಲ್ಲ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಇದನ್ನು ಹೇಳಿಸ್ತಾ ಇದ್ದಿದ್ದು ನಾನು ಕಂಡಿದ್ದೀನಿ. ಇದನ್ನು ಈ ವೈದಿಕ ರಾಷ್ಟ್ರಗೀತವನ್ನು ಹಾಗೆ ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಉಂಟು. ಇಂಥ ದೊಡ್ಡ ದೊಡ್ಡ ಭಾವನೆಗಳಿವೆ, ವಿತರಣಶೀಲತೆ ಇದೆ. ಅಂದರೆ ಶತಹಸ್ತಂ ಸಮಾಹರ ಸಹಸ್ರಹಸ್ತಂ ಸಂಕಿರ, 100 ಕೈಯಿಂದ ಸಂಪಾದಿಸಿ 1000 ಕೈಯಿಂದ ಅದನ್ನು ಹಂಚಿಕೊಂಡು ದಾನ ಮಾಡಿಕೊಂಡು ಬದುಕು ಅನ್ನುವಂಥ ಮಾತು ಬರುತ್ತೆ. ಮನಸೇ ಚೇತಸೇ ಧಿಯ ಆಕೂತ ಯವುತ ಚಿತ್ತಯೇ ಮತ್ತಿ ಮರ್ತ್ಯೈ ಶ್ರುತಾಯ ಚಕ್ಷಸೇ ವಿಧೇ ಮಹವಿಷಾವಯಂ. ಮನಸ್ಸಿಗೆ, ಅಂತರಂಗಕ್ಕೆ, ಬುದ್ಧಿಗೆ, ಬಯಕೆಗೆ, ಜ್ಞಾಪಕಕ್ಕೆ, ಮಣ್ಣಿಗೆ, ತಿಳುವಳಿಕೆಗೆ, ನೋಟಕ್ಕೆ, ಇವೆಲ್ಲಕ್ಕೂ ನಾವು ಹವಿಸ್ಸುಗಳನ್ನು ಹಾಕೋಣ ಅಂತ. ಯಾವ್ಯಾವುದೆಲ್ಲ ರೀತಿಯಿಂದ ಈ ಜಗತ್ತು ನಮ್ಮ ಪಾಲಿಗೆ ದಕ್ಕುತ್ತದೆಯೋ, ಲೋಕಾನುಭವ ಆಗುತ್ತದೆಯೋ, ಆ ಎಲ್ಲ ಇಂದ್ರಿಯ ದ್ವಾರಗಳಿಗೆ, ಆ ಇಂದ್ರಿಯಗಳಿಗೆ ನಾವು ಗೌರವವನ್ನು ಸಲ್ಲಿಸೋಣ ಅನ್ನುವಂಥದ್ದು ಬರುತ್ತದೆ. ಹೀಗೆ ಆ ರಾಜನ್ಯಕ ಮಂತ್ರಗಳು ತುಂಬ ಚೆನ್ನಾಗಿರುವಂಥವು. ಆಮೇಲೆ ನಾವು ನೋಡುವಂಥದ್ದು ಕಟ್ಟಕಡೆಯದಾಗಿ ಬ್ರಹ್ಮೋದ್ಯಗಳು ಅಂತ ಯಾವುದಿವೆ, ಸೌಮನಸ್ಯಾನಿ ಅಂತ, ಅದು ಸೌಮನಸ್ಯವನ್ನು, ಸಜ್ಜನಿಕೆಯನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು ಉಂಟು ಮಾಡೋ ಥರದ್ದು. ಆ ಮಂತ್ರಗಳನ್ನು ಮುಂದೆ ನೋಡೋಣ. ಮತ್ತು ಪಾಪ ನಿರ್ವಾಪಣ ಮಂತ್ರಗಳು ಅಂತ, ಪಾಪವನ್ನು ನಾಶನ ಮಾಡುವಂಥವು. ಮತ್ತು ಬ್ರಹ್ಮಣ್ಯಾನಿ ಅಂತ, ಬ್ರಹ್ಮತತ್ವ ಪ್ರಬೋಧಕವಾದಂಥವು. ಹೀಗೆ ಇನ್ನು 3 ಭಾಗಗಳಲ್ಲಿ ನಾವು ಕಾಣಬಹುದು. ಉದಾಹರಣೆಗೆ ಪವಿತ್ರ ಸಂಕಲ್ಪ ಅನ್ನುವಂಥದ್ದು ನೋಡಿ. ಪುನಂತು ಮಾದೇವ ಜನಾ ಪುನಂತು ಮನವೋಧಿಯ ಪುನಂತು ವಿಶ್ವಾಭೂತಾನಿ ಪವಮಾನಃ ಪುನಾತುಮ. ಎಲ್ಲ ದೇವತೆಗಳು, ಮನುಗಳು, ನಮ್ಮ ಜ್ಞಾನ, ವಿಶ್ವ, ಇಡೀ ಭೂತ ಪ್ರಪಂಚ ಇದೆಲ್ಲವೂ ಕೂಡ ನಮ್ಮನ್ನು ಪಾವನಗೊಳಿಸಲಿ ಅನ್ನುವಂಥದ್ದು. ಉಭಾಭ್ಯಾಂ ದೇವಸವಿತಃ ಪವಿತ್ರೇಣ ಸವೇನ ಚ ಅಸ್ಮಾನ್ ಪುನೀಹಿ ಚಕ್ಷಸೆ. ಸವಿತ್ರವೇ, ನೀನು ಎರಡೂ ರೀತಿಯಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಎರಡೂ ಮಾರ್ಗದಿಂದ ನಮ್ಮನ್ನು ಪಾವನಗೊಳಿಸ್ತಕ್ಕಂಥವನಾಗು, ನಮ್ಮ ಪಾಪಗಳನ್ನು ನಿವಾರಣೆ ಮಾಡು ಅಂತ ಹೇಳುವಂಥ ಮಂತ್ರಗಳು ಬರ್ತವೆ. ಹಾಗೆ ಬೇರೆ ಬೇರೆ ಆಶ್ರಮಗಳಲ್ಲಿದ್ದಂಥವರಿಗೆ ಕೂಡ ಪಾವನತ್ವ ಬರಲಿ ಅನ್ನುವ ಭಾವ ಕೂಡ ನಮಗೆಲ್ಲಿ ಕಾಣುತ್ತದೆ. ಮತ್ತು ವಾಸ್ತುಷ್ಪತಿ ಮೊದಲಾದಂಥ ಕೌಟುಂಬಿಕವಾದ ವಿವರಗಳಿಗೆ ಸಂಬಂಧಪಟ್ಟಂಥ ಸೂಕ್ತಗಳಲ್ಲಿ ಕೂಡ ಈ ಪಾಪ ನಿವಾರಣೆಗೆ ಸಂಬಂಧಪಟ್ಟಂಥದ್ದು ಮತ್ತು ಲೋಕದಲ್ಲೆಲ್ಲ ಹರ್ಷವನ್ನು ಕಾಣಿಸುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ನಾವು ಈ ಸಾಮರಸ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ತುಂಬ ಚೆನ್ನಾಗಿರುವ ಕುಟುಂಬ ಸಮಾಜ ಎರಡೂ ಸ್ತರಗಳ ಮಂತ್ರಗಳನ್ನು ನಾವು ನೋಡ್ತೀವಿ. ಸಹೃದಯಂ ಸಾಮನಸ್ಯಂ ಅವಿದ್ವೇಷಂ ಕೃಣೋಮಿವಹ ಅನ್ಯೋ ಅನ್ಯಂ ಅಭಿಹರ್ಯತ ವತ್ಸಂ ಜಾತಮಿವಾಜ್ಞ. ಕೊಲ್ಲಬಾರದವಳಾದಂಥ ಗೋವು ತನ್ನ ಮಗುವನ್ನು, ಕರುವನ್ನು ಹೇಗೆ ನೋಡಿಕೊಳ್ಳುತ್ತದೋ ಹಾಗೆ ಪ್ರತಿಯೊಬ್ಬರೂ ಸಹೃದಯತೆಯಿಂದ, ಸಾಮನಸ್ಯದಿಂದ ಚೆನ್ನಾಗಿ ಬಾಳಲಿ. ಅನುವ್ರತ ಪಿತುಃಪುತ್ರೋ ಮಾತ್ರಾ ಭವತು ಸಮ್ಮನಾ ಜಾಯ ಪತ್ಯೆ ಮಧುಮತಿಂ ವಾಚಂ ವದತು ಶಾಂತಿವಾಂ. ತಂದೆಯನ್ನು ಮಗ ಅನುಸರಿಸಲಿ, ಹಾಗೆ ತಾಯಿಗೆ ಅವನು ಹಿತವಾಗುವಂತೆ ಆಗಲಿ. ಮಗಳು, ತಾಯಿ ಎಲ್ಲ ಚೆನ್ನಾಗಿರಲಿ. ಹೆಂಡತಿ ಗಂಡನಿಗೆ
ಒಳ್ಳೆಯ ಮಧುರವಾದ ಮಾತನ್ನು ಆಡುವಂತೆ ಆಗಲಿ, ಶಾಂತಿಯ ಮತ್ತು ಪ್ರೀತಿಯ ಮಾತುಗಳನ್ನು ಆಡುವಂತೆ ಆಗಲಿ ಅಂತ. ಏಕೆಂದರೆ ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು, ಆದರೆ ಮಹಾಭಾರತದ ದ್ರೌಪದಿ ಆ ಮಾತನ್ನು ಹೇಳ್ತಾಳೆ, ಸತ್ಯಭಾಮೆಗೆ ಹೇಳ್ತಾಳೆ, ನಾನು ಆಗೀಗ ಕಠೋರತೆಯಿಂದ ನಡ್ಕೊಂಡ್ರೂ ಗಂಡಂದರಿಗೆ ಬಹಳ ಹಿತವನ್ನು ಉಂಟು ಮಾಡ್ತೀನಿ, ಅವರ ಬೇಕು ಬೇಡಗಳನ್ನು ಗಮನಿಸಿಕೊಂಡಿರ್ತೀನಿ, ಅವರು ಏಳುವ ಮುನ್ನ ಹೇಳ್ತೀನಿ, ಅವರು ಮಲಗಿದ ಮೇಲೆ ಮಲಗುತ್ತೀನಿ, ಎಷ್ಟು ಕೆಲಸ ಇದ್ದರೂ ಅವ್ರನ್ನ ಬಾಗಿಲಲ್ಲಿ ಬೀಳ್ಕೊಡೋದಕ್ಕೆ ಬರ್ತೀನಿ. ಅಹಂ ಏಕಾಕಿನಿ ವೇದ್ಮಿ ಆಯಂಚ ವ್ಯಯಂಚ, ಅವರ ಆಯವ್ಯಯಗಳನ್ನು ನಾನು ಒಬ್ಬಳೇ ತಿಳ್ಕೊಂಡಿದ್ದೀನಿ. ಹೀಗೆಲ್ಲ ಬೇಕಾದಷ್ಟು ಹೇಳ್ತಾಳೆ. ಅದರಂತೆ ಅವಳು ಬಾಳಿದ್ದಾಳೆ ಅಂತಲೂ ಗೊತ್ತಾಗುತ್ತೆ. ಇದಕ್ಕೆಲ್ಲ ಮೂಲ ನಾವಿಲ್ಲಿ ನೋಡ್ತೀವಿ. ಏನ ದೇವ ನ ವಿಯಂತಿ ನೋಚ ವಿದ್ವಿಷತೆ ಮಿತಃ ತತ್ ಕೃಣ್ಮೋ ಬ್ರಹ್ಮವೋ ಗೃಹೇ ಸಂಜ್ಞಾನಂ ಪುರುಷೇಭ್ಯ. ಯಾವ ದೇವತೆಗಳಿಗೂ ಬೇಕಾಗಿರತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಉಂಟೋ ಆ ಒಂದು ದೈವಿಕವಾದ ಗುಣ, ಬ್ರಾಹ್ಮವಾದ ಗುಣ ಮನೆಯಲ್ಲಿರಲಿ. ಅದು ನಮ್ಮ ಗಂಡಸರಿಗೆ ಚೆನ್ನಾಗಿರ್ತಕ್ಕಂಥ ವಿವೇಕವನ್ನು ಕೊಡಲಿ. ಪುರುಷೇಭ್ಯ ಸಂಜ್ಞಾನಂ ತತ್ಕೃಣಮೋ ಅಂತ. ಅಂದರೆ ಹೆಂಡತಿ ಒಳ್ಳೆ ಮಾತಾಡಲಿ ಅಂತ ಹೇಳಿ ಗಂಡನಿಗೆ ಬೇಜವಾಬ್ದಾರಿತನ ಅಂತಲ್ಲ, ಗಂಡನಿಗೆ ಒಳ್ಳೆ ಬುದ್ಧಿ ಬರಲಿ ಅಂತನ್ನುವಂಥ ಬಯಕೆಯೂ ಕೂಡ ಇಲ್ಲಿ ತೋರ್ಪಡಿಸುತ್ತದೆ. ಮಾ ಭ್ರಾತ ಭ್ರಾತರಂ ದ್ವಿಕ್ಷಾನ್ ಮಾ ಸ್ವಸಾರ ಮುತಸ್ವಸ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ವೈರ ಮಾಡಿಕೊಳ್ಳದೇ ಇರಲಿ. ಸಂಯಂಚ ಸವ್ರತ ಭೂತ್ವ ವಾಚಂ ವತತ ಭದ್ರಯ. ಎಲ್ಲರೂ ಜಿತೇಂದ್ರಿಯರಾಗಿ ಸಂಯಮದಿಂದ ಇದ್ದು ಅನ್ಯೋನ್ಯ ಪ್ರೀತಿಯನ್ನು ಉಳಿಸಿಕೊಳ್ಳಲಿ. ಸಮಾನಿ ಪ್ರಪ ಸಹ ಓನ್ನಭಾಗ. ಇಂಥ ಮಾತು, ನಾವೆಲ್ಲರೂ ಒಂದೇ ಬಾವಿಯ ನೀರನ್ನು ಕುಡಿಯೋಣ ಅಂತ. ಸಮಾನಿ ಪ್ರಪ, ನೀರಿನ ಸ್ಥಾನ ಒಂದೇ ಆಗಿರಲಿ ಅಂತ. ಈಚೆಗೆಲ್ಲ ನಮ್ಮಲ್ಲಿ ಕರ್ಮಠತ್ವ ಬೆಳೆದು ವಿಶೇಷವಾಗಿ ಪಾರಕ್ಯ ಆಕ್ರಾಂತಿ ಆದಾಗ ಉಳಿಸ್ಕೊಳ್ಬೇಕು ಅನ್ನುವ ಭರದಲ್ಲಿ ಗಂಟಿಗೆ ಗಂಟನ್ನೇ ಹಾಕುವುದಾಯಿತೇ ಹೊರತು ನಂಟನ್ನು ಬೆಳೆಸೋದಾಗಲಿಲ್ಲ. ಆ ಕಾರಣದಿಂದ ವೈರ ಹೆಚ್ಚಾಯಿತು, ಜಾತಿ ಜಾತಿಗಳ ಮಧ್ಯೆ ಮೇಲು ಕೀಳುಗಳ ಮಾತ್ಸರ್ಯ ಬೆಳೆಯಿತು. ಆದರೆ ಅಥರ್ವವೇದ ಹೇಳುತ್ತೆ ಸಮಾನಿ ಪ್ರಪ ಅಂತ, ಒಂದೇ ನೀರಿನ ಸ್ಥಾನ ನಮಗೆಲ್ಲರಿಗೂ. ಹಿಂದೆ ಹಳ್ಳಿಯಲ್ಲಿ ಜಾತಿ ಜಾತಿಗೆ ಒಂದೊಂದು ಬಾವಿ ಅಂತ ಆಗಿಬಿಟ್ಟು ಅದಕ್ಕಾಗಿ ಕಚ್ಚಾಟ ಆಗುವಂಥದ್ದು. ಅದೇ ವೈದಿಕ ಸಂಸ್ಕೃತಿಯಲ್ಲಿ ಭೇದ ಇದೆ ಅಂತ ಹೇಳ್ತಾರಲ್ಲ, ಇದು ನೋಡಿದ್ರೆ ಗೊತ್ತಾಗೋಲ್ವ. ಸಹ ಓನ್ನ ಭಾಗ, ಎಲ್ಲರೂ ಒಟ್ಟಾಗಿ ಊಟ ಮಾಡುವುದು, ಅಪಾಂಕ್ತೆಯರು ಅಂತ ಇಲ್ಲವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತದೆ. ಸಮಾನೆ ಯೋಕ್ತ್ರೆ ಸಹ ಓ ಯುನಜ್ಮಿ, ಎಲ್ಲರೂ ಒಂದೇ ನೊಗಕ್ಕೆ, ಅಂದರೆ ಒಂದು ಜೀವನ ಪದ್ಧತಿಗೆ ಕಟ್ಟಿಬೀಳೋಣ ಅಂತ. ಆ ನೊಗಕ್ಕೆ ಕಟ್ಟಿಬೀಳೋದು ಅಂದರೆ ದುಡಿಮೆಗೆ ಬದ್ಧರಾಗ್ತಕ್ಕಂಥದ್ದು. ಸಂಯಂಚೋಗ್ನಿಂ ಸಪರ್ಯತಾರ, ಎಲ್ಲರೂ ಸಂಯಮದಿಂದ ಇದ್ದು ಅಗ್ನಿಯನ್ನು ಸಪರ್ಣಯ ಮಾಡೋಣ. ನಾಭಿಮಿವಾಭಿತ ನಾಭಿಂ ಇವ ಅಭಿತ, ಒಂದು ಹೊಕ್ಕಳ ಬಳ್ಳಿಗೆ ಸಂಬಂಧಪಟ್ಟವರು ಹೇಗಿರ್ತಾರೋ ಹಾಗಿರೋಣ ಅಂತನ್ನುವಂಥ ಮಾತು. ಸದ್ರೀಚೀನಾನ್ ವಹ ಸಂವನಸ್ಕೃಣವ, ಎಲ್ಲರೂ ಒಂದೇ ಸಮೂಹಕ್ಕೆ ಸೇರಿ ಒಂದೇ ಮನೋಭಾವ ಹೊಂದಿ ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಅಷ್ಟೀಮ ಸಂವನನೇನ ಸರ್ವಾನ್, ಚೆನ್ನಾಗಿ ಒಬ್ಬರನ್ನೊಬ್ಬರು ಬಳಸಿಕೊಂಡು ಕೈಯಲ್ಲಿ ಕೈ ಹಿಡ್ಕೊಂಡು ಊಟ ಮಾಡೋಣ. ದೇವ ಇವ ಅಮೃತಂ ರಕ್ಷಮಾಣ, ದೇವತೆಗಳು ಅಮೃತವನ್ನು ಹೇಗೆ ಕಾಪಾಡಿಕೊಳ್ತಾರೋ ಹಾಗೆ ಸಾಯಂ ಪ್ರಾತಃ ಸೌಮನಸೋ ವೋ ಅಸ್ತು, ನಾವು ಹಗಲು ರಾತ್ರಿ ಬೆಳಗ್ಗೆ ಸಂಜೆ ನಾವು ಸ್ನೇಹವನ್ನು ಅಮೃತದಂತೆ ಕಾಪಾಡಿಕೊಳ್ಳೋಣ ಅನ್ನುವಂಥ ಎಲ್ಲ ಮಂತ್ರಗಳು ಬರ್ತದೆ. ಶಾಂತಿಯ ಬಗೆಗೆ ಒಂದು ಸೂಕ್ತ ಇದೆ. ಶಾಂತಾದ್ಯೌ ಶಾಂತ ಪೃಥಿವಿ ಶಾಂತಂ ಇದಂ ಉರ್ವಂತರಿಕ್ಷಂ, ಅಲ್ಲಿ ದೌಶಾಂತಿ ರಜಶಾಂತಿರ ಆಕಾಶ ಶಾಂತಿರ ಅಂತರಿಕ್ಷ ಗಮ ಶಾಂತಿ ಅಂತ ಯಾವುದುಂಟು, ಆ ಶಾಂತಿ ಮಂತ್ರ ಯಜುರ್ವೇದೀಯವಾದದ್ದು, ಉಪನಿಷತ್ತುಗಳಲ್ಲಿ ಬರುವ ದಶಶಾಂತಿಗಳಲ್ಲಿ ಒಂದಾದದ್ದು. ಅದಕ್ಕೆ ಮೂಲ ಎಂಬಂತೆ ಇದು ಕಾಣಿಸುತ್ತೆ. ಶಾಂತ ಉದಂತ ರೀಪ, ಇನ್ ಬಿಟ್ವೀನ್ ಶಾಂತಿ ಇರಲಿ. ಶಾಂತ ನ ಸಂತ್ ಓಷಧೀಹಿ, ಔಷಧಿಗಳು ಶಾಂತಿಯಿಂದ ಇರಲಿ. ಶಾಂತಾನಿ ಪೂರ್ವ ರೂಪಾಣಿ ಶಾಂತಂ ನೋ ಅಸ್ತು ಕೃತಾಕೃತಂ, ನಾವು ಮಾಡಿದ್ದು ಮಾಡಿಲ್ಲದೆ ಇದ್ದು ಅದೆಲ್ಲವೂ ಶಾಂತವಾಗಿರಲಿ. ಶಾಂತಂ ಭೂತಂಚ ಭವ್ಯಂಚ, ಹಿಂದಿನದು ಮುಂದಿನದು ಪಾಸ್ಟ್ ಆ್ಯಂಡ್ ಫ್ಯೂಚರ್ ಅದು ಶಾಂತಿ ಇರಲಿ. ಸರ್ವಮೇವ ಶಮಸ್ತುನಃ, ಎಲ್ಲವೂ ಶಂ ಮಂಗಳಮಯವಾಗಲಿ ಅನ್ನುವಂಥದ್ದು. ಹಾಗೆ ಹೇಳುವ ಶಾಂತಿಯಲ್ಲಿಯೇ ಯಯೈವ ಸಸೃಜೆ ಘೋರಂ ತಯೈವ ಶಾಂತಿರಸ್ತುನಃ, ಏನೈವ ಸಸೃಜೆ ಘೋರಂ ತೇನೈವ ಶಾಂತಿರಸ್ತುನಃ, ಇದಂ ಯತ್ ಪರಮೇಷ್ಠಿನಂ ಮನೋ ವಾಂ ಬ್ರಹ್ಮ ಸಂಶಿತಂ, ಇದಂ ಇಯಂ ಯಾ ಪರಮೇಷ್ಠಿನಿ ವಾಗ್ದೇವಿ ಬ್ರಹ್ಮ ಸಂಶಿತ ಅಂತ ಸ್ತ್ರೀಲಿಂಗ ಪುಲ್ಲಿಂಗ ಎರಡರೊಳಗೂ ಘೋರ ಇದ್ದರೆ ಆ ಘೋರದಿಂದಲೇ ಶಾಂತಿ ಬರಲಿ ಅಂತ. ಇಮಾನಿ ಯಾನಿ ಪಂಚೇಂದ್ರಿಯಾಣಿ ಮನಶ್ಶಿಷ್ಟಾನಿ ಮೇ ಹೃದಯ ಬ್ರಹ್ಮಣ ಸಂಶಿತಾನಿ, ಯೈರೇವ ಸಸಜೆ ಘೋರಂ ತೈರೇವ ಶಾಂತಿರಸ್ತುನಃ. ಈ ಪಂಚೇಂದ್ರಿಯಗಳು, ಮನಸ್ಸು ಅನ್ನುವ 6ನೇ ಇಂದ್ರಿಯ ಯಾವುದು ಹೃದಯದಲ್ಲಿ ಇದೆ, ಇವೆಲ್ಲವೂ
ರೌದ್ರದಿಂದ ಕೂಡ ಶಾಂತಿಯನ್ನು ತರುವಂತೆ ಆಗಲಿ ಅಂತ. ಹೀಗೆ ಶಾಂತಿಗೆ ಸಂಬಂಧಪಟ್ಟಂತೆ ವಿಸ್ತಾರವಾದಂಥದ್ದು ಬರುತ್ತೆ. ಇದು ಸಾಮನಸ್ಯವನ್ನು ಹೇಳುವಂಥದ್ದಾಗಿದೆ. ಅದೇ ತರಹ ಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಮಂತ್ರಗಳು ಕಾಣಿಸುತ್ತವೆ. ಬ್ರಹ್ಮವನ್ನು ಇಲ್ಲಿ ಕಾಲ ಅಂತ, ಸ್ಕಂಭ ಅಂತ, ಉಚ್ಚಿಷ್ಟ ಅಂತ ಹಲವು ಹೆಸರಿಂದ ಕರೆದಿದ್ದಾರೆ. ವ್ರಾತ್ಯ ಅನ್ನುವ ಹೆಸರಿನಿಂದ. ಇದೇನು ಕೆಟ್ಟ ಕೆಟ್ಟ ಹೆಸರಿಂದ ಕರೆದಂತೆ ಕಾಣಿಸುತ್ತಲ್ಲ. ಎಂಜಲು, ಉಚ್ಚಿಷ್ಟ ಅಂತ. ವ್ರಾತ್ಯ ಅಂದರೆ ಸದಾಚಾರಿಗಳಲ್ಲದೆ ಆಚಾರಹೀನರಾಗಿ ಯಾವುದೇ ಒಂದು ಶಿಸ್ತು ಎಲ್ಲೆಕಟ್ಟುಗಳಿಗೆ ಒಳಪಡದೇ ಇರತಕ್ಕಂಥ ಬಗೆಯಲ್ಲಿರುವುದಾ ಅಂತ ಪ್ರಶ್ನೆ ಬರ್ಬೋದು. ಸ್ಕಂಭ ಅಂತಂದರೆ ಸ್ತಂಭ ಅಂತ. ಈ ರೀತಿಯಾದದ್ದಕ್ಕೆಲ್ಲ ಯಾಕೆ ಬ್ರಹ್ಮದ ಸಮೀಕರಣ ಅಂತ. ಆದರೆ ಇದಕ್ಕೆ ಅರ್ಥ ಬೇರೆ ಉಂಟು. ಉಚ್ಚಿಷ್ಟ ಅಂದರೆ ಉತ್ಶಿಷ್ಟ, ಮೇಲೆ ಉಳಿಯುವಂಥದ್ದು, ಎಲ್ಲ ಮುಳುಗಿದ ಮೇಲೂ ತೇಲುವಂಥದ್ದು, ಎಲ್ಲ ಆದಮೇಲೂ ನಿಲ್ಲುವಂಥದ್ದು ಯಾವುದಿದೆ, ದ ಫೈನಲ್ ರೆಸಿಡ್ಯೂ, ಕಟ್ಟ ಕಡೆಗೆ ಉಳಿಯತಕ್ಕಂಥ ಶೇಷ ಯಾವುದು ಅದು ಅಂತ ನೋಡಿದ್ರೆ ಎಲ್ಲವೂ ಅಳೆದ ಮೇಲೂ ಉಳಿಯುವಂಥದ್ದು ಅದು ಒಂದೇ ಬ್ರಹ್ಮವಸ್ತು ಅನ್ನುವ ಭಾವ. ಮತ್ತು ವ್ರಾತ್ಯ ಅಂತಂದರೆ ನಾವು ಲೌಕಿಕವಾಗಿ ಮಾಡಿದ ಎಲ್ಲ ನಿಯತೀಕೃತ ನಿಯಮಗಳನ್ನು ಮೀರಿದಂಥದ್ದು. ಯಾಕೆಂದರೆ ಅದೇ ಋತಸ್ವರೂಪ. ನಿಯಮಗಳನ್ನು ಮಾಡಿರುವುದು ನಿಯಮಗಳಿಗೆ ಒಳಗಾಗುವಂಥದ್ದಲ್ಲ ಅನ್ನುವ ದೃಷ್ಟಿ. ಮತ್ತು ಬ್ರಹ್ಮ ಅನ್ನುವಂಥದ್ದು ಮಹೋನ್ನತವಾದದ್ದು. ಅದನ್ನು ಇತ್ಯಾತ್ಮಕವಾದ ಗುಣಗಳಿಂದ ಹೇಳಿದರೆ ಮಿತಿ ಮಾಡದಂತೆ ಆಗುತ್ತದೆ. ನೇತ್ಯಾತ್ಮಕ ಗುಣಗಳಿಂದ ಹೇಳಬೇಕು ಅನ್ನುವುದೆಲ್ಲ ಕಾರಣ ಅಂತ. ಮತ್ತು ಕಾಲದ ಬಗ್ಗೆ ತುಂಬ ಚೆನ್ನಾಗಿರುವಂಥ ಮಂತ್ರಗಳು ಅಥರ್ವದಲ್ಲಿ ಬೇಕಾದಷ್ಟು ಕಾಣಿಸ್ಕೊಳ್ಳುತ್ತವೆ. ಫಾರ್ ದಟ್ ಮ್ಯಾಟರ್ ಕಾಲ ಸಂಬಂಧಿಯಾದಂಥ ಮಂತ್ರಗಳು ವೇದ ವಾಂಗ್ಮಯದಲ್ಲಿದ್ದರೆ ಅದು ಅಥರ್ವದಲ್ಲಿಯೇ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧಿ ಉಂಟು. ಆ ರೀತಿಯಾದ ಕಾಲದ ಸಂಬಂಧಿಯಾದಂಥ ಒಂದೆರಡು ಮಾತುಗಳನ್ನು ನೋಡ್ಬೋದು. ಕಾಲೋ ಅಶ್ವೋ ವಹತಿ ಸಪ್ತರಶ್ಮಿ ಸಹಸ್ರಾಕ್ಷೋ ಅಜರೋ ಭೂರಿರೇತಾ ತಮಾರೋಹಂತಿ ಕವಯೋ ವಿಪಶ್ಚಿತಸ್ತಸ್ಯ ಚಕ್ರ ಭುವನಾನಿ ವಿಶ್ವ. ಕಾಲ ಒಂದು ಕುದುರೆ, ಮತ್ತು ಅದು ಈ ಸೂರ್ಯನನ್ನು ಕೂಡ ಹೊತ್ತಿರುವಂಥದ್ದಾಗಿದೆ. ಅದು 1000 ಕಣ್ಣುಗಳಿಂದ ಮುಪ್ಪಿಲ್ಲದೆ ಅಸಂಖ್ಯವಾದ ಜನನಶೀಲತೆಯಿಂದ ಇರುವಂಥದ್ದು. ಅದನ್ನು ಜ್ಞಾನಿಗಳಾದವರು ಮಾತ್ರ ಹತ್ತಬಲ್ಲರು ಅಂತ. ತಮಾರೋಹಂತಿ ಕವಯ ಅಂದರೆ ಜ್ಞಾನಿ ಕಾಲಾತೀತನಾಗ್ತಾನೆ. ವಿಪಶ್ಚಿತ ಅಂದರೆ ವಿದ್ವಾಂಸರು ವಿಪಶ್ಚಿತರು. ಚಕ್ರಾಭುವನಾನಿ ವಿಶ್ವ, ಅದರ ಕಾಲದ ಮೇಲೆ ಕೂತು ಇಡೀ ಜಗತ್ತನ್ನೆಲ್ಲ ಓಡಾಡ್ತಾರೆ. ಕಾಲೋ ಭೂತಿಮಸೃಜತ ಕಾಲೇ ತಪತಿ ಸೂರ್ಯ, ಕಾಲವೇ ಸಂಪತ್ತನ್ನು ಸೃಷ್ಟಿಸಿದ್ದು, ಕಾಲದಿಂದಲೇ ಸೂರ್ಯ ಉರಿಯುವಂಥದ್ದು. ಕಾಲೇಹ ವಿಶ್ವಭೂತಾನಿ ಕಾಲೇ ಚಕ್ಷುರ್ವಿ ಪಶ್ಯತಿ, ಕಾಲದಿಂದಲೇ ವಿಶ್ವ ಮತ್ತು ಪಂಚಭೂತಗಳು. ಕಾಲ ಅನ್ನುವುದರಿಂದಲೇ ಕಣ್ಣು ನೋಡ್ತಾ ಇರೋದು. ಎಲ್ಲವೂ ಕಾಲ ಅನ್ನುವ ಕಣ್ಣಿಂದಲೇ ನೋಡುವಂಥದ್ದಾಗಿದೆ. ಕಾಲೇ ಮನಃ ಕಾಲೇ ಪ್ರಾಣಃ ಕಾಲೇ ನಾಮ ಸಮಾಹಿತಂ, ನಾಮರೂಪಗಳೆಲ್ಲ ಕಾಲಾತ್ಮಕವಾದದ್ದು ಅನ್ನುವ ಮಾತು ಬೇಕಾದಂತೆ ಬರುತ್ತೆ. ಮತ್ತಿನ್ನೊಂದು ಕಡೆ ಕಾಲಾದಾಪಃ ಸಮಭವನ್ ಕಾಲಾದ್ ಬ್ರಹ್ಮ ತಪೋದಿಶ, ಕಾಲದಿಂದ ನೀರು, ಕಾಲದಿಂದ ದಿಕ್ಕು, ಕಾಲದಿಂದ ತಪಸ್ಸು, ಕಾಲದಿಂದ ಬ್ರಹ್ಮ. ಕಾಲೇ ನೋದೇತಿ ಸೂರ್ಯ ಕಾಲೇ ನಿವಿಶತೆ ಪುನಃ, ಕಾಲದಿಂದ ಸೂರ್ಯ ಹುಟ್ಟಿ ಕಾಲದಲ್ಲಿ ಲೀನವಾಗುತ್ತಾನೆ ಅನ್ನುವಂತೆ ಈ ಕಾಲದ ಬಗ್ಗೆ ಬರುತ್ತೆ. ಮತ್ತು ನಾವು ನೋಡಬಹುದಾದಂಥದ್ದು ಆ ಪರಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಸೂಕ್ತಗಳಿವೆ. ಪರಬ್ರಹ್ಮ ಅಂತಲೇ ಹೇಳಿ ಕೊಡ್ತಾರೆ. ಅಲ್ಲಿ ಸನಃಪಿತ ಜನಿತ ಸ ಉತ ಬಂಧುರ್ಧಾಮ ನಿವೇದ ಭುವನಾನಿ ವಿಶ್ವ ಯೋ ದೇವಾನಾಂನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನ ಯಾಂತಿ ವಿಶ್ವ. ಆತನೇ ಜಗತ್ತಿನ ತಂದೆ, ಆತನೇ ಜಗತ್ತಿನ ಬಂಧು, ಆತನೇ ಜಗತ್ತಿನ ಬೆಳಕು, ಆತನೇ ಜಗತ್ತಿನ ಅರಿವು. ಅವನೇ ಇದನ್ನೆಲ್ಲ ನಿರ್ಮಾಣ ಮಾಡಿದ್ದವನು. ಅವನು ಹೆಸರಿನಿಂದಲೂ ಒಂದೇ, ರೂಪದಿಂದಲೂ ಒಂದೇ, ಆದರೆ ನಾನಾ ರೂಪ ನಾಮಗಳಿಂದ ತೋರಿಕೊಳ್ತಾನೆ. ಪರಿದ್ಯಾವ ಪೃಥಿವಿ, ಆಕಾಶ ಭೂಮಿಗಳ ಆಚೆ ಇರತಕ್ಕಂಥವನು. ಸದ್ಯ ಆಯಂ ಉಪಾತಿಷ್ಠೆ ಪ್ರಥಮ ಜಾಮೃತಸ್ಯ, ಮೊದಲ ಸತ್ಯವೇ ಅವನಾಗಿದ್ದಾನೆ. ವಾಚಮಿವ ವಕ್ತರಿ ಭುವನೇಷ್ಟ, ಹೇಳುವವನ ಮಾತಾಗಿ ಅವನು ಇದ್ದಾನೆ. ಹಾಗೆ ಎಲ್ಲಕ್ಕೂ ಆತ್ಮೀಯತೆಯನ್ನು ಕಲ್ಪಿಸಬಲ್ಲವನಾಗಿದ್ದಾನೆ. ಅಸ್ಯೇಷ ನನ್ ಏಷ ಅಗ್ನಿ, ಅವನಿಗೆ ಸಂಬಂಧಪಟ್ಟವನೇ ಅಗ್ನಿಯೂ ಕೂಡ ಅನ್ನುವಂಥ ಮಾತುಗಳು ಬರುತ್ತೆ. ಹಾಗೆ ಕೇನ ಶ್ರೋತ್ರಿಮಾಪ್ನೋತಿ ಕೇನೇಮಂ ಪರಮೇಷ್ಠಿನಂ ಕೇನೇಮಂ ಅಗ್ನಿಂ ಪೂರುಷಃ ಕೇನ ಸಂವತ್ಸರಂ ಮಮೆ. ಯಾರಿಂದ ಕಿವಿ ಕೇಳ್ತಾ ಇದೆ, ಯಾರಿಂದ ಕಣ್ಣು ನೋಡ್ತಾ ಇದೆ, ಯಾರಿಂದ ಅಗ್ನಿ ಬೆಳಗ್ತಾ ಇದೆ, ಯಾರಿಂದ ಸೃಷ್ಟಿಯಾಗ್ತಾ ಇದೆ, ಯಾರಿಂದ ಕಾಲವಾಗ್ತಾ ಇದೆ. ಆ ಬ್ರಹ್ಮ ಶ್ರೋತ್ರಿಯಂ ಆಪ್ನೋತಿ ಬ್ರಹ್ಮೇಮಂ ಪರಮೇಷ್ಠಿನಂ ಬ್ರಹ್ಮೇಮಂ ಅಗ್ನಿಂ ಪೂರುಷೋ ಬ್ರಹ್ಮ ಸಂವತ್ಸರಂ ಮಮೆ. ಎಲ್ಲವೂ ಬ್ರಹ್ಮವೇ ಆಗಿರುವುದು. ಬ್ರಹ್ಮದೇವ ಅನುಕ್ಷೀಯಂತೆ ಬ್ರಹ್ಮ ದೈವಜ ನಿರ್ವಿಷಃ
ಬ್ರಹ್ಮನೇ ದೇವತೆಗಳನ್ನು ಸೃಷ್ಟಿ ಮಾಡಿ ಅವರ ಒಳಗೆ ಸೇರಿಕೊಂಡ ಬ್ರಹ್ಮವೇ ಎಲ್ಲವನ್ನೂ ಬೆಳೆಸಿ ಕ್ಷಯಿಸುವಂತೆ ಮಾಡುತ್ತಾನೆ ಅನ್ನುವಂಥ ಮಾತುಗಳು ಬ್ರಹ್ಮಭೂಮಿರ್ವಿಹತ ಬ್ರಹ್ಮದ್ಯೌರುತ್ತರಾಹಿತ, ಕೆಳಗಿನ ಭೂಮಿ ಅವನೇ, ಮೇಲಿನ ಆಕಾಶ ಅವನೇ, ಹೀಗೆ ಬ್ರಹ್ಮ ಎಲ್ಲ ಆಗಿದೆ ಅನ್ನುವಂಥ ಮಾತು ಬರುತ್ತೆ. ಅದೇ ರೀತಿಯಲ್ಲಿ ಯೋ ವೇದ ಪರಮೇಷ್ಠಿನಂ ಯಶ್ಚ ವೇದ ಪ್ರಜಾಪತಿಂ ಜ್ಯೇಷ್ಠಂ ಯೇ ಬ್ರಹ್ಮಾಣಂ ವಿದುಸ್ತೆ ಸ್ಕಂಭಂ ಅನುಸಂವಿದು. ಯಾರು ಬ್ರಹ್ಮವನ್ನು ತಿಳಿದಿದ್ದಾರೆ ಅವರು ಎಲ್ಲವನ್ನು ತಿಳಿದಿದ್ದಾರೆ, ಅವರು ವೇದವನ್ನು ತಿಳಿದಿದ್ದಾರೆ, ದೇವತೆಗಳನ್ನು ತಿಳಿದಿದ್ದಾರೆ. ಯೋ ಭೂತಂಚ ಭವ್ಯಂಚ ಸರ್ವಂ ಯಶ್ಚ ಅಧಿತಿಷ್ಠತಿ ಸ್ವರ್ಯಸ್ಯ ಕೇವಲಂ ತಸ್ಮೈ ಜ್ಯೇಷ್ಠಾಯ ಬ್ರಹ್ಮಣೇ ನಮಃ ಅಂತ ಜ್ಯೇಷ್ಠನಾದ ಬ್ರಹ್ಮನಿಗೆ ನಮಸ್ಕಾರ, ಬ್ರಹ್ಮವಸ್ತುವಿಗೆ ನಮಸ್ಕಾರ ಅನ್ನುವಂತೆ ಬರುತ್ತೆ. ತ್ವಂ ಸ್ತ್ರೀ ತ್ವಂ ಪುಮಾನ್ ಅಸಿ ತ್ವಂ ಕುಮಾರ ಉತ ವಾ ಕುಮಾರಿ ತ್ವಂ ಜೀರ್ಣೋ ದಂಡೇನ ವಂಚಸಿ ತ್ವಂ ಜಾತೋ ಭವಸಿ ವಿಶ್ವತೋ ಮುಖ. ನೀನು ಸ್ತ್ರೀ, ನೀನು ಪುರುಷ, ನೀನು ಕುಮಾರ ಅಥವಾ ನೀನು ಕುಮಾರಿ, ನೀನು ಎಲ್ಲರನ್ನೂ ನಿನ್ನ ದಂಡದಿಂದ ವಂಚನೆ ಮಾಡ್ತೀಯ, ಅಂದರೆ ನಿನ್ನ ನಿಯಾಮಕ ಶಕ್ತಿಯಿಂದ ಎಲ್ಲರನ್ನೂ ಮೀರಿರತಕ್ಕಂಥದ್ದು, ನೀನು ಅತ್ಯಂತ ಪುರಾತನನಾದಂಥವನು, ನೀನು ಈ ಜಗತ್ತಿನ ಎಲ್ಲವೂ ಆಗಿ ಸರ್ವತೋಮುಖವಾಗಿ ಎಲ್ಲೆಲ್ಲಿಯೂ ಕಾಣ್ತಾ ಇದೀಯ ಅಂತ. ದೇವರು ಗಂಡೂ ಹೌದು ಹೆಣ್ಣೂ ಹೌದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ನಾವು ನೋಡ್ತೀವಿ. ಅದೇ ಸೆಮೆಟಿಕ್ ಮೊದಲಾದ ಮತಗಳಲ್ಲಿ, ಸೆಮೆಟಿಕ್ ಮೂಲದ ಮತಗಳಲ್ಲೆಲ್ಲ ದೇವರು ಗಂಡಸೇ ಆಗಬೇಕು ಹೆಂಗುಸಲ್ಲ ಅನ್ನುವಾಗ ಮೊದಲು ವಿಮನ್ ಲಿಬ್ನವರು ಆ ಮತಗಳನ್ನು ಟಾಸ್ಕಿಗೆ ತಗೋಬೇಕು. ದೇ ಹ್ಯಾವ್ ಟು ಟೇಕ್ ದೋಸ್ ರಿಲಿಜನ್ಸ್ ಟು ಟಾಸ್ಕ್. ಆದರೆ ಅದಕ್ಕೆ ನಮ್ಮ ಮಹಿಳಾವಾದಿಗಳಿಗೆ ನಾಲಿಗೆ ನರವೇ ಬಿದ್ದು ಹೋಗ್ಬಿಟ್ಟಿದೆ, ಏನೂ ಮಾತಾಡೋದಿಲ್ಲ. ಯಾವ ಮತದಲ್ಲಿ ದೇವರು ಹೆಣ್ಣಾಗೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ದೊಡ್ಡ ಅನ್ಯಾಯ ಇನ್ಯಾವುದಿದೆ ಅಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಮಾತೆತ್ತಿದರೆ ಸನಾತನ ಧರ್ಮದ ಲೋಪ ದೋಷಗಳನ್ನು ಎತ್ತೆತ್ತಿ ಸಾವಿರ ಬಾಯಿಗಳಲ್ಲಿ ತಿವಿದು ನಿಂದನೆ ಮಾಡ್ತಾರೆ. ಆದರೆ ಈ ವೇದದ ಔದಾರ್ಯ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತದೆ. ಹೀಗೆ 44 ಮಂತ್ರಗಳು ಬರ್ತದೆ. ಈ ರೀತಿ ಸ್ಕಂಭ ಮೊದಲಾದಂಥವನ್ನೆಲ್ಲ ಹೇಳ್ತಾರೆ. ಆಮೇಲೆ ನಾವು ನೋಡ್ತೀವಿ ಪ್ರಿಯಂ ಸರ್ವಸ್ಯ ಪಶ್ಯತ ಉತ ಶೂದ್ರೇ ಉತ ಆರ್ಯೇ ಅನ್ನುವಂಥ ಮಾತು ಬರುತ್ತೆ. ಆರ್ಯ ಅಂತಂದರೆ ವೈಶ್ಯ ಅಂತ, ಆರ್ಯ ಅಂತಂದರೆ ತ್ರೈವರ್ಣಿಕನು, ಹಾಗಾಗಿ ಶೂದ್ರ ಅನಾರ್ಯ ಅಂತ ಕೆಲವರು ಅಪವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಬರ್ತಕ್ಕಂಥದ್ದು ಉತ ಶೂದ್ರೇ ಉತ ಅರ್ಯೇ ಅಂತ ಹ್ರಸ್ವದಲ್ಲಿದೆ. ಅರ್ಯ ಸ್ವಾಮಿ ವೈಶ್ಯಯೋಹೋ ಅಂತ ವೈಶ್ಯರಿಗೆ ಶೂದ್ರರಿಗೆ ಎಲ್ಲರಿಗೂ ಮಂಗಳವನ್ನು ಮಾಡಲಿ ಅನ್ನುವಂಥ ಮಾತು ಬರುತ್ತೆ. ಈ ರೀತಿ ನಾವು ವೇದಗಳಲ್ಲಿ ಎಲ್ಲ ರೀತಿಯಾದ ಔದಾರ್ಯವನ್ನು ಉನ್ನತಿಯನ್ನು ಕಾಣುವಂಥದ್ದಾಗಿದೆ. ಹೀಗೆ ಅಥರ್ವವೇದದ ವ್ಯಾಪ್ತಿ ತುಂಬ ದೊಡ್ಡದು, ಒಂದೊಂದು ಅಂಶವೂ ಕೂಡ ಆಕರ್ಷಕವಾದದ್ದು, ಮಹನೀಯವಾದದ್ದು. ಇನ್ನು ಈ ಅಥರ್ವವೇದದ ಸಾಮಾನ್ಯ ವಸ್ತು ವಿಭಾಗದ ಕ್ರಮ ಏನು ಅಂತ ನೋಡ್ಬೋದು. ವಿಷಯ ವಿಭಾಗ ಎಂಥದ್ದಿದೆ ಅಂತ ನೋಡಿದ್ವಿ. ಅದನ್ನು ನಿರೂಪಣೆ ಮಾಡುವ ರೀತಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. 20 ಕಾಂಡಗಳಲ್ಲಿ ಮೊದಲ 7 ಕಾಂಡಗಳ ಸೂಕ್ತಗಳನ್ನು ಲಘು ಸೂಕ್ತಗಳು ಅಂತ ಕರೀತಾರೆ. ಮೊದಲನೇ ಕಾಂಡದಲ್ಲಿ ಪ್ರತಿ ಸೂಕ್ತದಲ್ಲೂ 4 ಮಂತ್ರ, ಮತ್ತು 4ನೇ ಕಾಂಡದಲ್ಲಿ ಪ್ರತಿ ಸೂಕ್ತದಲ್ಲಿ 6 ಮಂತ್ರ ಬರುತ್ತೆ. 5ನೇ ಕಾಂಡದಲ್ಲಿ 8 ಮಂತ್ರ ಬರುತ್ತೆ ಒಂದೊಂದು ಸೂಕ್ತಕ್ಕೂ. 6ನೇ ಕಾಂಡದಲ್ಲಿ 3 ಮಂತ್ರ ಬರುತ್ತೆ. 8ರಿಂದ 12ನೇ ಕಾಂಡದವರೆಗೆ ದೀರ್ಘ ಸೂಕ್ತಗಳು ಬರ್ತವೆ. ಅಲ್ಲಿ ಅನೇಕ ವಿಷಯಗಳಿವೆ. ಈ ಪೃಥ್ವಿ ಸೂಕ್ತ, ಸ್ಕಂಭ ಸೂಕ್ತ, ಕಾಲ ಸೂಕ್ತ ಇತ್ಯಾದಿಗಳೆಲ್ಲ ಅಲ್ಲಿಯೇ ನಾವು ನೋಡ್ತಕ್ಕಂಥದ್ದು. ಆಮೇಲೆ 13ರಿಂದ 18ರವರೆಗೆ ದೀರ್ಘ ಸೂಕ್ತಗಳು ಬಂದರು, ಒಂದೊಂದೇ ವಿಷಯದ ಬಗ್ಗೆ ಇರುವಂಥದ್ದಾಗಿದೆ. ಬಹಳ ಒಳ್ಳೆಯ ಲಾಂಗ್ ಪೊಯಮ್ಸ್ ಅಂತೀವಲ್ಲ, ಆ ರೀತಿ ಕಾಣತಕ್ಕಂಥದ್ದಾಗಿದೆ. ಹೀಗೆ ಅಥರ್ವವೇದ ಹೆದರ್ಕೊಳ್ಬೇಕಾದದ್ದೇನೂ ಅಲ್ಲ, ತುಂಬ ಪ್ರೀತಿಸಲ್ಪಡಬೇಕಾದಂಥ ವೇದ. ವೇದಗಳಲ್ಲಿ ಉತ್ತಮ ಅಧಮ ಮಧ್ಯಮ ಅಂತ ಇಲ್ಲವಲ್ಲ, ಎಲ್ಲವೂ ಉತ್ತಮೋತ್ತಮವಾದದ್ದು. ಅಥರ್ವವೂ ಅದೇ ಜಾಡಿಗೆ ಬರುತ್ತೆ. ಇವಿಷ್ಟು ಸಾಮಾನ್ಯವಾಗಿ ಸಂಹಿತೆಗಳ ಮಾತಾಯಿತು. ಇನ್ನು ನಾವು ಬ್ರಾಹ್ಮಣಗಳ ಕಡೆಗೆ ಹೋಗ್ಬೋದು. ಬ್ರಾಹ್ಮಣಂ ಅಂತ ನಪುಂಸಕಲಿಂಗದಲ್ಲಿ ನಾವು ಹೇಳ್ತೀವಿ. ಕಾರಣ ವೇದ ಬ್ರಹ್ಮಕ್ಕೆ ಸಂಬಂಧಪಟ್ಟಂಥದ್ದು ಬ್ರಾಹ್ಮಣ ಅಂತ. ವೇದ ವ್ಯಾಖ್ಯಾನ ರೂಪದ್ದು ಅಂತ ಅದನ್ನು ನಾವು ವೇದ ಅಂತಲೇ ಹೇಳ್ತೀವಿ. ಅಂದರೆ ವೇದ ಸಂಹಿತೆಗಳ ಮಂತ್ರಗಳ ವಿವರಣ ರೂಪವಾಗಿ ವಿನಿಯೋಗಾರ್ಥಕವಾಗಿ ಬಂದಿರುವಂಥದ್ದು ಅಂತ ಗೊತ್ತಿದೆ. ಆ ಬ್ರಾಹ್ಮಣಗಳಿಗೆ ಒಟ್ಟು ನಾವು ಹೇಳುವಂಥದ್ದು ಹಲವು ಲಕ್ಷಣಗಳಿರಬೇಕು ಅಂತ. ಆ ಲಕ್ಷಣಗಳಿದ್ದರೆ ಮಾತ್ರ ನಮಗೆ ಬ್ರಾಹ್ಮಣ ಅನ್ನುವಂಥ ವಿವರ ಗೊತ್ತಾಗುತ್ತದೆ. ಆ ಲಕ್ಷಣಗಳು ಏನು ಅಂತನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅದೇ ಸಂದರ್ಭದಲ್ಲಿ ಬ್ರಾಹ್ಮಣಗಳ ಭಾಷೆ ತುಂಬ ರಮಣೀಯವಾದದ್ದು. ಚಿಕ್ಕ ಚಿಕ್ಕ ವಾಕ್ಯಗಳ ಸೊಗಸಾದ ಸಂಸ್ಕೃತ, ತಿಳಿಯಾದ ಭಾಷೆ, ಒಂದು ರಿದಮಿಕ್ ಆದಂಥ ಪ್ಯಾಟರ್ನಿನ ಪುನರುಕ್ತಿಗಳೆಲ್ಲ ಇರ್ತವೆ. ಎಲ್ಲವೂ ಪ್ರಾಯಿಕವಾಗಿ ಗದ್ಯಭಾಗದ್ದೇ ಆಗಿರುವಂಥದ್ದು. ಹೇತು
ನಿರ್ವಚನಂ ನಿಂದ ಪ್ರಶಂಸಾ ಸಂಶಯೋ ವಿಧಿ ಪರಕ್ರಿಯಾ ಪುರಾಕಲ್ಪ ವ್ಯವಧಾರಣ ಕಲ್ಪನಾ ಉಪಮಾನಂ ದಶೈತೆ ಸ್ಯು ವಿಧಯೋ ಬ್ರಹ್ಮಣಸ್ಯತು ಅಂತ ಬೃಹದ್ದೇವತೆಯಲ್ಲಿ ಬರುವಂಥ ಮಾತು. ಶಾಬರ ಭಾಷ್ಯದಲ್ಲಿ ಕೂಡ ಜಮಿನಿಯ ಸೂತ್ರಗಳ ವ್ಯಾಖ್ಯಾನದಲ್ಲಿ ನಾವು ನೋಡ್ತೀವಿ ಬ್ರಾಹ್ಮಣ ಅನ್ನುವುದರ ಲಕ್ಷಣ ಏನು ಅಂತ. ಯಾವುದಕ್ಕೂ ಹೇತು ಅಂದರೆ ಪ್ರತಿ ವೇದ ಮಂತ್ರಗಳ ವಿನಿಯೋಗಕ್ಕೆ ಕಾರಣ ಹೇಳಬೇಕು, ನಿರ್ವಚನ ಮಂತ್ರಾರ್ಥವನ್ನು ಹೇಳಬೇಕು, ಮತ್ತು ಯಜ್ಞ ಮಾಡದೇ ಇದ್ದರೆ, ವೈದಿಕವಾಗಿ ನಡ್ಕೊಳ್ಳದೇ ಇದ್ದರೆ ಉಂಟಾಗುವ ತೊಂದರೆಗಳ ಬಗ್ಗೆ ಹೇಳುವಾಗ ನಿಂದೆ, ಮತ್ತು ವೇದ ವಿಧಿಗಳ ಪ್ರಶಂಸೆಯನ್ನು ಹೇಳುವಲ್ಲಿ ಆ ಪ್ರಶಂಸೆ, ಮತ್ತು ಸಂದೇಹ ಸಂದಿಗ್ಧತೆಗಳ ಅವುಗಳ ಮತ್ತು ವಿಧಿವಿಧಾನಗಳ ವಿವೇಚನೆ ಬೇಕು. ಪರಕ್ರಿಯಾ ಇನ್ನೊಂದು ಬೇರೆ ಕರ್ತುಂ ಅಕರ್ತುಂ ಅಂತೀವಲ್ಲ, ವಿಧಿ ನಿಷೇಧಗಳಿಗಿಂತ ಭಿನ್ನವಾದದ್ದನ್ನು ಮಾಡುವ ಬಗೆ ಏನು ಅಂತ, ಮತ್ತು ಪುರಾಕಲ್ಪ ಹಳೆಯ ಆಖ್ಯಾನಗಳನ್ನು, ವ್ಯವಧಾರಣ ವಿಶಿಷ್ಟವಾಗಿ ನಾವು ಗಮನದಲ್ಲಿಟ್ಟುಕೊಳ್ಳಲೇಬೇಕಾದಂಥ ಸಂಗತಿಗಳು ಏನು ಅನ್ನುವುದರ ಒಂದು ಚಿಂತನೆ, ಕಲ್ಪನಾ ನಾವು ಯಜ್ಞ ಮಾಡುವಾಗ ಊಹೆ ಮಾಡಿ ಕೆಲವನ್ನು ವ್ಯವಸ್ಥೆ ಮಾಡಿಕೊಳ್ಳಬೇಕಾಗುತ್ತದೆ. ಕೆಲವೊಂದು ಮಂತ್ರಗಳನ್ನು ಬೇರೊಂದು ರೀತಿಯಲ್ಲಿ ಹೇಳಬೇಕು, ಉದಾಹರಣೆಗೆ ಏಕಸ್ವರದಲ್ಲಿ ಕೆಲವು ಮಂತ್ರಗಳು ಹೇಳಬೇಕು ಅಂತ ಯಜ್ಞದಲ್ಲಿ ಬರುತ್ತದೆ. ಮತ್ತು ಇನ್ನು ಕೆಲವನ್ನು ಏಕವಚನವನ್ನು ಬಹುವಚನ ಮಾಡಿಕೊಳ್ಳಬೇಕು, ಲಿಂಗ ವ್ಯತ್ಯಾಸ ಮಾಡಿಕೊಳ್ಳಬೇಕಾದದ್ದು, ಈ ಥರದ್ದೆಲ್ಲ ಇರುತ್ತದೆ. ಇನ್ನು ಕೆಲವೊಮ್ಮೆ ವಿಭಕ್ತಿಗಳನ್ನು ಸ್ವಾಹಾಕಾರಾದಿಗಳಿಗೆ ಅನುಸಾರವಾಗಿ ಚತುರ್ಥಿಗೆ ಮಾಡಿಕೊಳ್ಳಬೇಕು, ಪ್ರಥಮದ್ದು ಅಂತೆಲ್ಲ ಅದು. ಮತ್ತು ಉಪಮಾನ ಆ ಸಾದೃಶ್ಯ ಹೋಲಿಕೆ ಕೊಡುವಂಥದ್ದು ಅದು ಹೇಗೆ ಅನ್ನುವಂಥದ್ದನ್ನು ಹೇಳಬೇಕು. ಇಷ್ಟು ಅಂಶಗಳನ್ನು ಬ್ರಾಹ್ಮಣಗಳು ಕವರ್ ಮಾಡುತ್ತದೆ ಅಂತ ಗೊತ್ತಾಗುತ್ತದೆ. ಮಂತ್ರ ಬ್ರಾಹ್ಮಣಯೋ ವೇದ ಅನ್ನುವ ಮಾತು ಗೊತ್ತೇ ಇದೆ. ಹೀಗೆ ಈ 10 ಅಂಶಗಳಿಂದ ಇರುವಂಥದ್ದಾಗಿದೆ. ಈ ಬ್ರಾಹ್ಮಣಗಳು ಒಂದೊಂದು ವೇದಕ್ಕೂ 10 ಹಲವು ಬಗೆಯಲ್ಲಿವೆ. ಆದರೆ ನಮಗಿವತ್ತು ಉಪಲಬ್ಧವಾಗಿರುವಂಥದ್ದು ಕೆಲವೇ ಬ್ರಾಹ್ಮಣಗಳು. ಮುಖ್ಯವಾಗಿ ಸಾಮವೇದಕ್ಕೆ ಹೆಚ್ಚು ಸಂಖ್ಯೆಯ ಬ್ರಾಹ್ಮಣಗಳಿವೆ, 8 ಬ್ರಾಹ್ಮಣಗಳಿವೆ. ಋಗ್ವೇದಕ್ಕೆ 2, ಐತರೇಯ ಕೌಶೀತಕಿ. ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದಕ್ಕೆ ಉಳಿದಿರುವಂಥದ್ದು ತೈತ್ರಿಯ ಬ್ರಾಹ್ಮಣ, ಶುಕ್ಲ ಯಜುರ್ವೇದಕ್ಕೆ ಶತಪಥ ಬ್ರಾಹ್ಮಣ. ಇನ್ನು ಸಾಮವೇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಬ್ರಾಹ್ಮಣಗಳಿವೆ. ನಾನು ಹೇಳಿದೆ ಅಥರ್ವೇದಕ್ಕೆ ಒಂದು ಉಂಟು, ಗೋಪಥ ಬ್ರಾಹ್ಮಣ ಅಂತ ಉಂಟು. ಗೋಪಥ ಬ್ರಾಹ್ಮಣವಲ್ಲದೆ ಅದಕ್ಕೆ ಇನ್ಯಾವ ಬ್ರಾಹ್ಮಣವೂ ಇಲ್ಲ, ಯಾವ ಶಾಖೆ ಕೂಡ ಉಳಿದಿಲ್ಲ. ಇನ್ನು ಸಾಮವೇದಕ್ಕೆ ಸಂಬಂಧಪಟ್ಟಂತೆ ಹಲವು ಬ್ರಾಹ್ಮಣಗಳಿವೆ ಅಂತ ಹೇಳಿದ್ರಲ್ಲ, ಅಷ್ಟಬ್ರಾಹ್ಮಣಗಳಲ್ಲಿ ಬಹಳ ಪ್ರಸಿದ್ಧವಾದಂಥದ್ದು ತಲವಕಾರ ಬ್ರಾಹ್ಮಣ ಮತ್ತು ತಾಂಡ್ಯ ಮಹಾಬ್ರಾಹ್ಮಣ. ತಾಂಡ್ಯ ಬ್ರಾಹ್ಮಣ, ತಾಂಡ್ಯ ಮಹಾಬ್ರಾಹ್ಮಣ ಅಂತಾರೆ, ಅದನ್ನು ಪಂಚವಿಂಶ ಬ್ರಾಹ್ಮಣ ಅಂತ ಕೂಡ ಕರೀತಾರೆ. ಅದರ ಮುಂದಿನ ಅಧ್ಯಾಯವನ್ನು ಷಡ್ವಿಂಶ ಬ್ರಾಹ್ಮಣ ಅಂತ ಕೂಡ ನಾವು ಹೇಳ್ತೀವಿ. ಅದಾದ ಮೇಲೆ ವಂಶಬ್ರಾಹ್ಮಣ ಬರುತ್ತದೆ, ಆರ್ಷೇಯ ಬ್ರಾಹ್ಮಣ ಬರುತ್ತೆ, ದೈವತ ಬ್ರಾಹ್ಮಣ ಬರುತ್ತೆ. ಹೀಗೆ 8 ಬ್ರಾಹ್ಮಣಗಳು ಪ್ರಸಿದ್ಧವಾದಂಥವು. ಅದರೊಳಗೆ ಜೈಮಿನಿಯ ಬ್ರಾಹ್ಮಣ ಅಂತ ಬೇರೆ ಒಂದು ಉಂಟು, ಮತ್ತು ಛಂದೋಗ ಬ್ರಾಹ್ಮಣ ಅಂತ ಒಂದು ಉಂಟು. ಇವೆಲ್ಲವೂ ಕೆಲವೊಮ್ಮೆ ವಿಷಯಗಳು ಓವರ್ಲ್ಯಾಪ್ ಆಗುತ್ತವೆ, ಇನ್ನು ಕೆಲವೊಮ್ಮೆ ಸ್ವತಂತ್ರವಾದ ವಿಷಯಗಳನ್ನು ಕೊಡುವಂಥದ್ದಾಗಿರುತ್ತವೆ. ಆದರೆ ಅವುಗಳಿಗೆ ತಮ್ಮದೇ ಆದಂಥ ವೈಶಿಷ್ಟ್ಯ ಇದೆ ಅಂತ ನಾವು ಮರೆಯುವಂತೆ ಇಲ್ಲ. ಬ್ರಾಹ್ಮಣಗಳ ಪೈಕಿ ಶತಪಥ ಬ್ರಾಹ್ಮಣಕ್ಕೆ ತುಂಬ ದೊಡ್ಡ ಪ್ರಾಶಸ್ತ್ಯ ಇದೆ. ಅತ್ಯಂತ ವಿಸ್ತಾರವಾದ ಬ್ರಾಹ್ಮಣ ಅಂದರೆ ಶತಪಥ. ಆಮೇಲೆ ತೈತ್ರಿಯ ಬ್ರಾಹ್ಮಣ ಹಾಗೂ ನಾನು ಮೊದಲೇ ಹೇಳಿದಂತೆ ತಾಂಡ್ಯ ಮಹಾಬ್ರಾಹ್ಮಣ ಇವುಗಳು. ಅದಾದ ಮೇಲೆ ಮುಂದಿನ ಹಂತವಾಗಿ ನಾವು ನೋಡುವಂಥದ್ದು ಐತರೇಯ ಬ್ರಾಹ್ಮಣ, ಜೈಮಿನಿಯ ಬ್ರಾಹ್ಮಣ, ಗೋಪಥ ಬ್ರಾಹ್ಮಣಗಳು. ತುಂಬ ಕಡೆ ಚಿಕ್ಕದಾದಂಥ ಬ್ರಾಹ್ಮಣ ಅಂತ ಹೇಳೋದಿದ್ದರೆ ವಂಶ ಬ್ರಾಹ್ಮಣ, ದೈವತ ಬ್ರಾಹ್ಮಣ, ಆ ರೀತಿಯಾದ ಸಾಮವೇದೀಯ ಬ್ರಾಹ್ಮಣಗಳು. ಕೌಶಿತಕಿ ಬ್ರಾಹ್ಮಣ ಕೂಡ ಸ್ವಲ್ಪ ಮಟ್ಟಿಗೆ ಚಿಕ್ಕದು ಅಂತಲೇ ಹೇಳಬಹುದು, ಮೀಡಿಯಮ್ ಸೈಜಿಗೆ ಬರುವಂಥದ್ದು. ಇವುಗಳ ವಸ್ತು ವ್ಯಾಪ್ತಿ ವಿಷಯಗಳನ್ನು ನಾವು ಸ್ಥೂಲವಾಗಿ ಒಂದಿಷ್ಟು ಗಮನಿಸಬಹುದು. ಮೊದಲಿಗೆ ನಾವು ಋಗ್ವೇದದ ಬ್ರಾಹ್ಮಣಗಳನ್ನು ಗಮನಿಸೋಣ. ಋಗ್ವೇದ ಬ್ರಾಹ್ಮಣಗಳು 2 ಅಂತ ನಾನು ಮೊದಲೇ ಹೇಳಿದೆ, ಐತರೇಯ ಹಾಗೂ ಕೌಶೀತಕಿ ಅಂತ ಹೇಳಿಬಿಟ್ಟು. ಅದು ಸಂಹಿತೆಯ ಶೈಲಿಯಲ್ಲಿಯೇ ಇರುವಂಥದ್ದಾಗಿದೆ. ಇಲ್ಲಿ ನಾವು ಒಟ್ಟು ನೋಡುವಂಥದ್ದು 40 ಅಧ್ಯಾಯಗಳು, ಚಿಕ್ಕ ದೊಡ್ಡ ಅಧ್ಯಾಯಗಳೆಲ್ಲ ಇರುವಂಥದ್ದು. ಇಲ್ಲಿ ನಾವು ಬೇರೆ ಬೇರೆ ಯಜ್ಞಗಳನ್ನು ಹೇಗೆ ನಿರ್ವಾಹ ಮಾಡ್ತಾರೆ ಅಂತನ್ನುವುದ ವಿವರಗಳನ್ನು ಕಾಣ್ತೀವಿ. ಹೆಚ್ಚು ಯಜುರ್ವೇದ ಸಂಬಂಧಿಯಾಗಿರುವಂತೆ ಕಾಣಿಸುತ್ತೆ. ಇಲ್ಲಿ ಪ್ರಕೃತಿಯಾಗ, ವಿಕೃತಿಯಾಗ, ಅಗ್ನಿಷ್ಠೋಮಾದಿ ಪ್ರಕೃತಿಯಾಗಗಳು, ಮತ್ತು ಗವಾಮಯನ, ಗವಾಲಂಬ ಮೊದಲಾದಂಥ ವಿಕೃತಿಯಾಗಗಳು, ಸರ್ವತೋಮುಖ ಮೊದಲಾದಂಥ ಬೇಕಾದಷ್ಟು ವಿಕೃತಿಯಾಗಗಳ ವಿವರಗಳಿವೆ. ಆದರೆ ಯಜುರ್ವೇದ ಬ್ರಾಹ್ಮಣಗಳಲ್ಲಿಯೇ ಅವುಗಳ ವ್ಯಾಪ್ತಿ ಹೆಚ್ಚು ಅಂತ ಗೊತ್ತಾಗುತ್ತದೆ. ಮತ್ತು ರಾಜಸೂಯ ಬರುತ್ತದೆ. ವಿಶೇಷವಾಗಿ ಇಲ್ಲಿ ಐತರೇಯದಲ್ಲಿ ರಾಜಸೂಯದ ಪ್ರಶಂಸೆ ಹೆಚ್ಚಾಗಿರುವಂಥದ್ದು. ಇದನ್ನು ಮಾಡಿದ ರಾಜರುಗಳು ಯಾರು, ಅವರುಗಳ ಹೆಸರುಗಳೇನು, ಅವರಿಗೆ ಉಂಟಾದ ಶ್ರೇಯಸ್ಸು ಎಂಥದ್ದು ಅನ್ನುವುದೆಲ್ಲ ಪಟ್ಟಿ ಬರುತ್ತೆ.
ಇಡೀ ಐತರೇಯ ಬ್ರಾಹ್ಮಣದಲ್ಲಿ ಎದ್ದು ಕಾಣುವಂಥ ಒಂದು ಕಥೆ ಅಂತಂದರೆ ಹರಿಶ್ಚಂದ್ರನ ಕಥೆ. ನಾವು ಯಾವನನ್ನು ಸತ್ಯ ಹರಿಶ್ಚಂದ್ರ ಅಂತ ಕೊಂಡಾಡ್ತೀವಿ, ಆ ಸತ್ಯ ಹರಿಶ್ಚಂದ್ರನೂ ಸುಳ್ಳಾಡಿದ ಕಥೆ ಅಲ್ಲಿ ಬರುತ್ತೆ. ಇದನ್ನು ದೇವಿ ಭಾಗವತದಲ್ಲಿ ಕೂಡ ಕಾಣ್ತೀವಿ. ಅಲ್ಲಿ ಬಹಳ ಚೆನ್ನಾಗಿ 4 ಯುಗಗಳೆಂದರೆ ಏನು ಅಂತ ಹೇಳುವ ಆಧ್ಯಾತ್ಮಿಕವಾದ ಒಂದು ಅರ್ಥ ಕಾಣಿಸುತ್ತೆ. ಕಲಿಶಯಾನೋ ಭವತಿ ಸಂಜಿಹಾನಸ್ತು ದ್ವಾಪರ ಅಂತ, ಹಾಸಿಗೆ ಹಿಡಿದು ಮಲಗಿರುವುದೇ ಕಲಿಯುಗ ಅಂತ, ಜಡತ್ವ ತಮೋಗುಣವೇ ಕಲಿಯುಗ. ಸಂಜಿಹಾನಸ್ತು ದ್ವಾಪರ, ಹಾಸಿಗೆ ಬಿಟ್ಟು ಕೂತಾಗ ಅವನು ದ್ವಾಪರಯುಗಕ್ಕೆ ಬರ್ತಾನೆ. ತಿಷ್ಠನ್ ತ್ರೇತಾಯ, ನಿಂತು ಅವನು ತ್ರೇತಾಯುಗಕ್ಕೆ ಬರ್ತಾನೆ. ಕೃತಂ ಸಂಪದ್ಯತೆ ಚರನ್, ಕೃತಯುಗ ಆಗೋದು ಓಡಾಟ ಮಾಡುವಾಗ. ಚರನ್ ವೈ ಮಧುವಿಂದತಿ ತಸ್ಮಾಚ್ಚರೈವೇತಿ ಅಂತ, ಓಡಾಟದಿಂದಲೇ ಎಲ್ಲವನ್ನೂ ಪಡ್ಕೊಳ್ಳೋದು. ಮಧು ಅಂದರೆ ಅಮೃತ ಅಂತನ್ನುವ ಅರ್ಥ, ಇಮ್ಮಾರ್ಟ್ಯಾಲಿಟಿ, ಪರಿಪೂರ್ಣತೆ ಬರುವುದು. ಹಾಗಾಗಿ ತಸ್ಮಾಚ್ಚರೈವೇತಿ ಅಂತ, ಚರೈವೇತಿ ಎನ್ನುವುದು ಒಂದು ದೊಡ್ಡ ಮಂತ್ರ, ಒಂದು ಮೋಟೋ ಧ್ಯೇಯವಾಕ್ಯ ತರಹ ಎಲ್ಲೆಲ್ಲೂ ಪ್ರಸಿದ್ಧವಾಗಿರುವಂಥದ್ದು. ತಾತ್ಪರ್ಯ ಇಷ್ಟೇ, ಜಡತ್ವವನ್ನು ಮೀರಿ ಚೈತನ್ಯಶೀಲರಾಗುವುದೇ ಕಾಲದ ಪರಿಪಾಕ. ಅದರಿಂದ ಕಲಿಯುಗ ಮುಳುಗೋಗ್ಬಿಡುತ್ತೆ, ಇನ್ನೇನೋ ಆಗಿಬಿಡುತ್ತೆ ಅಂತ ಯಾರೂ ಅಂದುಕೊಳ್ಬೇಕಾಗಿಲ್ಲ. ಈ 2000ಕ್ಕೆ ಕಲಿಯುಗ ಮುಗಿಯುತ್ತೆ, ಪ್ರಳಯ ಆಗುತ್ತೆ, ಇಲ್ಲ 2020ಕ್ಕಾಗುತ್ತೆ, ಹೀಗೆ ಭವಿಷ್ಯೋತ್ತರ ಉತ್ತರೋತ್ತರ ಪುರಾಣಗಳನ್ನು ಯಾರೂ ಬರೀಬೇಕಾಗಿಲ್ಲ. ಇದು ಮಾನಸಿಕವಾದ ಕಲ್ಪನೆ ಅನ್ನುವಂಥದ್ದನ್ನು ತೋರ್ಪಡಿಸ್ಕೊಡ್ತಾರೆ. ಅದರಿಂದ ಕೃತಯುಗ ಬರಲಿ 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 ಅಂತ ಹಂಬಲಿಸಬೇಕಾಗಿಲ್ಲ. ನಾವು ಚೆನ್ನಾಗಿದ್ದರೆ ಕೃತಯುಗ ನಮ್ಮ ಪಾಲಿಗೆ ಬಂತು, ಜಗತ್ತು ಚೆನ್ನಾಗಿದ್ದರೆ ಜಗತ್ತಿನ ಪಾಲಿಗೆ ಬಂತು. ಆ ಚಟುವಟಿಕೆ, ಕಾರ್ಯಶೀಲತೆ, ದಕ್ಷತೆಯನ್ನು ಹೇಳುವಂಥದ್ದು ನೋಡ್ತೀವಿ. ಮತ್ತು ನಾವು ಅನೇಕ ನಕ್ಷತ್ರ ಸಂಬಂಧಿಯಾದ ವಿವರಗಳನ್ನು ಕೂಡ ನಾವು ನೋಡ್ತೀವಿ. ಸೌತ್ರಾಮಣಿ ಮೊದಲಾದಂಥ ಯಾಗಗಳ ವಿವರಗಳನ್ನು ಕಾಣ್ತೀವಿ. ಸೌತ್ರಾಮಣಿ ಕ್ಷಾತ್ರಯಾಗ ಅಂತ ನೆನ್ನೆ ಹೇಳಿದ್ದೆ. ಅಲ್ಲಿ ಸುರಾಪಾನಕ್ಕೆ ಅವಕಾಶ ಉಂಟು. ವಾಜಪೇಯಿದಲ್ಲಿ ರಥಪಂಥ್ಯಗಳಿಗೆ ಅವಕಾಶ ಉಂಟು. ಆಮೇಲೆ ರಾಜಸೂಯದಲ್ಲಿ ಅಕ್ಷಕ್ರೀಡೆಗೆ ಅವಕಾಶ ಉಂಟು. ಇನ್ನು ಬೇಟೆ, ಮೃಗಯ ಮತ್ತು ಮೃಗಯ ಮಾಂಸ ಭಕ್ಷಣಕ್ಕೆ ರಾಜಸೂಯದಲ್ಲಿ ಅವಕಾಶ ಉಂಟು ಅಂತ. ದೇಶ ಇಡೀ ಸಂಚಾರ ಮಾಡಿಕೊಂಡು ಹೋಗುವಾಗ, ಕಾಡು ಮೇಡುಗಳನ್ನು ಅಲ್ಕೊಂಡು ಹೋಗುವಾಗ ಯಾವುದೋ ಬೇಟೆ ಆಡಬೇಕು, ಯಾವುದೋ ಪ್ರಾಣಿಗಳ ಮಾಂಸವನ್ನು ತಿಂದು ಬದುಕಬೇಕು ಸೈನಿಕರದು, ಆ ಎಲ್ಲ ವ್ಯವಸ್ಥೆ ಇರುತ್ತದೆ ಇಂಥದ್ದು. ಜೊತೆಗೆ ಒಂದು ಸಾಮ್ರಾಜ್ಯ ಆಗಬೇಕು, ಸಾರ್ವಭೌಮ ಆಗಬೇಕು ಅಂದರೆ ಎಲ್ರಿಗೂ ಚೆನ್ನಾಗಿ ಕುಡಿಸಿ ತಿನ್ನಿಸಲೇಬೇಕು. ಅದು ಇವತ್ತಿನ ಎಲೆಕ್ಷನ್ಗಳಿಂದ ಮೊದಲುಕೊಂಡು ಅಲ್ಲಿಯವರೆಗೂ ಇರುವಂಥದ್ದು. ಇಷ್ಟರ ಮಟ್ಟಿಗೆ ಯಜ್ಞವನ್ನು ಲೈಟ್ ಮಾಡಿಬಿಡ್ಬೋದಾ ಅಂತ ನೀವು ಕೇಳಬಹುದು. ಆದರೆ ಹೊಟ್ಟೆಗೆ ಚೆನ್ನಾಗಿಲ್ಲದೇ ಇದ್ದರೆ ಜನ ರಟ್ಟೆಗೆ ಶ್ರಮ ಕೊಡುವಂತೆ ದುಡಿಯೋದಿಲ್ಲ. ಹಾಗಾಗಿ ತೆಲುಗಿನಲ್ಲಿ ಒಂದು ಗಾದೆ, ಪೆಟ್ಟೆ ಪೆಂಡ್ಲಿಲೆ ಕುಂಟೆ ಶ್ರಾದ್ದಮು ಅಂತ. ಶ್ರಾದ್ದಾನೇ ಕೂಡ ಪೆಟ್ಟಾಲಿ ಭಾಗ. ಅಂದರೆ ಕೊಡುವುದು ಬಹಳ ಮುಖ್ಯ. ಸಮೃದ್ಧಿ, ಅನ್ನ ಸಮೃದ್ಧಿ ಇಲ್ಲದೆ ಯಾವುದೂ ಆಗೋದಿಲ್ಲ. ಸಾಮಾನ್ಯ ಜನರಿಗೂ ಇರಬೇಕಾಗುತ್ತದೆ. ಆ ದೃಷ್ಟಿಯಿಂದ ನಮಗೆ ಗೊತ್ತಾಗುತ್ತೆ ಇದು ಅದರ ಅಂಗವಾಗಿ ಬರುವುದು. ಮತ್ತು ಇದು ಕ್ಷಾತ್ರಯಾಗವಾದ್ದರಿಂದ ಕ್ಷತ್ರಿಯರಿಗೆ ಮದ್ಯಪಾನ, ದ್ಯೂತ, ರಥಪಂಥ್ಯ ಇವುಗಳು ಮೊದಲಾದಂಥದ್ದು ನಿಶ್ಚಿತವಾದಂಥದ್ದು. ಆಮೇಲೆ ಈ ಯಜ್ಞ ರೂಪದಲ್ಲಿ ಆದರೂ ಅದನ್ನು ಅಷ್ಟು ಮಟ್ಟಿಗೆ ಮಾಡಬೇಕು, ಮಿಕ್ಕಂತೆ ಅಲ್ಲ ಅಂತಲೂ ಹೇಳಿದ್ದಾರೆ. ಹೀಗಾಗಿ ಆ ಯಜ್ಞಕ್ಕಾಗಿ ಕಾಯಬೇಕು. ಒಂದು ಸ್ವಲ್ಪ ಈ ಥರದ ಒಂದು ಲೈಟಾಗಿರುವಂಥ ಚಟುವಟಿಕೆಗಳಲ್ಲಿ ತೊಡ್ಕೊಳ್ಬೇಕು ಅಂದರೆ ದೊಡ್ಡ ಕೆಲಸ ಮಾಡಬೇಕು ಅಂತ. ಮಕ್ಕಳಿಗೆ ಹೇಳ್ತೀವಲ್ಲ, ಇಷ್ಟೆಲ್ಲ ನೀನು ಹೋಮ್ವರ್ಕ್ ಮಾಡಿದ್ರೆ ನಿನಗೆ 1 ಗಂಟೆ ಟಿ ವಿ ನೋಡೋಕ್ಕೆ ಬಿಡ್ತೀನಿ ಅಂತ, ಒಂದು ಕಾರ್ಟೂನ್ ನೋಡೋಕ್ಕೆ ಬಿಡ್ತೀನಿ ಅಂತ, ಆ ರೀತಿ ಪ್ರರೋಚನ ರೂಪವಾಗಿ ಕೂಡ ಇದು ಇದ್ದದ್ದು. ಮತ್ತು ಸಾರ್ವಜನಿಕ ಸಮಾರಂಭಗಳಿಗೆ ಕಳೆ ಬರುವಂಥದ್ದು ಈ ಆಟ ಪಾಠ ಇವುಗಳೆಲ್ಲ ಇದ್ದಾಗಲೇ ತಾನೆ. ನಮ್ಮಲ್ಲಿ ಯುಗಾದಿಯ ಮರುದಿವಸ, ವರ್ಷತೊಡಕಿನ ದಿವಸ, ಅವತ್ತು ಸಾಂಕೇತಿಕವಾಗಿ ಜೂಜಾಟ ಆಡಬೇಕು ಅಂತ ಉಂಟು. ಒಂದು ಬಿಡಿಗಾಸನ್ನಾದರೂ ಇಟ್ಟು ಅವನು ಕಳ್ಕೊಳ್ಳೋದೋ ಗೆಲ್ಲುವುದೋ ಮಾಡಬೇಕು ಅಂತ. ಅಂದರೆ ವರ್ಷ ಇಡೀ ಮಾಡಬಾರ್ದು, ವರ್ಷತೊಡಕಿನ ದಿವಸ ಮಾತ್ರ ಅಂತ. ಹೀಗೆಲ್ಲ ಉಂಟು. ಇದು ಎಲ್ಲರನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ವೈದಿಕ ಸಂಸ್ಕೃತಿಯ ಲಕ್ಷಣ. ಬರಿಯ ಮಡಿವಂತರನ್ನು ಮತ್ತು ಬಡಿ, ಕಚ್ಚು, ಕೊಲ್ಲು, ಕಡಿ ಅವ್ರನ್ನ ಮಾತ್ರ ಉದ್ದೇಶಿಸಿ ಅಂತಲ್ಲ, ಎಲ್ಲರಿಗೂ ಕೂಡ ಅವಕಾಶ ಕೊಡುವಂಥದ್ದು ಅಂತ. ಉದಾಹರಣೆಗೆ ನೋಡಿ, ಉಜ್ಜಯಿನಿಯಲ್ಲಿ ಇರ್ತಕ್ಕಂಥ ಆ ಬೇತಾಳೇಶ್ವರ ಯಾವನಿದ್ದಾನೆ ಆತನಿಗೆ ಮದ್ಯವನ್ನೇ ನೈವೇದ್ಯ ಮಾಡುವಂಥದ್ದು. ಈಗಲೂ ಒಂದು ದೊಡ್ಡ ತಟ್ಟೆಗೆ ಮದ್ಯ ಹಾಕಿಬಿಟ್ಟಿದ್ರೆ ಅವನ ಬಾಯಿಗೆ ಇಡ್ತಾರೆ, ಅದು ಕುಡಿದ ಮೇಲೆ ಮಿಕ್ಕಿದ್ದನ್ನು ಪ್ರಸಾದ ಅಂತ ಕೊಡ್ತಾರೆ. ಅಂದರೆ ನಮ್ಮ ದೇವರಿಗೆ ನಾವು ಎಲ್ಲವನ್ನೂ ನೈವೇದ್ಯ ಮಾಡ್ತೀವಿ, ಎಲ್ಲ ಥರದ ದೇವರುಗಳನ್ನು ನಾವು ಒಪ್ಪಿಕೊಂಡಿದ್ದೀವಿ. ನಮಗಿನ್ಯಾರು ಇನ್ಕ್ಲೂಸಿವಿಟಿಯನ್ನು, ಬಹುತ್ವವನ್ನು, ಸೆಕ್ಯುಲರಿಸಮನ್ನು ಕಲಿಸಬೇಕಾಗಿಲ್ಲ ಅನ್ನೋದು ಗೊತ್ತಾಗುತ್ತದೆ. ಮತ್ತು ಕೌಶೇತಕಿ ಬ್ರಾಹ್ಮಣದಲ್ಲಿ ಹೆಚ್ಚು ಕಡಿಮೆ ಇದೇ ವಿವರಗಳನ್ನು ಕೂಡ ನಾವು ನೋಡ್ತೀವಿ.
ಅದಕ್ಕೆ ಶಾಂಖಾಯನ ಬ್ರಾಹ್ಮಣ ಅಂತ ಕೂಡ ಮತ್ತೊಂದು ಹೆಸರಿತ್ತು ಅಂತ ಗೊತ್ತಾಗುತ್ತದೆ. ಶಾಖಾಭೇದಗಳಷ್ಟೇ ಹೊರತುನುವೆ ವಿವರಣೆಗಳ ಆನುಪೂರ್ವಿ, ಅಂದರೆ ಇಲ್ಲಿ ಮೊದಲನೇ ಚಾಪ್ಟ್ರಲ್ಲಿ 2ನೇ ಚಾಪ್ಟರ್ ಆಗಿರುತ್ತೆ, ಇಲ್ಲಿ 4ನೇ ಚಾಪ್ಟ್ರಲ್ಲಿ ಬಂದದ್ದು ಅಲ್ಲಿ 3ನೇ ಚಾಪ್ಟ್ರಲ್ಲೇ ಬಂದಿರುತ್ತೆ. ಈ ರೀತಿಯಾದಂಥ ಹೆಚ್ಚು ಕಡಿಮೆಗಳನ್ನಷ್ಟೇ ಹೊರತು ಇನ್ಯಾವುದನ್ನು ನಾವು ನೋಡಲ್ಲ. ಆದರೆ ಕೆಲವೊಂದು ವಿಶೇಷಗಳನ್ನು ನೋಡಿ ಋತುಸಂಧಿಷು ವ್ಯಾಧಿರ್ಜಾಯತೆ ಅಂತ ಹೇಳುತ್ತೆ ಈ ಕೌಶಿತಕಿ ಬ್ರಾಹ್ಮಣ. ಸೀಸನ್ಗಳು, 2 ಸೀಸನ್ಗಳ ನಡುವೆ ರೋಗ ಹೆಚ್ಚಾಗುತ್ತೆ ಅಂತ. ಅದು ಎಷ್ಟು ಸತ್ಯ, ಈ ಥರದ ಅಬ್ಸರ್ವೇಷನ್ಸ್ ಕೂಡ ಅಲ್ಲಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ. ಆಮೇಲೆ ಮಹಾರಾಜ ತನ್ನ ಸೈನ್ಯವನ್ನು ಜನತೆಯ ಪ್ರಯಾಣದಲ್ಲಿ ಎಲ್ಲಕ್ಕೂ ರಕ್ಷಣೆಗೆ ಬಳಸ್ತಾ ಇದ್ದ ಅನ್ನುವಂಥ ಮಾತು ಬರುತ್ತೆ. ಆಮೇಲೆ ಅರ್ಥ ವಿವರಣೆಯನ್ನು ಸ್ಪಷ್ಟವಾಗಿ ಜೋರಾಗಿ ಮಾಡಬೇಕು, ಉಚ್ಚೈರ್ ನಿರುಕ್ತ ಮನುಬ್ರೂಯಾತ್ ಅನ್ನುವಂಥದ್ದು. ಮತ್ತು ಹಿಂಸೆಯನ್ನು ಮಾಡಬಾರದು ಅನ್ನೋದು ಬರುತ್ತದೆ. ಯಜ್ಞದಲ್ಲಿ ಪಶುವಧೆಯನ್ನು ಮಾಡುವುದು ಅಂತಿದ್ದಂತೆ ಮಾಡೋದು ಬೇಡ ಅನ್ನುವಂತೆ ಅಮುಷ್ಮಿನ್ ಲೋಕೆ ಪಶವೋ ಮನುಷ್ಯ ನಷ್ಟಂತಿ, ಮನುವು ಕೂಡ ಹೇಳ್ತಾನೆ ಈ ಮಾತನ್ನು. ಇನ್ನೊಂದು ಲೋಕದಲ್ಲಿ ಆ ಪಶುಗಳು ಈ ಮನುಷ್ಯರನ್ನು ಕಡಿಯುತ್ತವೆ, ಅದಕ್ಕೋಸ್ಕರವಾಗಿ ಯಾರು ಹಿಂಸೆ ಮಾಡಬೇಡಿ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಹೀಗೆ 10 ಹಲವು ಬಗೆಯಲ್ಲಿ ನಾವು ಕೌಶಿತಕಿ ಮೊದಲಾದ ಋಗ್ವೇದ ಸಂಬಂಧಿಯಾದ ಬ್ರಾಹ್ಮಣಗಳ ವಿವರಗಳನ್ನು ನೋಡ್ತೀವಿ. ಮತ್ತು ನಾವು ಸಾಮವೇದಕ್ಕೆ ಬಂದರೆ, ಯಾಕೆಂದರೆ ಋಗ್ವೇದಕ್ಕೆ ಪರಿಶಿಷ್ಟಭೂತವಾಗಿ ಸಾಮವೇದ ಕಾಣುವುದರಿಂದ ನೋಡಿದರೆ ತಾಂಡಿ ಮಹಾಬ್ರಾಹ್ಮಣ ಬಹಳ ವಿಸ್ತಾರವಾದಂಥದ್ದು, 25 ಅಧ್ಯಾಯಗಳಿಂದ ಕೂಡಿರುವಂಥದ್ದು. ಅಲ್ಲಿ ಸರಸ್ವತಿ ನದಿಯ ಬತ್ತು ಹೋಗುವಿಕೆಯ ಒಂದಿಷ್ಟು ಭಾಗದ ಚಿತ್ರಣ ಕೂಡ ನಾವು ನೋಡ್ತೀವಿ. ಗವಾಮಯನ ವಿಶೇಷವಾದ ಯಾಗ, ಹಿಂದೊಮ್ಮೆ ಗೋವುಗಳು ಕೂಡ ಯಜ್ಞ ಮಾಡಿದವಂತೆ, ಆ ಯಜ್ಞದ ವಿವರವನ್ನು ತೋರಿಸುವಂತೆ 1 ವರ್ಷ ಕಾಲ ನಡೀತಕ್ಕಂಥ ಯಾಗ ಗವಾಮಯನ. ಆ ಗವಾಮಯನ ಯಾಗದ ವಿವರಣೆಗಳು ಕಾಣಿಸಿಕೊಳ್ಳುತ್ತವೆ. ಇವೆಲ್ಲ ಸತ್ರ ಅಂತನ್ನುವಲ್ಲಿ ಬರುತ್ತೆ. ಅಹೀನ ಅಂತಂದರೆ 10-12 ದಿವಸಕ್ಕೆ ಕಡಿಮೆ ಇಲ್ಲದೆ ಮಾಡುವಂಥ ಯಾಗ. ಅದಕ್ಕಿಂತ ಕಡಿಮೆ ಇರತಕ್ಕಂಥ ಯಾಗಗಳಿಗೆ ಷಡಹ ಅಂತ ಕರೀತಾರೆ. 6 ದಿವಸಗಳಲ್ಲಿ, 1 ವಾರದಲ್ಲಿ ಆಗತಕ್ಕಂಥದ್ದು. ಅದಕ್ಕೂ ಹೆಚ್ಚಾಗಿಬಿಟ್ಟಾಗ, ಪಕ್ಷಕ್ಕೂ ಹೆಚ್ಚಾದಾಗ ಸತ್ರ ಅಂತ ಅನಿಸಿಕೊಳ್ಳುತ್ತದೆ. ವರ್ಷಕ್ಕೂ ಹೆಚ್ಚು ಕಾಲ ನಡೆದಾಗ ದೀರ್ಘ ಸತ್ರ ಅಂತ ಅನಿಸಿಕೊಳ್ಳುತ್ತದೆ. ಈ ಸತ್ರ ಯಾಗಗಳ ಕ್ರಮವನ್ನು ಕೂಡ ನೋಡ್ತೀವಿ. ಮ್ಯಾರಥಾನ್ ರೇಸ್ ಮಾಡೋಲ್ವೇ, ಆ ರೀತಿ ಸತ್ರಯಾಗಗಳು ಕೂಡ. ಆ ಮೌಸ್ ಟ್ರ್ಯಾಪ್ ಅನ್ನುವಂಥ ಒಂದು ನಾಟಕ ಯಾವುದು ಅಗಾಥಾ ಕ್ರಿಸ್ಟಿಯ ರಚನೆ, ಅದು ಇಂದು ಲಂಡನ್ನಲ್ಲಿ ನಡೀತಾ ಇದೆ. ಲಂಡನ್ನಿಗೆ ಹೋಗಿ ಬಂದವರೆಲ್ಲ ಅದನ್ನು ನೋಡುವುದು ಒಂದು ರಿಚುವಲ್ ಆಗಿಬಿಟ್ಟಿದೆ ಅಂತ ನಾವು ಕೇಳಿದ್ದೀವಿ. ಹಲವು 3 ದಶಕಗಳಿಗೂ ಹೆಚ್ಚು ಕಾಲದಿಂದ ನಡೀತಾ ಇದೆ ಅಂತ. ಆ ರೀತಿ ಇವುಗಳು ಕೂಡ ಯಾರೋ ಹೋಗೋರು ಹೋಗ್ತಾರೆ, ನೋಡಿ ಬರ್ತಾರೆ, ಹೇಳ್ತೀವಿ ಅಲ್ಲಿ ಅಖಂಡ ಜ್ಯೋತಿ ಉರಿತಾ ಇದೆ ಶತಶತಮಾನಗಳಿಂದ ಅಂತಂತೀವಲ್ಲ, ಆ ರೀತಿಯಾದ ಆಸ್ಥೆ ಇದ್ದವ್ರಿಗಾಗಿ ಮಾಡಿದ್ದಾರೆ. ಎಲ್ಲರೂ ಮಾಡಬೇಕು ಅಂತಲ್ಲ, ಮಾಡುವವರು ಮಾಡಲಿ, ಮಿಕ್ಕಿದವರು ಒಮ್ಮೆ ಹೋಗಿ ನೋಡಿ ಬರಲಿ. ಯಾವ ಮಹಿಮೆ ಎಲ್ಲಿದೆಯೋ, ಮಹಿಮೆ ಮನಸ್ಸೋ ತಡೆಯೋ ಮಂಕುತಿಮ್ಮ, ಆ ರೀತಿಯಾದದ್ದನ್ನು ನಾವು ಕಾಣ್ತೀವಿ. ಮತ್ತು ಈ ಯಜ್ಞ ಪ್ರಶಂಸಾ ರೂಪದಿಂದ ಗೋವುಗಳಿಗೆ ಕೊಂಬು ಬಂದದ್ದೇ ಈ ಯಜ್ಞ ಮಾಡಿಕೊಂಡ ಮೇಲೆ ಅಂತ ಗೊತ್ತಾಗುತ್ತದೆ. ದೇವತೆಗಳು ಮೊದಲು ನೆಲದ ಮೇಲಿದ್ದರು, ಅವರು ಸ್ವರ್ಗವನ್ನು ಕಟ್ಟಿಕೊಂಡು ಯಜ್ಞದ ಮೂಲಕವಾಗಿ ಸ್ವರ್ಗಕ್ಕೆ ಹತ್ತಿ ಹೋದರು ಅಂತನ್ನುವ ಒಂದು ಸಂದರ್ಭ ಬರುತ್ತೆ. ಇದು ಏನನ್ನು ತೋರ್ಪಡಿಸುತ್ತೆ? ಯಜ್ಞದ ಮಹಾತ್ಮ್ಯವನ್ನು ಹೇಳುತ್ತದೆ ಅಂತ. ಇವೆಲ್ಲ ಅರ್ಥವಾದ ಅಂದಿದ್ದಾರೆ. ಲಿಟ್ರಲ್ ಟ್ರೂತ್ಸ್ ಅಂತಲ್ಲ, ಇದನ್ನೆಲ್ಲ ಮೀಮಾಂಸಾಶಾಸ್ತ್ರ ಅರ್ಥವಾದ ಅಂತ ಕರೀತೆ. ಅಂದರೆ ಕರ್ಮಕ್ಕೆ ಬೇಕಾಗುವ ಉತ್ಸಾಹವನ್ನು, ಪ್ರೇರಣೆಯನ್ನು ಕೊಡೋದಕ್ಕೆ ಇವೆಲ್ಲ ಮೀಸಲಾಗಿವೆ ಅಂತ ಗೊತ್ತಾಗುತ್ತದೆ. ಅತಿರಾತ್ರ ಮೊದಲಾದಂಥ ಸೋಮಯಾಗಗಳ ವಿವರಣೆಯನ್ನು ನಾವು ನೋಡ್ತೀವಿ. ಯಜ್ಞವನ್ನು ನಿಂದನೆ ಮಾಡ್ತಕ್ಕಂಥವ್ರನ್ನ ಇಂದ್ರ ದಂಡಿಸ್ತಾನೆ, ಅವರನ್ನು ನಾಯಿ ನರಿಗಳಿಗೆ ಬಲಿ ಕೊಡ್ತಾನೆ ಎನ್ನುವಂಥ ಮಾತು ಬರುತ್ತೆ. ಅಂದರೆ ಹಂಚಿಕೊಂಡು ಕೂಡಿ ಬಾಳುವ ವ್ಯವಸ್ಥೆಯನ್ನು ಯಾರು ಧಿಕ್ಕರಿಸ್ತಾರೆ ಅವರಿಗೆ ದಂಡನೆ ಉಂಟು ಅನ್ನೋದು ಗೊತ್ತಾಗುತ್ತದೆ. ಮತ್ತು ಯಾರ್ಯಾರಿಗೆ ಯಾವ್ಯಾವ ದಕ್ಷಿಣೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತದೆ. ಇಲ್ಲಿ ನಮಗೆ ಆ ಕಾಲದ ಜನಜೀವನದ ವಿವರಗಳು ಗೊತ್ತಾಗುತ್ತೆ. ಉದಾಹರಣೆಗೆ ಹೋತೃವಿಗೆ ಏನು ಕೊಡಬೇಕು, ಉದ್ಗಾತ್ರವಿಗೆ ಏನು ಕೊಡಬೇಕು ಅಂತೆಲ್ಲ ಹೇಳುವಾಗ ಹೇಳ್ತಾರೆ, ಬ್ರಹ್ಮ ಸ್ಥಾನದಲ್ಲಿದ್ದವನಿಗೆ ಒಂದು ಕಪ್ಪು ಬಣ್ಣದ ಕುದುರೆ ಕೊಡಬೇಕು. ಮತ್ತು ಸಾಮವೇದ ಹೇಳ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ಒಂದು ಗಂಡು ಆಡನ್ನು ಕೊಡಬೇಕು. ಗ್ರಾವಸ್ತೃತ್ ಅಂತ ಯಾವನಿರ್ತಾನೆ ಅವನು ಇಲ್ಲಿ ಬಂದು ಸೇರಿಕೊಳ್ತಾನೆ. ಋಕ್ಕಿಗೆ ಸಂಬಂಧಪಟ್ಟಂಥ ಹೋತ್ರವರ್ಗಕ್ಕೆ ಬಂದು ಸೇರಿಕೊಳ್ಳುವ ಋತ್ವಿಜ್, ಅವನಿಗೆ ನಾವು ಕೊಡಬೇಕಾದಂಥದ್ದು ಒಂದು ಹೆಣ್ಣು ಕರುವನ್ನು ಕೊಡಬೇಕು ಅಂತ, ಮತ್ತು ಭೂಮಿಯನ್ನು ದಕ್ಷಿಣೆಯಾಗಿ ಕೊಡಬೇಕು ಅಂತ, ಈ ಥರದ್ದೆಲ್ಲ ಹೀಗೆ ಬರುತ್ತೆ. ಮತ್ತು ಸಾಮಾನ್ಯ ಪ್ರಜೆಗಳು, ರಾಜರು ಅಯೋಗ್ಯರಾದರೆ ಕಿತ್ತು ಹಾಕ್ತಾ ಇದ್ದರು, ಪ್ರಜೆಗಳೇ ದಂಗೆ ಎದ್ದು ಆ ದಂಡನೆಯನ್ನು ಕೊಡ್ತಾ ಇದ್ದರು ಅನ್ನುವಂತೆ ಎಲ್ಲ ಗೊತ್ತಾಗುತ್ತದೆ. ಮತ್ತು ಒಂದು ಸೊಗಸಾದಂಥ ಆಖ್ಯಾನ ಬರ್ತದೆ.
ವಾತ್ಸ ಅನ್ನುವಂಥ ಒಂದು ಸಾಮ ಹೇಗೆ ಹಾಡಬೇಕು ಏನು ಅಂತನ್ನೋದನ್ನು ತಿಳ್ಕೊಳ್ಳುವ ಚರ್ಚೆ ಬಂದಾಗ ಶೂದ್ರ ಪುತ್ರನಾದಂಥ ಮೇಧಾತಿಥಿ ಅನ್ನುವಂಥ ಒಬ್ಬನನ್ನು ಶೂದ್ರ ಅಂತ ಆಕ್ಷೇಪ ಮಾಡ್ತಾನೆ. ಆಗ ಮೇಧಾತಿಥಿ ಮತ್ತು ಆ ಶೂದ್ರ ಪುತ್ರ ಇಬ್ಬರೂ ಕೂಡ ಚರ್ಚೆಗೆ ಹೋಗ್ತಾರೆ. ಅವರು ಅಗ್ನಿಯ ಬಳಿಗೆ ಹೋಗ್ಬಿಟ್ಟು ಯಾರು ಚೆನ್ನಾಗಿ ಸಾಮವನ್ನು ಹಾಡ್ತಾರೆ ಅಂತಂದಾಗ ಈ ವಾತ್ಸ ಸಾಮವನ್ನು ಶೂದ್ರನೇ ಚೆನ್ನಾಗಿ ಹಾಡೋದು, ಈ ಮೇಧಾತಿಥಿ ಬ್ರಾಹ್ಮಣ ಅಲ್ಲ ಅಂತ ತೀರ್ಮಾನವಾಗುತ್ತದೆ ಅಂತ ಬರುತ್ತದೆ. ಮತ್ತು ಆ ತೀರ್ಮಾನಕ್ಕಾಗಿ ಇಬ್ಬರು ಅಗ್ನಿ ಪ್ರವೇಶ ಮಾಡ್ತಾರೆ. ಆಗ ಮೇಧಾತಿಥಿಯನ್ನು ಅಗ್ನಿ ಸುಡುತ್ತದೆ, ಆದರೆ ಇವನನ್ನು ಶೂದ್ರನನ್ನು ಸುಡುವುದಿಲ್ಲ ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ವಾತ್ಸ್ಯ ಸಾಮ ಇಬ್ಬರಿಗೂ ಕೂಡ ಏನು ಬೇಕಾದರೆ ಅದನ್ನು ಕೊಡುತ್ತೆ, ಇಬ್ಬರು ಸಹಕಾರದಿಂದ ಸಾಮರಸ್ಯದಿಂದ ಇರಿ ಅಂತ ಅನ್ನುವ ಮಾತು ಬರುತ್ತೆ. ಆಗ ಅದಕ್ಕೆ ಕಾಮಸನಿ ಅಂತ, ಕಾಮಸನಿ ಅಂದರೆ ಬಯಸಿದ್ದನ್ನು ಕೊಡುವಂಥ ಮಂತ್ರ ಅಂತ ಆಯಿತು ಅಂತ ಬರುತ್ತೆ. ಅಂದರೆ ಎಲ್ಲರೂ ಕೂಡ ಆಗ ವೇದಾಭ್ಯಾಸ ಮಾಡ್ತಾ ಇದ್ದರು. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ಅನ್ನುವ ಮಾತಿದೆಯಲ್ಲ, ಇದರ ಮೂಲ ನಿಜವಾಗಿ ಚರ್ಚಾಸ್ಪದ, ಚಿಂತನೀಯ. ತುಂಬ ಜನ ಮನುಸ್ಮೃತಿ ಅಂತ ಹೇಳ್ತಾರೆ. ಇವತ್ತು ಉಪಲಬ್ಧ ಮನುಸ್ಮೃತಿಯಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ. ನಾನು ನೋಡಿದಂಥ ಸಾಕಷ್ಟು ಸ್ಮೃತಿಗಳಲ್ಲಿ ಕಾಣಿಸುವುದಿಲ್ಲ, ಆದರೆ ಬಹಳ ಪ್ರಾಚೀನ ವಾಕ್ಯವಾಗಿ ಪ್ರಸಿದ್ಧ ಈ ತತ್ವ ನಮಗೆ ಕಾಣಿಸುತ್ತದೆ. ಆಚಾರಹೀನರೇ ವ್ರಾತ್ಯರಾಗ್ತಾರೆ, ಮತ್ತು ಅವರನ್ನು ಕೂಡ ಸದಾಚಾರಿಗಳಾಗಿ ಮಾಡಿಕೊಳ್ಳಬಹುದು. ಅದಕ್ಕಾಗಿ ವ್ರಾತ್ಯ ಹೋಮ ಅಂತ ಒಂದು ಉಂಟು ಅಂತ, ಯಾರು ಆಚೆಗೆ ಹೋಗ್ತಾರೋ ಅವ್ರನ್ನೆಲ್ಲ ಮೇನ್ ಸ್ಟ್ರೀಮ್ಗೆ ತೆಗೆದುಕೊಳ್ಳಬಹುದು ಅಂತ ಬರುತ್ತೆ. ಇದು ತುಂಬ ಮುಖ್ಯ. ನಮ್ಮಲ್ಲಿ ಬಹಿಷ್ಕರಿಸಿ ಆಚೆಗೆ ದಬ್ಬಿ ಬಿಡೋದು ಅಷ್ಟು ಮಾತ್ರ, ಇಟ್ಸ್ ಎ ನಾನ್ ರಿಟರ್ನ್ ವ್ಯಾಲ್ವ್ ಅನ್ನುವಂತೆ ಅಲ್ಲ, ಅವ್ರನ್ನ ಮತ್ತೆ ಮುಖ್ಯ ಸ್ರೋತಸ್ಸಿಗೆ ಸೇರಿಸಿಕೊಳ್ಳುವಂತೆ ಬೇಕಾದಷ್ಟು ಇತ್ತು ಅಂತ ಗೊತ್ತಾಗುತ್ತದೆ. ದೇವತೆಗಳಲ್ಲೂ ವ್ರಾತ್ಯರಿದ್ದರು ಅಂತ ಗೊತ್ತಾಗುತ್ತದೆ. ನಾಗ ಅನ್ನುವ ಜನಾಂಗ ಅವರು ಆರ್ಯರೇ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಸರ್ಪಗಳು ಯಜ್ಞ ಮಾಡಿದವು, ಸರ್ಪಮಾನವರು ಯಜ್ಞ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಜರ್ವರ ಅಂತಕ್ಕಂಥ ಒಬ್ಬ ಗೃಹಪತಿ ಸರ್ಪ ಸಂಬಂಧಿ ನಾಗ ಬುಡಕಟ್ಟಿಗೆ ಸೇರಿದವನು, ಅವನು ಮಾಡಿದ. ತಕ್ಷಕ, ಧೃತರಾಷ್ಟ್ರ, ಐರಾವತ ಮೊದಲಾದಂಥವರು ಇವರೆಲ್ಲರೂ ಕೂಡ ಯಜ್ಞ ಸಂಸ್ಕೃತಿಗೆ ಪೂರಕರಾಗಿದ್ದರು ಅಂತ ಗೊತ್ತಾಗುತ್ತದೆ. ಹೀಗೆ ಎಷ್ಟೋ ವಿಷಯಗಳನ್ನು ನಾವು ತಾಂಟಿ ಮಹಾಬ್ರಾಹ್ಮಣದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಸಾಮವಿಧಾನ ಬ್ರಾಹ್ಮಣ, ಅಲ್ಲಿ ಸಾಮಗಳನ್ನು ಹೇಗೆ ಹೇಳಬೇಕು ಅನ್ನೋ ವಿವರ ಬರುತ್ತೆ. ಶತ್ರು ಧ್ವಂಸಕ್ಕೆ, ಧನಪ್ರಾಪ್ತಿಗೆ, ಪುತ್ರಪ್ರಾಪ್ತಿ, ಈ ರೀತಿಯಾದಕ್ಕೆಲ್ಲ ಸಾಮಗಳು ಯಾವ್ಯಾವುದು ಬೇಕು ಅಂತ ಬರ್ತದೆ. ಅನೇಕ ಕಾಮ್ಯ ಕರ್ಮಗಳಲ್ಲಿ ಸಾಮದ ವಿನಿಯೋಗ, ಅದರ ಗಾನದ ಪ್ರಭೇದಗಳು ಇಂಥವು ಅಂತ. ಮತ್ತು ಪ್ರಾಯಶ್ಚಿತ್ತಗಳಿಗೆ ಕೃಚ್ಛ್ರ, ಅತಿಕೃಚ್ಛ್ರ ಮೊದಲಾದಂಥದ್ದು ಯಾವುದೇ ಇಲ್ಲ. ಆ ರೀತಿಯಾದನ್ನು ಮಾಡಿಕೊಳ್ಳುವಾಗ ಸಾಮ ಇಂಥದ್ದು ಹೇಳಿಕೊಳ್ಬೇಕು, ಇದೆಲ್ಲದರ ವಿವರಗಳನ್ನು ನಾವು ನೋಡ್ತೀವಿ. ಅಲ್ಲಿಯೇ ಮಣಿಭದ್ರ ಅಂತಕ್ಕಂಥ ಯಕ್ಷನ ಉಲ್ಲೇಖವೂ ಬರುತ್ತೆ. ಇದನ್ನು ನಾವು ನೋಡಬೇಕು. ಈ ಮಣಿಭದ್ರನನ್ನೇ ಬೌದ್ಧರು ಲಪಟಾಯಿಸಿದ್ದು. ಬೌದ್ಧರು ಸನಾತನ ಧರ್ಮದ ದೇವತೆಗಳನ್ನೇ ತೆಗೆದುಕೊಂಡು ಹೋಗಿದ್ದು. ಆನಂದಕುಮಾರ ಸ್ವಾಮಿಯವರು ಯಕ್ಷಾಸ್ ಅಂತ ಬಹಳ ಒಳ್ಳೆಯ, ತುಂಬ ಪ್ರೌಢವಾದ ಪುಸ್ತಕ ಬರೆದಿದ್ದಾರೆ. ಅಲ್ಲಿ ಯಕ್ಷ ಅನ್ನುವಂಥದ್ದು ವೇದ ಮೂಲದ್ದು ಅಂತ ಅನ್ನೋದನ್ನು ಸಾಬೀತು ಮಾಡ್ತಾರೆ. ನಮಗೆ ಬೇಕಾದಷ್ಟು ಆಧಾರಗಳು ಸಿಗುತ್ತವೆ. ಮಣಿಭದ್ರ ಯಕ್ಷ ಈ ಸಾಮವಿಧಾನ ಬ್ರಾಹ್ಮಣದಲ್ಲಿ ಕಾಣಿಸಿಕೊಳ್ತಾನೆ. ಸಾಮವಿಧಾನ ಬ್ರಾಹ್ಮಣ ತುಂಬ ತುಂಬ ಪ್ರಾಚೀನವಾದದ್ದು, ಬೌದ್ಧ ಮತದ ಉದಯಕ್ಕಿಂತ ತುಂಬ ಹಿಂದೆಯೇ ಬಂದದ್ದು ಅಂತ ಗೊತ್ತಾಗುತ್ತದೆ. ಅಲ್ಲಿ ಮಣಿಭದ್ರ ಯಕ್ಷನಿಗೆ ಮಾಂಸ ಬಲಿ ಕೊಡುವಂಥದ್ದೆಲ್ಲ ಬರುತ್ತೆ. ಈ ಯಕ್ಷರು ಇತ್ಯಾದಿಗಳೆಲ್ಲ ಯಾವುದುಂಟು, ಮಾತೃಕಾ ದೇವತೆಗಳು, ಮಾರ್ಗಪಾಲಿ ಮೊದಲಾದವರೆಲ್ಲ ಈ ಕಾಲದಲ್ಲಿ ನಾವು ಹೇಳ್ತೀವಲ್ಲ, ಮುನೀಶ್ವರ, ಜಡೆ ಮುನಿ ಮೊದಲಾದಂಥವು, ಮತ್ತು ಭೂತಾರಾಧನೆ ಅಂತ ಯಾವುದನ್ನು ನಮ್ಮ ತುಳುನಾಡಿನಲ್ಲೆಲ್ಲ ಮಾಡ್ತಾರೆ, ಕೇರಳದಲ್ಲಿ ಮಾಡ್ತಾರೆ. ಆ ದೇವತೆಗಳಿಗೆ ಸಂವಾದಿಯಾದಂಥ ದೇವತೆಗಳು ಅಂತ ಗೊತ್ತಾಗುತ್ತೆ. ವನಗಳ ಅಧಿದೇವತೆಗಳು, ವೃಕ್ಷಗಳ ಅಧಿದೇವತೆಗಳು, ನೀರಿನ ಸ್ಥಾನದ ಅಧಿದೇವತೆಗಳಾಗಿದ್ದು, ಅನೇಕ ಪ್ರಾಣಿಗಳ ಪ್ರತಿನಿಧಿಯಾಗಿರುವಂಥದ್ದು ಅಂತೆಲ್ಲ. ಹೀಗಾಗಿ ಈ ಹೊತ್ತು ನಾವು ಕಾಣುವ ಜಾನಪದ ಜೀವನ ಅಂತ ಏನಿದೆ ಅದೆಲ್ಲಕ್ಕೂ ಇಲ್ಲಿ ಅವಕಾಶ ಇದೆ ಅನ್ನೋದನ್ನು ನಾವು ಕಾಣ್ತೀವಿ. ಮತ್ತು ವಿನಾಯಕ, ಸ್ಕಂದ ಇವರುಗಳ ಶಾಂತಿ ಮಾಡುವಂಥದ್ದು ಹೇಗೆ ಅಂತ ಕೂಡ ಬರ್ತದೆ. ಇವರೆಲ್ಲ ಅನಾರ್ಯ ದೇವತೆಗಳು ಅಂತ ಹೇಳೋದಕ್ಕೆ ಆಧಾರವೇ ಕಾಣಿಸೋದಿಲ್ಲ. ಮತ್ತು ನೂತನ ಗೃಹ ಪ್ರವೇಶ ಹೇಗೆ, ಅಲ್ಲಿ ಸಾಮಗಳನ್ನು ಯಾವ ಥರ ಹಾಡಬೇಕು, ಮತ್ತು ರಾಜಾಭಿಷೇಕ ಹೇಗೆ, ಅಲ್ಲಿ ಅಂಥ ಸಾಮಗಳು, ಈ ಥರದ್ದೆಲ್ಲ ಬರ್ತದೆ. ಇಲ್ಲಿ ನೋಡಿ ಎಷ್ಟೊಂದು ವಿವರಗಳೆಲ್ಲ ಕಾಣಿಸುತ್ತದೆ ಅಂತಂದರೆ, ಅನೇಕ ಪಾತಕಗಳಿಗೆ ಪ್ರಾಯಶ್ಚಿತ್ತ, ಬ್ರಾಹ್ಮಣ ಸೂರ್ಯ ಕುಡಿಯೋದಕ್ಕೆ ಪ್ರಾಯಶ್ಚಿತ್ತ ಮೊದಲುಗೊಂಡು ಎಲ್ಲವೂ ಕಾಣಿಸುತ್ತದೆ. ವ್ಯಭಿಚಾರಾದಿ ದೋಷಗಳಿಗೆ ಮತ್ತು ದ್ರವ್ಯ ಶುದ್ಧಿ ಇಲ್ಲದೆ ದ್ರವ್ಯ ವಿಕ್ರಯ ಮಾಡಿದ್ರೆ ಅದಕ್ಕೆಲ್ಲ ಎಂಥ ಪ್ರಾಯಶ್ಚಿತ್ತ ಅಂತ. ಮನ್ವಾದಿ ಸ್ಮೃತಿಗಳಲ್ಲಿ ಈ ಪ್ರಾಯಶ್ಚಿತ್ತ ಕಾಂಡ, ದ್ರವ್ಯಶುದ್ಧಿ ಕಾಂಡ ಅಂತ ಯಾವುದಿದೆ ಅದು ಬಹಳ ಈ ಒಂದು ಸಾಮ ವಿಧಾನ ಬ್ರಾಹ್ಮಣ ಮೊದಲಾದವುಗಳಿಂದ ಸಾಕಷ್ಟು ವಿಷಯವನ್ನು ಪಡೆದಿದೆ ಅಂತ ಕೂಡ ನಮಗೆ ತಿಳಿಯುತ್ತದೆ. ಮತ್ತು ಆರ್ಷೇಯ ಬ್ರಾಹ್ಮಣ, ಹೆಸರೇ ತೋರಿಸುವಂತೆ
ಋಷಿ ಪರಂಪರೆಗಳಿಗೆ ಸಂಬಂಧಪಟ್ಟಂಥದ್ದಾಗಿದೆ. ಆ ಋಷಿ ಪರಂಪರೆಯ ವಿವರಗಳನ್ನು ಇಲ್ಲಿ ಹೇಳುವಂಥದ್ದಾಗಿದೆ. ದೈವತ ಬ್ರಾಹ್ಮಣ ತುಂಬ ಚಿಕ್ಕದಾದಂಥ ಬ್ರಾಹ್ಮಣ. ಅಲ್ಲಿ ಸಾಮದ ಛಂದಸ್ಸುಗಳ, ಮಂತ್ರ ವಿಭಾಗಗಳ ಈ ರೀತಿಯಾದ ವಿವರ ತುಂಬ ಚಿಕ್ಕದಾದದ್ದು. ಮತ್ತು ಉಪನಿಷತ್ ಬ್ರಾಹ್ಮಣ ಅಂತ, ಮಂತ್ರ ಬ್ರಾಹ್ಮಣ ಅಂತ ಕೂಡ ಹೇಳ್ತಾರೆ. ಅದನ್ನು ಛಾಂದೋಗ್ಯ ಬ್ರಾಹ್ಮಣ ಅಂತಲೂ ಕರೀತಾರೆ. ಅದರ ಮುಖ್ಯ ಭಾಗವೇ ಛಾಂದೋಗ್ಯ ಉಪನಿಷತ್ತು. ಮುಂದೆ ಉಪನಿಷತ್ತುಗಳನ್ನು ಪರಾಮರ್ಶೆ ಮಾಡುವಾಗ ಅದನ್ನು ನೋಡಬಹುದು. ಮತ್ತೊಂದು ಸಂಹಿತೋಪನಿಷತ್ ಬ್ರಾಹ್ಮಣ ಅಂತ, ಅಲ್ಲಿ ಸಾಮ ಮಂತ್ರಗಳ ಗಾನದಿಂದ ಆಗುವ ಪ್ರಭಾವ ಏನು ಅನ್ನುವುದರ ವಿವರವನ್ನು ನೋಡ್ತೀವಿ. ಅದು ಬಹಳ ಚಿಕ್ಕದು. ವಂಶಬ್ರಾಹ್ಮಣ ಮತ್ತೂ ಚಿಕ್ಕದು. ಅಲ್ಲಿ ಕೇವಲ ಲಿಸ್ಟು, ಯಾವ್ಯಾವ ಋಷಿ ಪರಂಪರೆ ಉಂಟು ಅಂತ, ಯಾರಿಂದ ಯಾರಿಗೆ ಮಂತ್ರ ಬಂತು, ಯಾರು ಸಾಮಗಳನ್ನು ಕಂಡ ದ್ರಷ್ಟಾರರು, ಅವರು ಇನ್ಯಾರಿಗೆ ಕೊಟ್ಟರು, ಈ ಥರದ್ದೆಲ್ಲ ಬರ್ತದೆ. ಮತ್ತು ಜೈಮಿನೀಯ ಬ್ರಾಹ್ಮಣ, ಅದು ಅಪೂರ್ಣವಾಗಿ ಉಪಲಬ್ಧ ಇರುವಂಥದ್ದು, ಸಾಕಷ್ಟು ದೊಡ್ಡದಾಗಿರುವಂಥದ್ದೇ ಬ್ರಾಹ್ಮಣ ಅಂತ ಅನ್ನಬಹುದು. ಈ ಜೈಮಿನೀಯ ಬ್ರಾಹ್ಮಣದಲ್ಲಿ ಛಾಂದೋಗ್ಯೋಪನಿಷತ್ತಿನ ಅನೇಕ ಭಾಗಗಳು ನಮಗೆ ಕಾಣಸಿಗುತ್ತವೆ. ಮಿಕ್ಕ ಬ್ರಾಹ್ಮಣಗಳಲ್ಲಿರುವ ವಿಷಯ ಕೂಡ ಇಲ್ಲಿ ಕಾಣಿಸುತ್ತದೆ. ಜೊತೆಗೆ ಸಾಮಗಾನದಲ್ಲಿ ಸ್ತೋಭ ಅಂತ ಏನು ಕರೀತಾರೆ, ಮೀನಿಂಗ್ಲೆಸ್ ಸೌಂಡ್ಸ್ ಅಂತ ಏನು ಹೇಳ್ಬೋದು, ಹುಂಕಾರ, ಹಿಂಕಾರ, ಅಹುಂಕಾರ, ಹುಂಬಾಕಾರ, ಓಹೋಂಕಾರ, ಈ ಥರದ್ದೆಲ್ಲ ಈ ಉದ್ಗಾರಗಳು ಅಂತ ಉಂಟು. ಹಾಡಿಕೆಗೆ ಅನುಕೂಲವಾಗಿ ಬರುವುದು, ಅವುಗಳನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನುವಂಥದ್ದೆಲ್ಲ ವಿವರ ಬರುತ್ತದೆ. ಮತ್ತು ಈ ಸುಬ್ರಹ್ಮಣ್ಯ, ಪ್ರತಿಪ್ರಸ್ತೋತ ಮೊದಲಾದಂಥವರು ಯಾರಿದ್ದಾರೆ, ಸಾಮ ಸಂಬಂಧಿಯಾದಂಥ ಋತ್ವಿಜರು, ಅವರ ಕರ್ತವ್ಯಗಳು ಎಂಥದ್ದು ಅದರ ಬಗ್ಗೆ ಬರುತ್ತದೆ. ಮತ್ತು ಅನೇಕ ಸಂಖ್ಯಾದಿ ವಿವರಣೆಗಳನ್ನು ಕೂಡ ನಾವು ನೋಡ್ತೀವಿ. ಒಟ್ಟಿನಲ್ಲಿ ಈ ಜೈಮಿನೀಯ ಬ್ರಾಹ್ಮಣ ಒಂದಷ್ಟು ತಾಂಡ್ಯ, ಒಂದಷ್ಟು ಶತಪಥ ಇವರುಗಳ ವಿವರಗಳನ್ನು ಒಳಗೊಂಡಂತೆ, ಮತ್ತು ಇನ್ನು ಕೆಲವೊಂದಿಷ್ಟು ನಾನು ಮೊದಲೇ ಹೇಳಿದಂತೆ ಛಂದೋಗ ಬ್ರಾಹ್ಮಣ ಅವುಗಳಿಂದಲೂ ಕೂಡ ಪಡ್ಕೊಂಡಿದೆ. ಇನ್ನು ನಾವು ಯಜುರ್ವೇದ ಬ್ರಾಹ್ಮಣಗಳಿಗೆ ಬಂದರೆ, ಮೊದಲೇ ತಿಳಿಸಿದಂತೆ ತೈತ್ರಿಯ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ತೈತ್ರಿಯ ಬ್ರಾಹ್ಮಣ ಉಂಟು. ಅದು ಬಹಳ ಸೊಗಸಾದ ಸ್ವರಕ್ರಮವನ್ನು ಒಳಗೊಂಡಿದೆ. ಬ್ರಾಹ್ಮಣಗಳಲ್ಲಿ ಸ್ವರಕ್ರಮವನ್ನು ಒಳಗೊಂಡಿರುವಂಥ ಎರಡೇ ಎರಡು ಬ್ರಾಹ್ಮಣಗಳು ಅಂದರೆ ಒಂದು ತೈತ್ರಿಯ ಬ್ರಾಹ್ಮಣ, ಇನ್ನೊಂದು ಶತಪಥ ಬ್ರಾಹ್ಮಣ. ಋಗ್ವೇದದ ಬ್ರಾಹ್ಮಣಗಳಿಗೆ ಸ್ವರ ಇಲ್ಲ, ಸಂಹಿತೆಗೆ ಮಾತ್ರ ಸ್ವರ ಉಂಟು. ಬ್ರಾಹ್ಮಣ ಆರಣ್ಯಗಳಿಗೆ ಇಲ್ಲ, ಉಪನಿಷತ್ತುಗಳಿಗೂ ಇಲ್ಲ. ಸಾಮವೇದದಲ್ಲೂ ಅಷ್ಟೇ, ಸಾಮ ಸಂಹಿತೆಗೆ ಮಾತ್ರ ಸ್ವರ ಉಂಟು, ಬ್ರಾಹ್ಮಣಗಳಿಗೆ ಇಲ್ಲ. ಸಾಮವೇದದಲ್ಲಿ ಆರಣ್ಯಗಳೇ ಇಲ್ಲ. ಅಥರ್ವೇದದಲ್ಲಿಯೂ ಅಷ್ಟೇ, ಗೋಪಥ ಬ್ರಾಹ್ಮಣಕ್ಕೆ ಸ್ವರ ಇಲ್ಲ, ಬರೀ ಅಥರ್ವ ಸಂಹಿತೆಗೆ ಮಾತ್ರ ಉಂಟು. ಯಜುರ್ವೇದ ಮಾತ್ರ ಬ್ರಾಹ್ಮಣಾರಣ್ಯಕೋಪನಿಷತ್ತುಗಳು ಎಲ್ಲಕ್ಕೂ ಸ್ವರ ಉಳಿಸಿಕೊಂಡಿದೆ. ತೈತ್ರಿಯ ಕೃಷ್ಣ ಯಜುರ್ವೇದ, ಕಪಿಷ್ಠಲ, ಮೈತ್ರಾಯಣೀಯ ಮತ್ತು ಕಾಟಕ ಶಾಖೆಯ ಸಂಹಿತೆಗಳಿಗೂ, ಇನ್ನು ತೈತ್ರಿಯ ಬ್ರಾಹ್ಮಣ, ತೈತ್ರಿಯ ಆರಣ್ಯಕ, ತೈತ್ರಿಯ ಉಪನಿಷತ್ತುಗಳಿಗೂ ಸ್ವರ ಉಂಟು. ಕಠೋಪನಿಷತ್ತಿಗೆ ಕೂಡ ಸ್ವರ ಇರುವ ಆವೃತ್ತಿಗಳಿವೆ. ಆಮೇಲೆ ನಾವು ನೋಡುವಂಥದ್ದು ಯಜುರ್ವೇದದ ಮತ್ತೊಂದು ಮುಖವಾದ ಶುಕ್ಲ ಯಜುರ್ವೇದ. ಅಲ್ಲಿ ಶುಕ್ಲ ಯಜುರ್ವೇದದ ಸಂಹಿತ, ಶತಪಥ ಬ್ರಾಹ್ಮಣ, ಆರಣ್ಯಕ ಅಂತ ಇಲ್ಲ, ಬೃಹದಾರಣ್ಯಕ ಉಪನಿಷತ್ತೇ ಅದಕ್ಕೆ ಆರಣ್ಯಕ, ಅದಕ್ಕೆಲ್ಲದಕ್ಕೂ ಸ್ವರ ಇದೆ. ಆದರೆ ಒಂದೇನೆಂದರೆ, ಸಂಹಿತೆಯಲ್ಲಿ ಮಾತ್ರ 3 ಸ್ವರಗಳಿವೆ, ಉದಾತ್ತಾನುದಾತ್ತ ಸ್ವರಿತಗಳು. ಅಲ್ಲಿ ಇನ್ನು ಬ್ರಾಹ್ಮಣಾರಣ್ಯಕಗಳಿಗೆ ಸ್ವರಿತ ಇಲ್ಲ, ಬರೀ ಉದಾತ್ತಾನುದಾತ್ತ ಮಾತ್ರ ಉಂಟು. ಅದು ವ್ಯತ್ಯಾಸ. ಈ ಉದಾತ್ತಾನುದಾತ್ತ ಸ್ವರಿತ 3 ಸ್ವರ ಇರುವಂಥ 4 ವಿಭಾಗಗಳ, ಅಂದರೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಇರುವಂಥ ವೇದ ಒಂದೇ, ಅದು ಕೃಷ್ಣ ಯಜುರ್ವೇದ. ಇದು ಕೇವಲ ಒಂದು ಸ್ವಾರಸ್ಯಕಾರಿಯಾದ ಇನ್ಫಾರ್ಮೇಷನ್ ಅಂತ ಕೊಡ್ತಿದ್ದೀನಿ. ಯಾಕೆಂದರೆ ಕೆಲವರು ಅಂದ್ಕೊಳ್ಬೋದು, ಇದು ಬರೀ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಒಂದು ಕೆಟ್ಲಾಗಿ ಓದಿದಂಗೆ ಇದೆ, ಇದು ಎಂಥದ್ದು ಅಂತ. ಇನ್ಫಾರ್ಮೇಷನ್ಗೆ ಅದರದೇ ಆದ ಒಂದು ಮಹತ್ವ ಇದೆ. ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟನ್ನೆಲ್ಲ ಕಷ್ಟಪಟ್ಟು ಉಳಿಸಿಕೊಂಡಿದ್ದಾರೆ, ಎಷ್ಟೆಲ್ಲ ಬೆಳೆಸಿದ್ದಾರೆ ಎನ್ನುವ ಒಂದು ಬ್ಲೂ ಪ್ರಿಂಟ್, ನೀಲ ನಕ್ಷೆ ಸಿಗಲಿ ಎನ್ನುವಂಥದ್ದಷ್ಟೇ. ತತ್ವ ಒಂದು ಹಿಡಿಯಷ್ಟು ಬೇಗ ಮುಗಿದೋಗ್ಬಿಡುತ್ತೆ, ವಿವರಗಳು ಬೆಟ್ಟದಷ್ಟು ತಾನೆ. ಅದಕ್ಕೋಸ್ಕರವಾಗಿ ಆ ವಿವರಗಳನ್ನು ಬೆಟ್ಟದಷ್ಟಲ್ಲದೆ ಇದ್ದರೆ ಒಂದು ಮಣದಷ್ಟಾದರೂ ಕೊಡೋಣ, ಖಂಡದಷ್ಟಲ್ಲದೆ ಇದ್ದರೆ ಕಂಡುಗದಷ್ಟಾದರೂ ಕೊಡೋಣ ಅನ್ನುವಂಥ ಪ್ರಯತ್ನ. ತೈತ್ರಿಯ ಬ್ರಾಹ್ಮಣದಲ್ಲಿ ನಾವು 3 ಕಾಂಡಗಳನ್ನು ನೋಡ್ತೀವಿ. 3 ಕಾಂಡಗಳಲ್ಲಿ ಒಟ್ಟು ಅನೇಕ ವಿಷಯಗಳು ಬರ್ತವೆ. ಸುಮಾರು 28 ಪ್ರಪಾಠಕಗಳು, ಅಂದರೆ ಉಪವಿಭಾಗಗಳಲ್ಲಿ 17,480 ವಾಕ್ಯಗಳಿವೆ. ಅಲ್ಲಿ ನಾವು ಅಜ್ಞಾಧಾನ, ಅಂದರೆ ತ್ರೇತಾಗ್ನಿಗಳನ್ನು ಹೇಗೆ ಸಂಗ್ರಹ ಮಾಡೋದು ಅಂತ ನೋಡ್ತೀವಿ. ಈ ತ್ರೇತಾಗ್ನಿಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಅಗ್ನಿಯನ್ನು ಕಡಿದು ತೆಗಿಬೇಕು ಅಂತ ನೆನ್ನೆ ಹೇಳಿದನಲ್ಲ, ಅದಕ್ಕೆ ಬೇಕಾದ ಆರಣಿಗಳನ್ನು ನಾವು ಉತ್ಪತ್ತಿ ಮಾಡಬೇಕು ಅಂದರೆ
ಅದು ಅಶ್ವತ್ಥ ವೃಕ್ಷದ್ದಾಗಿರಬೇಕು. ಈ ಅಶ್ವತ್ಥ ವೃಕ್ಷ ಶಮಿ ವೃಕ್ಷದ ಮೇಲೆ ಬೆಳೆದಿರಬೇಕು, ಅದರ ಈಶಾನ್ಯ ದಿಕ್ಕಿನ ಕೊಂಬೆಯ ಮೇಲೆ ಇರಬೇಕು. ಈ ಥರದ್ದೆಲ್ಲ ಉಂಟು. ಅದನ್ನು ಸರಿಯಾದ ಮುಹೂರ್ತದಲ್ಲಿ ನೋಡಿ ಕತ್ತರಿಸಿ ತೆಗೆದುಕೊಂಡು ಬಂದು ಅಲ್ಲಿಂದ ಯಜಮಾನನ ಆ ಮಧ್ಯಮಾಂಗುಲಿ ಅಂತ ಯಾವುದಿದೆ ಅದರ ಮಧ್ಯಮ ಪರ್ವ ಆ ಡೈಮೆನ್ಷನ್ಸಿಗೆ ತಕ್ಕಂತೆ ಉತ್ತರಾರಣಿ ಅಧರಾರಣಿ ಮಾಡಬೇಕು. ಮತ್ತು ಯೋಕ್ತರಂತ ಆ ಹಗ್ಗವನ್ನು ಹಾಕಿ ಕಟ್ಟುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಕಡೆಗೋಲ್ ತರಹ ಮಾಡಿಕೊಂಡು ಕಡಿಯುವುದು ಇದೆಲ್ಲ ಉಂಟಲ್ಲ, ಅಲ್ಲಿಂದ ಆರಂಭ ಮಾಡ್ತಾರೆ. ಆ ಅಜ್ಞಾಧಾನಕ್ಕಾಗಿ ಇಷ್ಟು ಜನ ಋತ್ವಿಜರಬೇಕು, ಯಾವ ತಿಥಿ ಇರಬೇಕು, ಅವನು ತಲೆ ಕೂದಲು ಬೆಳ್ಳಗಾಗೋದಕ್ಕಿಂತ ಮುಂಚೆ ಅಜ್ಞಾಧಾನ ಮಾಡಬೇಕು. ಮತ್ತು ಅಜ್ಞಾಧಾನ ಮಾಡೋದಕ್ಕಿಂತ ಮುಂಚೆ, ಯಜ್ಞ ಮಾಡೋದಕ್ಕಿಂತ ಮುಂಚೆ ಅವನು ಎಲ್ಲರಿಂದಲೂ ಪರ್ಮಿಷನ್ ತೊಗೊಳ್ಬೇಕು. ನಾನು ಸಾಲಗಾರ ಅಲ್ಲ ಅನ್ನೋದನ್ನು ಸಾಬೀತು ಮಾಡಬೇಕು. ಸಾಲ ಇದ್ದವನು ಯಜ್ಞ ಮಾಡುವಂತೆ ಇಲ್ಲ, ಸಾಲ ತೀರಿಸಿಯೇ ಯಜ್ಞ ಮಾಡಬೇಕು. ಯಾಕೆಂದರೆ ಸಾಲ ಮಾಡಿ ಯಜ್ಞ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಋಣಂ ಕೃತ್ವ ಘೃತಂ ಪಿಬೇತ್ ಅನ್ನುವ ಚಾರ್ವಾಕ ಸೂತ್ರ ಇಲ್ಲಿ ಆಗೋಲ್ಲ. ಸಾಲ ತೀರಿಸೋಕ್ಕೆ ಆಗ್ತಾ ಇಲ್ಲ ಸದ್ಯಕ್ಕೆ ಅಂದರೆ ಸಾಲಗಾರ ಯಾರಿದ್ದಾನೆ ಉತ್ತಮರ್ಣ ಅಂತ ಕರೀತಾರೆ ನಮ್ಮ ಧರ್ಮಶಾಸ್ತ್ರದಲ್ಲಿ. ಸಾಲ ತಗೊಂಡವನನ್ನು ಅಧಮರ್ಣ ಅಂತ ಕರೀತಾರೆ. ಉತ್ತಮರ್ಣ ಸಭೆಗೆ ಬಂದು ಇವನು ಈಗಲೇ ನನ್ನ ಸಾಲ ಕೊಡಬೇಕಾಗಿಲ್ಲ, ಅವನು ಯಜ್ಞ ಆದಮೇಲೆ ತೀರಿಸ್ತಾನೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಉಂಟು. ಅಂದರೆ ಲೌಕಿಕವಾಗಿ ಎಷ್ಟು ಜಾಣ್ಮೆ ಇಟ್ಟುಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಹೇಳದೆ ಕೇಳದೆ ಸುಮ್ಮನೆ ಸನ್ಯಾಸ ತೆಗೆದುಕೊಂಡು ತಲೆ ಮೇಲೆ ಬಟ್ಟೆ ಬೇರೆಯವ್ರಿಗೆ ಹಾಕಿ ತಾನು ಕಾವಿ ಹೊದ್ಕೊಂಡು ಹೋಗುವಂತ ಇಲ್ಲ. ಸನ್ಯಾಸಿ ಆಗಬೇಕಾದ್ರೂ ಅಷ್ಟೇ, ಎಲ್ಲ ಋಣಗಳನ್ನು ತೀರಿಸಿದ್ದೀಯಾ, ಹೆಂಡತಿ ಮಕ್ಕಳಿಗೆ ಅಥವಾ ಮಾತಾಪಿತೃಗಳಿಗೆ ವ್ಯವಸ್ಥೆ ಮಾಡಿದ್ದೀಯಾ ಅನ್ನುವುದನ್ನೆಲ್ಲ ಪರಿಷತ್ತು ತೀರ್ಮಾನ ಮಾಡಬೇಕು. ಪರಿಷತ್ತಿನ ಮುಂದೆ ಅವನು ತನ್ನ ಪ್ರಪೋಸಲ್ನ ಇಡಬೇಕು. ಇಟ್ಟ ಮೇಲೆ ಅವರು ಅದನ್ನು ಸ್ಯಾಂಕ್ಷನ್ ಮಾಡಬೇಕು. ಆ ಪರಿಷತ್ತು 11 ಜನ ಸಭ್ಯರಿಂದ ಕೂಡಿರಬೇಕು ಅಂತ ಇವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮುಂದೆ ಅವುಗಳನ್ನು ನಾವು ನೋಡ್ತೀವಿ, ಸ್ಮೃತಿ ಇತ್ಯಾದಿಗಳಂತೆ ತೆಗೆದುಕೊಂಡಾಗ ಗೊತ್ತಾಗುತ್ತದೆ. ಬೇಜವಾಬ್ದಾರಿಯಾಗಿ ಯಾರನ್ನೂ ಇಡೋಕ್ಕೆ ಬಿಡ್ತಿರಲಿಲ್ಲ, ಅದು ನಮ್ಮ ಪರಂಪರೆಯ ವಿಶೇಷ. ಮತ್ತು ನಕ್ಷತ್ರ ಇಷ್ಟಿ ಅಂತ 27 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಥ ಇಷ್ಟಿಯ ಮಂತ್ರಗಳ ವಿನಿಯೋಗ ಹೇಗೆ ಅಂತ ಬರುತ್ತೆ. ಕೃತ್ತಿಕಾ ನಕ್ಷತ್ರದಿಂದ ಇಂದ್ರೋ ನಃಪಾತು ಅಗ್ನಿರ್ನಃಪಾತು ಕೃತ್ತಿಕಾ ಅಂತ ಅಲ್ಲಿಂದ ಶುರುವಾಗುತ್ತದೆ. ಹೀಗೆ ಕೃತ್ತಿಕಾ ನಕ್ಷತ್ರದಿಂದ ಆರಂಭಿಸಿ ನಾವು ಎಲ್ಲ 27 ನಕ್ಷತ್ರಗಳನ್ನು ನೋಡ್ತೀವಿ. ಹೀಗೆ ನಕ್ಷತ್ರೇಷ್ಟಿಯ ಮೂಲಕ ಆ ಕಾಲ ಯಾವುದು ಅಂತ ಊಹೆ ಮಾಡುವಂಥದ್ದು ನಡೆದಿದೆ. ತಿಲಕರ ಓರಿಯನ್ ಆರ್ಕ್ಟಿಕ್ ಹೋಮ್ ಆಫ್ ವೇದಾಸ್ ಆ ಗ್ರಂಥ ಈ ಮಂತ್ರಾದಿಗಳ ವಿವರ ಇಟ್ಟುಕೊಂಡೇ ಮುಂದುವರೆದದ್ದು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಕೃತ್ತಿಕಾ ನಕ್ಷತ್ರದ ಒಂದು ಕಾಲ ಯಾವುದಿತ್ತು ಅದರಿಂದ ಕಾಲ ಗಣನೆ ಕಾರ್ತಿಕ ಮಾಸ ಶರತ್ಕಾಲ ಅನ್ನೋದನ್ನು ಇಟ್ಟುಕೊಂಡು ಮುಂದುವರಿಯುವುದಾಗುತ್ತೆ. ಅದಕ್ಕೂ ಹಿಂದೆ ನಾವು ಹೋದಾಗ ಹೇಮಂತ, ಅದಕ್ಕೂ ಹಿಂದೆ ಶಿಶಿರದಿಂದ ಹೇಮಂತಕ್ಕೆ ವರ್ಗಾವಣೆಯಾಗಿ ಹೇಮಂತದಿಂದ ಕಾರ್ತಿಕಕ್ಕೆ ಬಂದು ಅಂದರೆ ಶರತ್ಕಾಲಕ್ಕೆ ಬಂದು ಅಲ್ಲಿಂದ ಹಿಂದೆ ಬಂದು ಈಗ ನಾವು ಚೈತ್ರ ಮಾಸದ ಆ ವಸಂತದ ಕಾಲಕ್ಕೆ ಬಂದಿದ್ದೀವಿ. ಹೀಗಾಗಿ ಇದು ಚಿತ್ರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇವುಗಳ ಕಾಲಾಂತರಗಳು ಏನು ಅಂತನ್ನೋದನ್ನೆಲ್ಲ ತುಂಬ ವಿಸ್ತಾರವಾಗಿ ಗಣಿತಜ್ಞರು ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಈ ಮಂತ್ರಗಳಲ್ಲಿ ಆ ಕಾಲಿಕವಾದ ವಿವರಣೆಗಳನ್ನು ನಾವು ಚೆನ್ನಾಗಿ ನೋಡಬಹುದು. ರಾಜಸೂಯ, ರಾಜಾನಂ ಸೂತೆ ಅಂತ ಹೇಳಿದ್ನಲ್ಲ, ರಾಜರನ್ನು ಹುಟ್ಟು ಹಾಕುವಂಥದ್ದು ಅಂತ. ಅಲ್ಲಿ ಬಹಳ ಚೆನ್ನಾಗಿದೆ ರಾಜ್ಯಾಭಿಷೇಕ ಮಂತ್ರಗಳು ಬರ್ತವೆ. ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡು ಅದಂಡ್ಯೋಹಂ ಅಂತ ಅಂದುಕೊಂಡು ಕೂತ್ಕೊಂಡಾಗ ಪುರೋಹಿತ ದಂಡವನ್ನು ಇಟ್ಟುಕೊಂಡು ತಲೆ ಮೇಲೆ 3 ಸರ್ತಿ ಬಡಿದು ಧರ್ಮದಂಡ್ಯೋಸಿ ಅಂತ ನೀನು ಧರ್ಮದ ದಂಡಕ್ಕೆ ಒಳಪಡ್ತೀಯಾ ಅಂತ ತಲೆಗೆ ತಟ್ಟಿ ಗುರುತು ಮಾಡಿಕೊಡುವಂಥದ್ದು ಎಲ್ಲ ಬರುತ್ತೆ. ಮತ್ತು ಇದೆಲ್ಲ ಮೊದಲನೇ ಕಾಂಡದಲ್ಲಿ. 2ನೇ ಕಾಂಡದಲ್ಲಿ ಅಗ್ನಿಹೋತ್ರ, ಸೌತ್ರಾಮಣಿ ಮೊದಲಾದ ಯಾಗಗಳ ವಿವರಗಳು ಕಾಣಿಸುತ್ತವೆ. ಅದಾದ ಮೇಲಿಂದ ಈ ವಾಜಪೇಯಿ ಯಾಗದ ರಥಪಂದ್ಯ, ರಥಾರೋಹಣ ಇತ್ಯಾದಿಗಳು ಬರ್ತವೆ. ಮತ್ತು ನಾವು ಋಗ್ವೇದದ ನಾಸದೀಯ ಮಂತ್ರದ ವ್ಯಾಖ್ಯಾನ ರೂಪವಾದ ವಿವರಗಳನ್ನು 2ನೇ ಕಾಂಡದಲ್ಲಿ ನೋಡ್ತೀವಿ. ಈಗ ಕಿಂಸಿದ್ವನಂ ಕಿಂಸಿದ್ವೃಕ್ಷ ಅನ್ನುವ ಪ್ರಶ್ನೆಗಳಿಗೆಲ್ಲ ಬ್ರಹ್ಮವನಂ ಬ್ರಹ್ಮವೃಕ್ಷ ಅಂತ ಉತ್ತರ ಎಲ್ಲ ನೋಡಿದ್ವಲ್ಲ, ಆ ಶಿವಾಮಿಯ ಮಂತ್ರದಲ್ಲಿ ಬರುವಂಥದ್ದು ಆ ಎಲ್ಲ ವಿವರಣೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಯಜುರ್ವೇದದಲ್ಲಿ ಯಾವ ಅಧ್ಯಾತ್ಮವೂ ಇಲ್ಲ, ಅದು ಬರೀ ಕರ್ಮಕಾಂಡೀಯ ಅಂತ ಆಕ್ಷೇಪ ಮಾಡೋದು ತುಂಬ ಅಬದ್ಧವಾದ ಮಾತು. ಬೇಕಾದಷ್ಟು ಆಧ್ಯಾತ್ಮಿಕವಾದದ್ದು ಬರುತ್ತೆ. ಬ್ರಾಹ್ಮಣಗಳಲ್ಲಿ ಅಧ್ಯಾತ್ಮವೇ ಇಲ್ಲ ಅಂತಾರೆ, ಅತ್ಯದ್ಭುತವಾದದ್ದು ಕಾಣಿಸುತ್ತೆ. ಆತ್ಮಯಾಗ ಅನ್ನುವಂಥದ್ದು ಕೌಶಿಕಿ ಬ್ರಾಹ್ಮಣದಲ್ಲಿ ಕಾಣಿಸುತ್ತದೆ. ಅದನ್ನು ನಾನು ಮುಂದೆ ಪ್ರಸ್ತಾವನೆ ಮಾಡ್ತೀನಿ. ಮತ್ತು ಯಜ್ಞದಲ್ಲಿ ಪುರೋಣವಾಕ್ಯ, ಯಾಜ್ಯ ಮೊದಲಾದ 2 ರೀತಿಯಾದಂಥ ಮಂತ್ರ ವಿಭಾಗಗಳು ಬರ್ತವೆ. ಯಾವುದನ್ನು ಮೊದಲು ಹಾಡಬೇಕು ಮತ್ತು ಯಾವುದನ್ನು ಆಹುತಿ ಕೊಡುವ ಸಂದರ್ಭದಲ್ಲಿ ಹಾಡಬೇಕು ಅಂತ ಆ ವಿವರಗಳನ್ನು ಒಕ್ಕಣೆಯನ್ನೆಲ್ಲ ನಾವು ನೋಡ್ತೀವಿ. ಮತ್ತು ನಾವು
ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಇಡುವತ್ಸರ, ವತ್ಸರ, ಈ ಥರ ಪಾಂಚವಾರ್ಷಿಕ ಚಕ್ರಗಳು 5 ಬಗೆಯಾದ ಸಂವತ್ಸರಗಳ ಎಣಿಕೆಯ ವಿವರಗಳನ್ನು ಅದನ್ನು ನೋಡ್ತೀವಿ. ಆಗಲೇ 3ನೇ ಕಾಂಡದಲ್ಲಿ ರಾಮಸ್ವಾಮಿಯವರು ಹೇಳಿದಂಥ ಭರದ್ವಾಜನ ಆಖ್ಯಾನ ಬರುತ್ತೆ. ಅನಂತಾವೈ ವೇದಾಹ ಅನ್ನುವ ಮಾತು ಅಲ್ಲೇ ಕಾಣಿಸ್ಕೊಳ್ಳುವಂಥದ್ದು. ಈ ವೇದಗಳಿಗೆ ಕೊನೆ ಮೊದಲಿಲ್ಲ ಅಂತ. ನಾಚಿಕೇತಾಗ್ನಿ ಅಂದರೆ ಅಭ್ಯುದಯಕ್ಕೆ ಬೇಕಾಗಿರುವಂಥ ಅಗ್ನಿ ಯಾವುದು ಅಂತ ಅದರ ವಿವರವನ್ನು ಕೂಡ ನಾವು ನೋಡ್ತೀವಿ. ವಿಶ್ವಜಿತ್ ಯಾಗದ ವಿವರವನ್ನು ನೋಡ್ತೀವಿ. ವಿಶ್ವಜಿತ್ ಯಾಗ ಅಂತಂದರೆ ಸಂಪೂರ್ಣವಾಗಿ ಸರ್ವಸ್ವವನ್ನು ದಾನ ಕೊಡ್ತಕ್ಕಂಥದ್ದು. ಈ ರೀತಿಯಾದ ಪ್ರೇರಣೆಯನ್ನು ಮಾಡುವ ಬ್ರಾಹ್ಮಣಗಳನ್ನು ನಾವು ಉಪೇಕ್ಷೆ ಮಾಡುವುದು ತುಂಬ ತಪ್ಪು. ಸರ್ವಸ್ವವನ್ನು ತ್ಯಾಗ ಮಾಡುವವನನ್ನು ನಾವು ಕೊಂಡಾಡ್ತೀವಿ. ತ್ಯಾಗಿಗೆ ನಮ್ಮಲ್ಲಿರುವಷ್ಟು ಬೆಲೆ ಇನ್ನೆಲ್ಲಿಯೂ ಇಲ್ಲ. ವಿಶ್ವಜಿತ್ಯಾಗ ಹಾಗೆ ಸರ್ವವನ್ನು ಕೊಡ್ತಕ್ಕಂಥದ್ದು. ಆ ಮಂತ್ರಗಳನ್ನು ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಅಂತಂದರೆ ಹೇಳ್ತಾರೆ, ಏತೇನ ವೈ ವಿಶ್ವಸೃಜ ಇಮಂ ವಿಶ್ವಮಸೃಜಂತ ಯದ್ವಿಶ್ವಂ ಅಸೃಜಂತ ತಸ್ಮಾದ್ ವಿಶ್ವಸೃಜ ವಿಶ್ವಮೇವ ಅನುಪ್ರಜಾಯತೆ ಬ್ರಹ್ಮಣ ಸಾಯುಜ್ಯಗಂ ಸಲೌಕತಾಂ ಯಾತಿ ಏತಾಸಾಮೇವ ದೇವತಾನಾಂ ಸಾಯುಜ್ಯಂ ಸಾರ್ಷಿತಾಗಂ ಸಮಾನ ಲೋಕತಾಂಯಂತಿ ಯೇತ್ ಉಪಯಂತಿ. ಈ ಯಜ್ಞ ಮಾಡುವ ಮೂಲಕ ಸರ್ವಸ್ವವನ್ನು ಬಿಟ್ಟುಕೊಟ್ಟಾಗ ಅವನು ದೇವತೆಗಳ ಸಾರೂಪ್ಯವನ್ನು ಹೊಂದುತ್ತಾನೆ, ಸಾಯುಜ್ಯವನ್ನು ಹೊಂದುತ್ತಾನೆ, ಸಾಲೋಕ್ಯವನ್ನು ಹೊಂದುತ್ತಾನೆ, ಸಾಮೀಪ್ಯವನ್ನು, ಸಾರ್ಷ್ಟಿ ಸಾಯುಜ್ಯವನ್ನು ಹೊಂದುತ್ತಾನೆ ಅಂತ. ಅಂದರೆ ಯಾವುದೇ ರೀತಿಯಾದ ಮೋಕ್ಷವನ್ನು 5 ಪ್ರಕಾರ ಅಂತಂತಾರೆ. ಸಾಮೀಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಸಾರ್ಷ್ಟಿ ಸಾಯುಜ್ಯ ಅಂತ. ಸಾರ್ಷ್ಟಿ ಸಾಯುಜ್ಯ ಅಂತಂದರೆ ಆ ಲೋಕದ ಹತ್ತಿರದಲ್ಲಿರೋದು. ಸಾಲೋಕ್ಯ ಅಂದರೆ ಆ ಲೋಕದಲ್ಲಿರೋದು. ಸಾಮೀಪ್ಯ ಅಂದರೆ ಹತ್ತಿರ ಬರೋದು. ಸಾರೂಪ್ಯ ಅಂದರೆ ಆ ರೂಪ, ದೇವತೆಯ ರೂಪ ಪಡೆಯೋದು. ಸಾಯುಜ್ಯ ಅಂದರೆ ಅದರೊಳಗೆ ಒಂದಾಗುವಂಥದ್ದು. ಈ 5 ಬಗೆಯ ಮೋಕ್ಷಗಳು ಕೂಡ ಹಂತ ಹಂತದಲ್ಲಿ ಎಲ್ಲವನ್ನ ಬಿಟ್ಟವನಿಗೆ ಸಿಗುತ್ತದೆ ಅಂತ. ಮೋಕ್ಷ ಅಂದ್ರೇ ಬಿಡುವುದು ಅಂತ ತಾನೆ. ಬಿಟ್ಟವನಿಗಲ್ಲದೆ ಕಟ್ಟಿಕೊಳ್ಳೋವನಿಗೆ ಸಿಗುತ್ತಾ? ಈ ಎಲ್ಲ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ನಾವು ಆ ಕಾಲದ ಸಮಾಜದ ವಿವರಗಳನ್ನು ಎಷ್ಟೋ ನೋಡ್ತೀವಿ. ಅಶ್ವಮೇಧ ಯಾಗದ ಬಹಳ ವಿಸ್ತಾರವಾದ ವಿವರಗಳು. ಎಷ್ಟು ಜನ ಸೈನಿಕರಿರಬೇಕು, ಅವರ ಆಯುಧಗಳು ಹೇಗಿರಬೇಕು, ಅವರು ಒಂದು ಸಂವತ್ಸರ ಕುದುರೆಯನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಅಲ್ಲಿ ಎಲ್ಲ ವರ್ಣಗಳು ಹೇಗೆ ಸೇರಿಕೊಳ್ಬೇಕು, ಯಾಗದಲ್ಲಿ ಯಾವ್ಯಾವ ಪಶುಗಳಿಗೆ ಅಲ್ಲಿ ಸ್ಥಾನ ಉಂಟು, ಮತ್ತು ಬೇಕಾದಷ್ಟು ಪಶುಗಳನ್ನು ಕಟ್ಟಿದ್ರೂ ಅವನ್ನೆಲ್ಲ ಬಲಿ ಕೊಡಬೇಕು ಅಂತ ಇಲ್ಲ. ಆಮೇಲೆ ಯೂಪದಿಂದ ಮೋಕ್ಷಣ ಅಂತ ಒಂದಿದೆ. ಯೂಪ ಸ್ತಂಭಕ್ಕೆ ಕಟ್ಟಿದ್ದನ್ನು ಬಿಚ್ಚಿಬಿಡ್ತಾರೆ. ಅಂದರೆ ಅಲ್ಲಿಯ ತಾತ್ಪರ್ಯ ಎಷ್ಟೇ, ಇಡೀ ಯಜ್ಞ ಮತ್ತೊಂದು ಸೃಷ್ಟಿ ಅಂತ. ಸೃಷ್ಟಿ ಅಂದರೆ ಪ್ರಾತಿನಿಧಿಕವಾದ ಎಲ್ಲ ಖೇಚರ, ಭೂಚರ, ಜಲಚರಗಳು ಮತ್ತು ಎಲ್ಲ ವಿಧವಾದ ಸಸ್ಯ, ವನಸ್ಪತಿಗಳು, ವಾನಸ್ಪತಿಗಳು ಎಲ್ಲವೂ ಸೇರಬೇಕು. ಅವೆಲ್ಲವನ್ನೂ ಅಲ್ಲಿ ಪ್ರತಿನಿಧೀಕರಿಸಿ ಮತ್ತು ಸ್ವಸ್ಥಾನಕ್ಕೆ ಕಳಿಸುವಂಥದ್ದು ಅಂತ. ಹೀಗಾಗಿ ನಮ್ಮ ಮನುನೌಕೆಯಲ್ಲಿ ಕಾಣುವಂಥದ್ದೇನೆ ಇಡೀ ಜೀವರಾಶಿಗಳ ಒಂದು ಬೀಜಭೂತವಾದ ಅಂಶವನ್ನು ತಂದಿಟ್ಟುಕೊಂಡಿದ್ದು ಅಂತ. ಎಲ್ಲ ಪ್ರಾಣಿಗಳ ಜೋಡಿಯನ್ನು, ಎಲ್ಲ ಸಸ್ಯಗಳ, ವನಸ್ಪತಿಗಳ, ವಲ್ಲಿ, ವಿತತಿ ಇತ್ಯಾದಿಗಳ ಬೀಜಗಳನ್ನು ತಂದಿಟ್ಟುಕೊಂಡಿದ್ದು, ಜ್ಞಾನ ಪ್ರಮುಖತೆಯ ಸಂಕೇತವಾದ ಸಪ್ತರ್ಷಿಗಳನ್ನು ಇಟ್ಟುಕೊಂಡಿದ್ದು, ಮತ್ತು ಮನು ಆ ನೌಕೆಯನ್ನು ನಡೆಸಿದ್ದು ಅಂತಂದರೆ ಇದೇ ನಾವು ನೋಡುವಂಥದ್ದು. ಹೀಗೆ ಇಟ್ ಈಸ್ ಪ್ರೋಟೋಟೈಪ್ ಮಾಡೆಲ್ ಆಫ್ ದಿ ವರ್ಲ್ಡ್ ಅಂತೀವಲ್ಲ, ಹಾಗಿರುವಂತೆ ಯಜ್ಞಗಳನ್ನು ಮಾಡುವುದರ ಉಲ್ಲೇಖವನ್ನು ನಾವು ನೋಡ್ತೀವಿ. ಮತ್ತು ಅನೇಕ ಪುರಾಣ ಕಥೆಗಳ ಮೂಲ ಅಲ್ಲಿ ನಾವು ಕಾಣ್ತೀವಿ. ಪ್ರಜಾಪತಿ ವರಾಹ ರೂಪದಿಂದ ಭೂಮಿಯನ್ನು ಉದ್ಧರಣ ಮಾಡಿದ್ದಿರಬಹುದು. ಕಾಲಕಂಜ ಅಂತ ಒಬ್ಬ ರಾಕ್ಷಸ, ಅವನು ಈ ಕೆಲಸ ಮಾಡಿದ್ದು, ಭೂಮಿಯನ್ನು ಪಾತಾಳಕ್ಕೆ ತಳ್ಳಿದ ಅಂತ, ಅವನೇ ಹಿರಣ್ಯಾಕ್ಷ ಅಂತ ಪುರಾಣಗಳಲ್ಲಿ ಕಾಣಿಸುವಂಥದ್ದು. ಹೀಗೆಲ್ಲ ಬರುತ್ತದೆ. ಎಲ್ಲ ವಿವರಗಳು ಶತಪಥ ಬ್ರಾಹ್ಮಣದಲ್ಲಿ ಬರ್ತವೆ. ಮತ್ತಷ್ಟು ಕಥೆಗಳು, ಆಖ್ಯಾನಗಳು ಕೂಡ ಸಿಗುತ್ತವೆ. ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ನಾನು ಶುಕ್ಲಯಜುರ್ವೇದದ ಬಗ್ಗೆ ಮಾತನಾಡುವಾಗ ಶತಪಥ ಬ್ರಾಹ್ಮಣದ ಬಗ್ಗೆ ಸಾಕಷ್ಟು ಹೇಳಿದ್ದೇನಾದ್ದರಿಂದ ಸಂಕ್ಷೇಪಿಸಿ ನೋಡಬಹುದು. 5 ಕಾಂಡಗಳು ಮೊದಲು ಯಾಜ್ಞವಲ್ಕ್ಯ ಕಾಂಡಗಳು ಅಂತ ಆಗಿರುವಂಥದ್ದು. ವಿಶೇಷವಾದ ಯಜ್ಞದ ವಿವರಗಳನ್ನೆಲ್ಲ ನಾವು ನೋಡ್ತೀವಿ. ಆಮೇಲೆ ಮುಂದಿನದು ನಾವು ಅಶ್ವಮೇಧಾದಿ ಕಾಂಡಗಳೆಲ್ಲ ಆದಮೇಲೆ ಕಡೆಯಲ್ಲಿಯೇ ಬರುವಂಥ ಭಾಗಗಳನ್ನು, ಕಡೆಯ 4 ಅಧ್ಯಾಯಗಳನ್ನು ನಾವು ಬೃಹದಾರಣ್ಯಕೋಪನಿಷತ್ತು ಅಂತ ಕೂಡ ನೋಡ್ತೀವಿ. ಇಲ್ಲಿ ಮೊದಲಿಗೆ ಹೇಳಿದಂತೆ ಎಲ್ಲ ಯಜ್ಞಗಳ ವಿವರಣೆಯೂ ಬರುತ್ತೆ. ಪುರುಷ ಯಜ್ಞ, ಪುರುಷ ಮೇಧ ಅನ್ನುವಂಥದ್ದು ಕೂಡ ವಿಶೇಷವಾಗಿ ಬರ್ತದೆ. ಆಮೇಲೆ ದೈನಂದಿನವಾಗಿ ಗೃಹಸ್ಥರು ಮಾಡುವಂಥ ಪಂಚಮಹಾಯಾಗಗಳು, ಅದರ ವಿವರಗಳನ್ನು ಕೂಡ ನಾವು ನೋಡ್ತೀವಿ. ಮತ್ತು ಸಮಾಜದ ಎಲ್ಲ ವಿವರಗಳನ್ನು ಕೊಡ್ತಾರೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳು ಎಷ್ಟು ಮುಖ್ಯ ಅಂತ. ಜೊತೆಗೆ ಅಂತರ್ಯಾಗ, ಬಹಿರ್ಯಾಗ ಬಹಳ ಮುಖ್ಯವಾದದ್ದು, ಅವುಗಳ ವಿವರವನ್ನು ನಾವು ನೋಡ್ತೀವಿ. ಮತ್ತು ಪ್ರತಿಯೊಂದು ಅಂಶವನ್ನು ಬಿಡದೆ ಹೇಳ್ತಾರೆ. ಒಂದೊಂದು ಸಣ್ಣ ಸಣ್ಣ ಅಂಶಗಳನ್ನು ಬಿಡದೆ ತೋರ್ಪಡಿಸ್ತಾರೆ. ಹಾಗಾಗಿ ಯಜ್ಞಕ್ಕಂತೂ ಶತಪಥ ಬ್ರಾಹ್ಮಣ ಬಹಳ ಬೇಕು.
100 ಅಧ್ಯಾಯಗಳಲ್ಲಿ, ಅಂದರೆ 100 ಉಪಾಧ್ಯಾಯಗಳಲ್ಲಿ, ಅಧ್ಯಾಯಗಳಲ್ಲಿ ಅದು ವಿಭಕ್ತವಾದದ್ದು ಕಾಣಿಸುತ್ತೆ. ಅಗ್ನಿಶೋಮೀಯ ವ್ಯೂಹ ಅಂದರೆ ಅನ್ನಾದಗಳ ವ್ಯವಸ್ಥೆ ಏನು ಅನ್ನುವಂಥದ್ದು ಅದನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತು ಅನೇಕ ನದಿಗಳ, ನದಗಳ, ವನಗಳ, ಜನಪದಗಳ ಅಂದರೆ ಊರುಗಳ, ಕೇರಿಗಳ ಎಲ್ಲ ವಿವರವನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿಯೇ ಅರ್ಹನ್, ಶ್ರಮಣ, ಪ್ರತಿಬುದ್ಧ ಈ ಥರದ ಶಬ್ದಗಳನ್ನೆಲ್ಲ ನಾವು ಜ್ಞಾನಿಗೆ ಕಾಣ್ತೀವಿ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳೋದುಂಟು ಅರ್ಹಂತ ಅಂತಂದರೆ ಜೈನ, ಬುದ್ಧ ಅಂತಂದರೆ ಬೌದ್ಧ ಅಂತ. ಆದರೆ ಅವೆಲ್ಲಕ್ಕೂ ಮೂಲ ಇಲ್ಲಿಯೇ ನಾವು ನೋಡ್ತೀವಿ. ಏನಿಲ್ಲ ಅಂತಂದರೂ ಶತಪಥ ಬ್ರಾಹ್ಮಣ ಬೌದ್ಧ ಜೈನ ಮತಗಳ ಉಗಮಕ್ಕಿಂತ 2000 ವರ್ಷಕ್ಕೆ ಹಿಂದೆ. ಅಂದರೆ ಇಲ್ಲಿಯ ಪರಂಪರೆಯೇ, ಇಲ್ಲಿಯ ಶಬ್ದವನ್ನೇ, ಇಲ್ಲಿಯ ಪರಿಭಾಷೆಯನ್ನೇ ಅವರೆಲ್ಲ ಬಳಸಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಜನಕಾದಿ ಮಹಾರಾಜರುಗಳ ಉಲ್ಲೇಖವನ್ನು ಕೂಡ ನಾವು ನೋಡ್ತೀವಿ. ಹಾಗೆ ನಾವು ಮತ್ತೆ ಅಥರ್ವವೇದದ ಗೋಪಥ ಬ್ರಾಹ್ಮಣಕ್ಕೆ ಬಂದರೆ ಅಲ್ಲಿ ಓಂಕಾರದ ವಿವೇಚನೆ ಮೊದಲಿಗೆ ಬರ್ತದೆ. ಅಥರ್ವವೇದದಲ್ಲಿ ಓಂಕಾರಕ್ಕೆ ತುಂಬ ಪ್ರಾಶಸ್ತ್ಯ, ಸಾಮದಲ್ಲಿಯೂ ಅಷ್ಟೆ. ಆ ಓಂಕಾರದ ವಿವೇಚನೆಯೇ ಅಥರ್ವವೇದದ ಒಂದು ಉಪನಿಷತ್ತಾದಂಥ ಮಾಂಡುಕ್ಯದಲ್ಲಿ ನೋಡ್ತೀವಿ. ಛಾಂದೋಗ್ಯೋಪನಿಷತ್ತು ಸಾಮಕ್ಕೆ ಸೇರಿದ್ದು, ಅಲ್ಲಿಯೂ ಕೂಡ ನಾವು ನೋಡ್ತೀವಿ. ಹಾಗೆ ಇನ್ನೊಂದು ಉಪನಿಷತ್ತು ಅಥರ್ವಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡುವಂಥದ್ದು ಪ್ರಶ್ನೋಪನಿಷತ್ತು. ಆ ಪ್ರಶ್ನೋಪನಿಷತ್ತಿನಲ್ಲಿ ಕಡೆಯ 3 ಪ್ರಶ್ನೆಗಳು ಓಂಕಾರಕ್ಕೆ ಸಂಬಂಧಪಟ್ಟಂಥದ್ದಾಗುತ್ತವೆ. ಇದೆಲ್ಲ ಆ ಓಂಕಾರದ ಮೀಮಾಂಸೆಯಾಗಿ ನಾವು ನೋಡ್ತೀವಿ. ಆಮೇಲೆ ಬ್ರಹ್ಮ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿತು ಅನ್ನುವ ವಿವರ ಬರುತ್ತದೆ. ಮತ್ತು ಅಥರ್ವವೇದಕ್ಕೆ ವೇದತ್ವ ಹೇಗಿದೆ ಅನ್ನುವಂಥದ್ದು ಅಲ್ಲಿ ಬರುತ್ತದೆ. ಮತ್ತು ಆ ಬ್ರಹ್ಮ ಅನ್ನುವ ವರ್ಗಕ್ಕೆ ಸೇರಿದ ಋತ್ವಿಜರ ಕಲಾಪಗಳು ಎಂಥದ್ದು ಅಂತ, ಮತ್ತು ಸಾಮಾನ್ಯವಾದ ಸಪ್ತ ಸಾಮ, ಸಪ್ತ ಹವಿಸ್, ಸಪ್ತ ಪಾಕ ಸಂಸ್ಥೆಗಳು ಅಂತ 21 ಕ್ರಮಗಳು ಯಾವುದಿವೆ ಅವುಗಳೆಲ್ಲದರ ವಿವರಣೆಯನ್ನು ನಾವು ನೋಡ್ತೀವಿ. ಆಮೇಲೆ ಯಜ್ಞದಲ್ಲಿ ರುದ್ರಭಾಗ ಹೇಗೆ, ಯಜ್ಞದಲ್ಲಿ ಕೊಡುವಂಥ ಭಾಗವಲ್ಲದೆ ಯಜ್ಞಾಂತದಲ್ಲಿ ಬರುವ ಎಲ್ಲ ಭಾಗವೂ ರುದ್ರನಿಗೆ ಹೇಗೆ ಸೇರಬೇಕು ಅನ್ನುವಂಥದ್ದು ಬರ್ತದೆ. ಮತ್ತು ಯಾವ ಬಗೆಯ ಆಹುತಿಗಳನ್ನು ಕೊಡಬೇಕು ಅಂತ ಬರ್ತದೆ. ಹೀಗೆ ನಮಗೆ ಗೋಪಥ ಬ್ರಾಹ್ಮಣದಲ್ಲಿ ಬಹಳಷ್ಟು ವಿವರಗಳು ಸಿಗುತ್ತವೆ. ಮತ್ತು ನಾವು ಆರಣ್ಯಕಗಳತ್ತ ಹೋಗ್ಬೋದು. ಅರಣ್ಯಗಳಲ್ಲಿ ಯಾವ ವಾನಪ್ರಸ್ಥರು ಇದ್ದರೂ, ವಾನಪ್ರಸ್ಥ ವ್ರತಿಗಳು ಅವರು ಮಾಡ್ತಾ ಇದ್ದ ಉಪಾಸನೆಗಳನ್ನು ಆರಣ್ಯಕ ಅಂತ ಹೇಳ್ತೀವಿ ಅಂತ ನಮಗೆ ಗೊತ್ತೇ ಇದೆ. ಅಂದರೆ ಸಂಹಿತೆಗಳಲ್ಲಿದ್ದ ಮಂತ್ರಗಳನ್ನೇ ಬ್ರಾಹ್ಮಣಗಳಲ್ಲಿ ವಿಸ್ತಾರವಾಗಿ ಊರು ಕೇರಿ ಹಳ್ಳಿಗಳಲ್ಲಿ ಯಜ್ಞ ರೂಪದಿಂದ ಮಾಡ್ತಾ ಇದ್ದದ್ದು. ಅಲ್ಲಿ ಜನಗಳು, ಜನಪ್ರತಿನಿಧಿಗಳು, ಜನನಾಯಕರು, ಇವರ ಜೀವನ ಕ್ರಮ ಎಲ್ಲ ಬರುತ್ತೆ. ಕಡೆಗೆ ಆ ಒಂದು ಜನವೇ ವಾನಪ್ರಸ್ಥರಾದಾಗ ಇದನ್ನು ಯಾವ ಥರ ಮಾಡ್ತಾಯಿದ್ರು ಅಂತ. ಅಂದರೆ ವಯಸ್ಸಾಗ್ತಾ ಚಟುವಟಿಕೆಗಳು ವಿಸ್ತಾರ ಆಗೋದಿಲ್ಲ, ಕಡಿಮೆ ಮಾಡಿಕೊಳ್ಬೇಕು, ಆಲೋಚನೆ ಹೆಚ್ಚಾಗ್ತಾ ಬರಬೇಕು, ಇಂಟ್ರಾವರ್ಟ್ಸ್ ಆಗಬೇಕು, ಅಂತರ್ಮುಖಿಗಳಾಗಬೇಕು, ಅದನ್ನು ತೋರಿಸುತ್ತವೆ. ಈ ಎಲ್ಲವೂ ಉಪಾಸನೆಯಾಗುತ್ತದೆ. ಅಂದರೆ ಕರ್ಮ ಹೋಗಿ ಭಕ್ತಿ ಆಗುತ್ತದೆ ಅಂತ. ಕರ್ಮದಿಂದ ಮೊದಲಿಗೆ ಮನೋಬುದ್ಧಿಗಳಿಗೆ ಒಂದು ಪಟುತ್ವ ಬರುತ್ತೆ. ಆಮೇಲೆ ಭಕ್ತಿಯಿಂದ ಹೃದಯಕ್ಕೆ ಒಂದು ಸಂಸ್ಕಾರ ಒದಗುತ್ತದೆ. ಕಟ್ಟಕಡೆಯಲ್ಲಿ ಈ ಹಾರ್ದಿಕ ಮತ್ತು ಬೌದ್ಧಿಕ ಸಂಸ್ಕಾರಗಳು ಎರಡೂ ಕೂಡ ಜ್ಞಾನದಲ್ಲಿ ಪರಿಣಮಿಸುತ್ತವೆ. ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಜ್ಞಾನೇ ತ್ವಾತ್ಮೈವ ಮೇ ಮತಂ ಅನ್ನುವ ಗೀತಾವಾಕ್ಯಗಳು ಇಲ್ಲಿ ಅನುಸಂಧೇಯವಾಗುತ್ತವೆ. ಆರಣ್ಯಕಗಳು ಆ ದೃಷ್ಟಿಯಿಂದ ಈ ಎಲ್ಲ ಯಜ್ಞಗಳನ್ನು ಚಿಕ್ಕದಾಗಿ ಹೇಗೆ ಮಾಡಿಕೊಳ್ಳಬಹುದು ಅಂತ ಹೇಳುತ್ತವೆ. ಅಂದರೆ ಆ ವಿವರಣೆಗಳೆಲ್ಲವೂ ಕೂಡ ನಮ್ಮೊಳಗೇ ಇವೆ ಅನ್ನುವಂಥದ್ದನ್ನು ತೋರ್ಪಡಿಸ್ತಾ ಬರುತ್ತದೆ. ಯಜ್ಞದ ಅಧ್ಯಾತ್ಮಾರ್ಥ ಯಾವುದುಂಟು ಅದರ ಕಡೆಗೆ ಇವುಗಳ ಕೇಂದ್ರ ಬರುತ್ತೆ. ಹಾಗೆ ನಾವು ಆರಣ್ಯಕಗಳನ್ನು ಗಮನಿಸಬಹುದು. ನಮಗೆ ಐತರೇಯ ಆರಣ್ಯಕದಲ್ಲಿ ಇದೇ ವಿವರಗಳು ಬರ್ತವೆ. ಅದರ ಕಡೆಯ ಭಾಗವೇ ಐತರೇಯ ಉಪನಿಷತ್ತಾಗಿದೆ. ತೈತ್ರಿಯ ಆರಣ್ಯಕದಲ್ಲಿ ಕೂಡ ಬಹಳ ಚೆನ್ನಾಗಿ ಈ ವಿವರಗಳು ಬರ್ತವೆ. ಮೊದಲಿಗೆ ಆದಿತ್ಯೋಪಾಸನೆಯೇ ಬಹಳ ಚೆನ್ನಾಗಿರ್ತಕ್ಕಂಥದ್ದಾಗಿದೆ. ಆರಣ್ಯಕಗಳ ಪೈಕಿ ತೈತ್ರಿಯ ಆರಣ್ಯಕದಷ್ಟು ಚೆನ್ನಾಗಿ ಯಾವುದೂ ಇಲ್ಲ ಅಂತ ಅನ್ನಬಹುದು. ಅಷ್ಟು ವ್ಯಾಪಕವಾಗಿ ಆ ವಿವರಗಳನ್ನೆಲ್ಲ ಹೇಳುತ್ತದೆ. ಪ್ರಸಿದ್ಧವಾದ ಅರುಣ ಪ್ರಶ್ನ ತೈತ್ರಿಯ ಆರಣ್ಯಕದ ಆದಿಯಲ್ಲಿಯೇ ಬರ್ತಕ್ಕಂಥದ್ದು. ಮತ್ತು ಯಜ್ಞದಲ್ಲಿ ಈ ಆದಿತ್ಯೋಪಾಸನೆಯನ್ನು ಹೇಗೆ ನಮ್ಮೊಳಗಿನದಾಗಿ ಮಾಡಬೇಕು ಅಂತ ಬರ್ತದೆ. ಅಂದರೆ ಆ 12 ರಾಶಿಗಳಲ್ಲಿ ಸೂರ್ಯ ಚಲನ ಮಾಡ್ತಾ ಇದ್ದಾನಲ್ಲ, ಈ ಕಣ್ಣಲ್ಲಿ ಆತ ಹೇಗೆ ತೋರ್ಕೊಳ್ತಾನೆ ಅನ್ನುವಂಥ ವಿವರ ಬರುತ್ತೆ. ಆಮೇಲೆ ನಮ್ಮ ಮನಸ್ಸುಗಳೇ ಅವನ ಕುದುರೆಗಳಾಗಿ ಯಾವ ರೀತಿ ವರ್ತಿಸುತ್ತವೆ ಅನ್ನುವಂಥದ್ದೆಲ್ಲ ಬರ್ತದೆ. ಹೀಗೆ ಕ್ಷೇತ್ರವನ್ನು, ಯಜ್ಞಕ್ಷೇತ್ರವನ್ನು ನಮ್ಮ ದೇಹದೊಳಗೆ ಯಾವ ಥರ ಇದೆ ಅಂತ ತೋರ್ಪಡಿಸುವುದಾಗುತ್ತದೆ. ಇಲ್ಲಿ ಯಾವುದು ಆರಣ್ಯಕ, ಯಾವುದು ಉಪನಿಷತ್ತು ಅನ್ನೋದನ್ನು ವ್ಯತ್ಯಾಸ ಮಾಡೋಕ್ಕಾಗದಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಇವುಗಳ ಐಕಮತ್ಯವನ್ನು ನಾವು ಕಾಣ್ತಾ ಬರ್ತೀವಿ. ಸೂರ್ಯನನ್ನು
ಸಂಧ್ಯಾವಂದನೆ ರೂಪದಲ್ಲಿ ಆರಾಧನೆ ಮಾಡುವುದು ಹೇಗೆ ಅಂತ ಅದನ್ನು ಕೂಡ ನಾವು ನೋಡ್ತೀವಿ. 2ನೆಯ ಅರಣದಲ್ಲಿ ನಾವು ಕಾಣತಕ್ಕಂಥದ್ದು. ಮತ್ತು 4ನೇ ಅರಣದಲ್ಲಿ ನಾವು ಪ್ರವರ್ಗ್ಯ ಮಂತ್ರಗಳು. ಪ್ರವರ್ಗ್ಯ ಅನ್ನೋದು ಸೋಮಯಾಗದಲ್ಲಿ ನಡೆಯುವಂಥ ಒಂದು ಕ್ರಮ. ಕಾದ ತುಪ್ಪಕ್ಕೆ ಹಾಲನ್ನು, ಮೇಕೆಯ ಹಾಲನ್ನು ಸೇರಿಸಿ ಅದನ್ನು ಅಗ್ನಿಗೆ ಆಹುತಿ ಕೊಟ್ಟಾಗ ಅದು ಜ್ವಾಲೆ ಆಕಾಶದ ಎತ್ತರಕ್ಕೆ ಏಳುತ್ತಲ್ಲ, ಅದರಲ್ಲಿ ಕಾಣಿಸುವ ಆತ್ಮೋನ್ನತಿ ಅಂಥದ್ದು ಪ್ರವರ್ಗ್ಯ ಅನ್ನೋದು ನಮ್ಮೊಳಗೆ ನಡೆಯುವಂಥದ್ದು ಅನ್ನುವ ಮಾತು ಬರುತ್ತೆ. ಆಮೇಲೆ ಅದರ ಕಡೆಯ 4 ಅಧ್ಯಾಯಗಳೇ ತೈತ್ರಿಯ ಉಪನಿಷತ್ತು ಮತ್ತು ಮಹಾನಾರಾಯಣ ಉಪನಿಷತ್ತು ಆಗಿವೆ ಅಂತ ಗೊತ್ತಾಗುತ್ತೆ. ಐತರೇಯ ಆರಣ್ಯಕದಲ್ಲಿ ಮತ್ತು ಶಾಂಖಾಯನ ಅಥವಾ ಕೌಶಿತಿಕೆ ಆರಣ್ಯಕ ಅಂತ ಅದು ಒಂದು ಉಂಟು. ಅವೆರಡೂ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರುವಂಥವಾಗಿವೆ. ಒಟ್ಟು 5 ಆರಣ್ಯಕಗಳಲ್ಲಿ 18 ಅಧ್ಯಾಯಗಳು, 5 ಮುಖ್ಯಾಧ್ಯಾಯಗಳಲ್ಲಿ 18 ಉಪಾಧ್ಯಾಯಗಳನ್ನು ನಾವು ನೋಡ್ತೀವಿ. ಇಲ್ಲಿ ವೇದದ ಸ್ವರಕಲ್ಪನೆಯ ಚಿಂತನೆ ಬರುತ್ತದೆ. ಅಂದರೆ ಯಾವುದನ್ನು ಪ್ರಾತಿಶಾಖ್ಯ ಅಂತ ಕರೀತಾರೆ, ವೇದ ಸ್ವರ ಮೀಮಾಂಸೆ, ಅದನ್ನು ನಾವು ನೋಡ್ತೀವಿ. ಮತ್ತು ಮಹಾವ್ರತ, ಮಹಾನಾಮ್ನಿ ಮಂತ್ರ, ಹೀಗೆ ದೊಡ್ಡ ವ್ರತ ಯಾವುದು, ಅದನ್ನು ಮಾಡಬೇಕಾದ ಮಂತ್ರ ಕ್ರಮ ಯಾವುದು, ಆ ಎಲ್ಲ ವಿವರಣೆಗಳನ್ನು ನಾವು ನೋಡ್ತೀವಿ. ಇನ್ನು ಬೃಹದಾರಣ್ಯಕವಂತೂ ಉಪನಿಷತ್ತೇ ಆಗಿದೆ, ಶುಕ್ಲಯಜುರ್ವೇದಕ್ಕೆ ಸೇರಿದ್ದು. ಅಲ್ಲಿ ಅನೇಕ ಉಪಾಸನೆಗಳನ್ನು ನಾವು ನೋಡ್ತೀವಿ. ಮೊದಲಿಗೆ ಅಶ್ವಮೇಧದ ಕುದುರೆಯ ಸ್ವರೂಪವನ್ನು ಹೇಳೋದರಿಂದ ಮೊದಲುಗೊಂಡು ಅನೇಕ ರಾಜರ್ಷಿಗಳ, ಬ್ರಹ್ಮರ್ಷಿಗಳ ಚರಿತ್ರೆಯನ್ನು ಮೊದಲುಗೊಂಡು ನೋಡ್ತೀವಿ. ಮತ್ತು ಈ ಮಂತ್ರ ಪರಂಪರೆಗಳನ್ನು ಅನುಸಂಧಾನ ಮಾಡುವವರಿಗೆ ಆದ ಒಳಿತೇನು ಮತ್ತು ಯಾವ್ಯಾವ ಕಾಮ್ಯಾದಿ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು, ಇದೆಲ್ಲ ಕೂಡ ಬೃಹದಾರಣ್ಯಕದಲ್ಲಿಯೇ ಅಂತರ್ಗತವಾಗಿ ಆರಣ್ಯಕ ಭಾಗ ಅನ್ನುವಂತೆ ಬರುತ್ತೆ. ಅಲ್ಲಿ ಉಪನಿಷತ್ತಂತ ಎದ್ದು ಕಾಣುವಂತೆ ಹೇಳಬಹುದಾದದ್ದು ಮುನಿಕಾಂಡ ಅಂತ ಹೆಸರಾದ ಯಾಜ್ಞವಲ್ಕ್ಯ ಜನಕ ಸಂಬಂಧಿಯಾದ ಸಂವಾದ, ಯಾಜ್ಞವಲ್ಕ್ಯ ಮೈತ್ರೇಯ ಸಂವಾದ, ಯಾಜ್ಞವಲ್ಕ್ಯ ಮತ್ತು ಇತರ ಬ್ರಹ್ಮವಾದಿನಿಯರ ಸಂವಾದ, ಇದು 3 ಭಾಗ. ಅದನ್ನು ಉಪನಿಷತ್ತುಗಳಲ್ಲಿ ನೋಡೋಣ. ಹೀಗೆ ಸ್ಥೂಲವಾಗಿ ನಾವು ಆರಣ್ಯಕ ಮತ್ತು ಬ್ರಾಹ್ಮಣಗಳ ವಿವರಗಳನ್ನು ನೋಡ್ತೀವಿ. ಕೆಲವೊಂದು ಸ್ವಾರಸ್ಯಕಾರಿಯಾದ ಮಂತ್ರಗಳನ್ನು ನಾವಿಲ್ಲಿ ಗಮನಿಸಬಹುದು ಅನ್ನೋದಕ್ಕೋಸ್ಕರ ಮಾತ್ರ ಇನ್ನು ಉಳಿದ ಸಮಯವನ್ನು ಮೀಸಲಿಡಬಹುದು. ಐತರೇಯ ಬ್ರಾಹ್ಮಣದಲ್ಲಿ, ಐತರೇಯ ಆರಣ್ಯಕದಲ್ಲಿ ಎಷ್ಟು ಒಳ್ಳೆಯ ವಿಷಯಗಳು ಬರುತ್ತೆ ಅನ್ನೋದಕ್ಕೆ 1-2 ಸಣ್ಣ ಸೂಚನೆಗಳನ್ನು ಕೊಟ್ಟರೆ ಸಾಕಾಗುತ್ತೆ. ನೋಡಿ, ಕೌಶಿತಿಕಿ ಬ್ರಾಹ್ಮಣದಲ್ಲಿ ಬರುತ್ತೆ. ಪುರುಷೋ ವೈ ಯಜ್ಞಸ್ತಸ್ಯ ಶಿರಯೇವ ಹವಿರ್ಧಾನೆ ಮುಖಂ ಆಹವನೀಯಂ ಉದರಂ ಸದಾ ಅನ್ನಂ ಮುಕ್ತಾನಿ ಬಾಹು ಮಾರ್ಜಾಲೀಯಶ್ಚಾಗ್ನೇದ್ರಿಯಶ್ಚ ಯಾಯಿಮಾ ಅಂತರ್ವೇದ. ಅಂದರೆ ಪುರುಷನೇ ಯಜ್ಞ, ಆತನ ಶಿರಸ್ಸು ಹವಿರ್ಧಾನದ ಮಂಟಪವಾಗುತ್ತದೆ, ಬಾಯಿಯೇ ಆಹವನೀಯವಾಗುತ್ತದೆ, ಉದರವೇ ಯಜ್ಞದ ಶಾಲೆ ಅಂತ ಅನಿಸಿಕೊಳ್ಳುತ್ತದೆ, ತೋಳುಗಳೆರಡು ಉಕ್ಥ್ಯ ಅನ್ನುವಂಥ ಯಜ್ಞ ಪ್ರಕಾರವಾಗುತ್ತವೆ, ಮತ್ತು ಮಾರ್ಜಾಲೀಯ ಅಗ್ನಿಧ್ರಿಯ ಅಂತಕ್ಕಂಥ 2 ಅಗ್ನಿಗಳ ಕೇಂದ್ರಗಳಾಗುತ್ತವೆ ಅವು. ಹೀಗೆ ಅಂತರ್ಯಜ್ಞವನ್ನು ನಾವು ನಡೆಸಬೇಕಾಗುತ್ತದೆ. ಮನಯೇವ ಬ್ರಹ್ಮ, ಮನಸ್ಸೇ ಬ್ರಹ್ಮ ಆಗುತ್ತದೆ. ಪ್ರಾಣ ಉದ್ಗಾತ, ಪ್ರಾಣವೇ ಉದ್ಗಾತೃ, ಸಾಮಗಾನ ಮಾಡುವುದು. ಅಪಾನ ಪ್ರಸ್ತೋತ, ಪ್ರಸ್ತೋತ ಅವನು ಅಪಾನ ವಾಯುವಾಗ್ತಾನೆ. ವ್ಯಾನ ಪ್ರತಿಹರ್ತ, ವ್ಯಾನವಾಯು ಪಂಚಪ್ರಾಣಗಳಲ್ಲಿ ಒಂದು, ಅದು ಪ್ರತಿಹರ್ತ. ವಾಕ್ ಹೋತ, ಇನ್ನು ಮಾತೇ ಹೋತ, ಕರೆಯುವುದು ಮಾತಿನಿಂದ ಅಲ್ಲವೇ, ಅದರಿಂದಾಗಿ ಉಸಿರಾಟ ಬಹಳ ಮುಖ್ಯ, ಹಾಡಿಕೆಗಂತೂ ತುಂಬ ಬೇಕು, ಅದು ಉದ್ಗಾತ ಅಂತ ಸಾಮಗ ಅನ್ನುವಂಥದ್ದು. ಚಕ್ಷುರಧ್ವರ್ಯು, ಕಣ್ಣುಗಳು ಅಧ್ವರ್ಯವಾಗುತ್ತದೆ. ಪ್ರಜತಿ ಸದಸ್ಯ ಆತ್ಮ ಯಜಮಾನ, ಆತ್ಮನೇ ಯಜಮಾನ. ಅಂಗಾನಿ ಹೋತ್ರಂಶ, ಹೋತ್ರವಿನ ಅಂಶಗಳೆಲ್ಲ ಅಂಗಗಳೇ ಆಗಿಬಿಟ್ಟಿವೆ. ಬಗೆ ಬಗೆಯ ಹೋತ್ರ ಕಲಾಪಗಳು ಉಂಟಲ್ಲ, ಅವೆಲ್ಲ ಕೂಡ. ಹೀಗೆ ಇಡೀ ವಿವರಣೆಗಳನ್ನು ಕೊಟ್ಟು ಕಡೆಗೆ ಮರಣವೇ ಅವಭೃತ ಅನ್ನುವ ಮಾತಿಗೆ ಬಂದು ನಿಲ್ಲುತ್ತದೆ. ಇದನ್ನು ನೋಡಿದಾಗ ಯಜ್ಞದ ಪ್ರಧಾನ ವಿವರಣೆಯ ಭಾಗದಲ್ಲಿಯೇ ಎಷ್ಟು ದೊಡ್ಡ ದರ್ಶನವನ್ನು ನಾವು ಕಾಣಿಸ್ತೀವಿ ಅಂತ ಗೋಚರವಾಗುತ್ತದೆ. ಹಾಗೆ ಸೃಷ್ಟಿಯ ವಿವರವನ್ನು ನಾವು ನೋಡ್ತೀವಿ. ವಾಮನನ ಕಥಾನಕವನ್ನು ನಾವು ನೋಡ್ತೀವಿ. ಚವನನ ಕಥೆ, ಹೀಗೆ ಅನೇಕರ ಕಥೆಗಳನ್ನು ನೋಡ್ತೀವಿ. ನಮ್ಮ ಬ್ರಾಹ್ಮಣಗಳಲ್ಲಿ ಬರುವಂಥ ಕಥೆಗಳೇ ಮುಂದೆ ಪುರಾಣಾದಿಗಳಲ್ಲಿ ಕೂಡ ಕಾಣತಕ್ಕಂಥವಾಗಿವೆ. ಉದಾಹರಣೆಗೆ ಪರೋಕ್ಷಂ ವೈ ದೇವಾ ಪರೋಕ್ಷಂ ಯಜ್ಞ ಅನ್ನುವ ಮಾತೆ ಬೃಹದಾರಣ್ಯಕಾದಿ ಉಪನಿಷತ್ತುಗಳಲ್ಲಿ, ಐತರೇಯಾದಿ ಉಪನಿಷತ್ತುಗಳಲ್ಲಿ ಪರೋಕ್ಷ ಪ್ರಿಯ ಇವೇ ದೇವ ಪ್ರತ್ಯಕ್ಷ ದ್ವಿಷಃ ಅಂತ ಪರೋಕ್ಷವೇ ದೊಡ್ಡದು ಅಂತಾಯಿತು. ಪರೋಕ್ಷ ಅಂದರೆ ಏನು? ಇಂದ್ರಿಯಗಳನ್ನು ಮೀರಿದ್ದು ಅಂತ. ಅಕ್ಷ ಅಂದರೆ ಇಂದ್ರಿಯ, ಇಂದ್ರಿಯಗಳನ್ನು ಮೀರಿದ್ದು. ಪರೋಕ್ಷ ಅಂದರೆ ನಮ್ಮ ಕಣ್ಣಿದ್ರಿಗೆ ಆಗದೇ ಇದ್ದಿದ್ದು ಅಂತ ಒಂದರ್ಥ. ಇನ್ನೊಂದರ್ಥ ಇಂದ್ರಿಯಾತೀತ. ದೇವತೆಗಳು ಇಂದ್ರಿಯಾತೀತತೆಯನ್ನು ಇಷ್ಟಪಡ್ತಾರೆ. ಆನಂದಕುಮಾರ ಸ್ವಾಮಿಯವರು ಪರೋಕ್ಷ ಅಂದರೆ ಧ್ವನಿ ಮಾರ್ಗ, ಸಜೆಸ್ಟಿವ್ ವೇ ಅಂತ ಹೇಳ್ತಾರೆ. ರಸ
ಸ್ವಶಬ್ದವಾಚ್ಯವಲ್ಲ, ಧ್ವನಿತವಾಗುವಂಥದ್ದು. ಹಾಗಿರುವಂಥದ್ದು ಈ ಪರೋಕ್ಷ ಅಂತ. ಶಿರೋವೈ ಯಜ್ಞಸ್ಯ ಆತಿಥ್ಯಂ ಅನ್ನುವ ಮಾತನ್ನು ಶತಪಥ ಬ್ರಾಹ್ಮಣ ಹೇಳುತ್ತೆ. ಯಜ್ಞದ ಶಿರಸ್ಸು ಅಂದರೆ ಆತಿಥ್ಯ ಅಂತ. ಅಂದರೆ ಯಾವುದೇ ಒಂದು ಸಮಾರಂಭದಲ್ಲಿ, ಯಾವುದೇ ಒಂದು ಸಾರ್ವಜನಿಕ ವಿಶೇಷದಲ್ಲಿ ಬಂದವರನ್ನು ಚೆನ್ನಾಗಿ ನಡೆಸಿಕೊಳ್ಳುವಂಥದ್ದು ಅಂತ. ಹಾಗೆ ಶತಪಥ ಬ್ರಾಹ್ಮಣದಲ್ಲಿ ಈ ಯಜ್ಞದ ಮೂಲ ತತ್ವ ಏನಿದೆ, ದೇವಾಶ್ಚ ವ ಅಸುರಶ್ಚ ಉಭಯೇ ಪ್ರಾಜಾಪತ್ಯ ಪಸ್ಪಧಿರೆ ಅಂತ, ಸ್ಪರ್ಧಿರೆ, ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಪ್ರಜಾಪತಿಯ ಮಕ್ಕಳು ಸ್ಪರ್ಧೆ ಮಾಡಿಕೊಂಡ್ರು. ತಥೋ ಅಸುರಾಹ ಅತಿಮಾನೇನೈವ ಕಸ್ಮಿನ್ನು ವಯಂ ಜುಹುಯಾಮೇತಿ ಸ್ವೇಶ್ವಾಸ್ಯೇಷು ಜುಹ್ವತಶ್ಚೇರು. ಆಗ ಆ ಅಸುರರು ನಾವು ಎಲ್ಲಿ ಆಹುತಿ ಕೊಡೋಣ ಅಂತಂದ್ಕೊಂಡು ತಮ್ಮ ಬಾಯೊಳಗೆ ಆಹುತಿ ಕೊಟ್ಕೊಂಡ್ರು. ತೇ ಅತಿಮಾನೇನೇವ ಪರಾಬಭೂವು. ಆ ಅತಿಮಾನದ ಕಾರಣ, ಅಹಂಕಾರದ ಕಾರಣ ಹಾಳಾಗ್ಬಿಟ್ರು. ತಸ್ಮಾನ್ ನಾತಿಮನ್ಯೇತ, ಹಾಗಾಗಿ ಹೆಚ್ಚು ಕೊಬ್ಬು ಮಾಡಬಾರ್ದು. ಪರಾಭವಸ್ಯ ಹೈತನ್ಮುಖಂ ಯದತಿಮಾನ, ಪರಾಭವದ ಮುಖವೇ, ಪರಾಭವದ ಬಿಗಿನಿಂಗೇ ಆ ಅಭಿಮಾನ ಅಹಂಕಾರದಿಂದ ಶುರು. ಅಥ ದೇವ ಅನ್ಯೋನ್ಯಸ್ಮಿನ್ನೇವ ಜುಹ್ವತಶ್ಚೇರು. ಆದರೆ ದೇವತೆಗಳು ಪರಸ್ಪರ ಒಬ್ಬರ ಮುಖದಲ್ಲಿ ಇನ್ನೊಬ್ಬರು, ಒಬ್ಬರ ಬಾಯಲ್ಲಿ ಮತ್ತೊಬ್ಬರು ತಿನ್ನಿಸಿದರು. ತೇಭ್ಯ ಪ್ರಜಾಪತಿರಾತ್ಮಾನಂ ಪ್ರದದವು. ಹಾಗಾಗಿ ಪ್ರಜಾಪತಿ ತನ್ನ ಆತ್ಮವನ್ನು ಕೊಟ್ಟ. ಯಜ್ಞೋ ಹೈಷಾಮಾಸ ಯಜ್ಞೋ ಹಿ ದೇವಾನಾಂ ಅನ್ನಂ. ಇದೇ ಯಜ್ಞ ಅಂತ ನಾನು ಹೇಳ್ತಾ ಇರ್ತೀನಲ್ಲ, ಮೊಣಕೈ ಮಡಿಸದೆ ತಿನ್ನಬೇಕು ಅಂತ. ಅದು ಈ ವ್ಯಾಖ್ಯಾನಕಾರರು ಯಾಕೆ ಬಾಯೊಳಗೆ ಇಟ್ಟುಕೊಂಡ್ರು, ಯಾತಕ್ಕೆ ಪರಸ್ಪರ ಮಾಡಿದ್ದು ವಿವರಣೆಗಳನ್ನು ತಿಳಿಸ್ತಾರೆ. ಇದು ಇಡೀ ಯಜ್ಞವನ್ನು ಕುರಿತು ಹೇಳುವಂಥದ್ದಾಗಿದೆ. ಹಂಚಿಕೊಂಡು ಬಾಳುವಂಥದ್ದು ಅನ್ನೋದು ಮಹಾಬ್ರಾಹ್ಮಣವಾದಂಥ ಈ ಶತಪಥ ಬ್ರಾಹ್ಮಣದಲ್ಲಿ ಬರುತ್ತೆ. ಅಲ್ಲಿ ನೋಡಿ, ವಾಗ್ವೈ ಸೃಕ್ ಪ್ರಾಣ ಸ್ರುವ, ಸೃಕ್ಕು ಸ್ರುವ ಅಂತ ಒಂದರಿಂದ ಇನ್ನೊಂದಕ್ಕೆ ದ್ರವ್ಯವನ್ನು ಹೊಯ್ದು ಆಹುತಿ ಮಾಡುವುದಾಗುತ್ತದೆ. ಈ ನಮ್ಮ ಗೃಹ್ಯದ ಕರ್ಮಕಲಾಪಗಳಲ್ಲಿ ಕೂಡ ಸೃಕ್ಕು ಸ್ರುವಗಳ ಪ್ರಯೋಗ ಉಂಟು. ಮಾತೇ ಸೃಕ್ಕು, ಪ್ರಾಣವೇ ಸ್ರುವ ಅಂತ ಹೇಳುವ ಮೂಲಕ ಅಂತರ್ಯಾಗ ಹೇಗೆ ಮಾಡ್ಬೋದು ಅನ್ನೋದು ಬಂದೇ ಬರುತ್ತೆ. ಹೀಗೆ ಬೇಕಾದಷ್ಟು ಬರುತ್ತೆ. ಮನುಷ್ಯಲೋಕೋ ವೈ ಗಾರ್ಹಪತ್ಯ ದೇವಲೋಕ ಆಹವನೀಯ ಅಂತ ಐತರೆಯ ಬ್ರಾಹ್ಮಣ ಹೇಳುತ್ತೆ. ಮನುಷ್ಯಲೋಕವೇ ಗಾರ್ಹಪತ್ಯ, ಇದು ನಮ್ಮ ಮನೆ. ಇನ್ನು ದೇವಲೋಕ ಆಹವನೀಯ, ಅಲ್ಲಿಗೆ ನಾವು ತಲುಪಿಸಬೇಕು. ಯಾವುದು ದೇವತ್ವ ಅಂದರೆ ಬೇರೆಯವರ ಬಾಯಲ್ಲಿ ಹಾಕುವುದು ದೇವತ್ವ ಅಂತ. ಆಹವನೀಯ ಅಂತಂದಾಗ ಇನ್ನೊಬ್ಬನಿಗೆ ಕೊಟ್ಟಾಗ ಅದು ದೇವತೆಗಳಿಗೆ ಕೊಟ್ಟಂತಾಗುತ್ತೆ. ನಮಗೆ ನಾವು ಮಾಡಿಕೊಂಡ್ರೆ ಗಾರ್ಹಪತ್ಯಾಗ್ನಿಯಲ್ಲಿ ಹಾಕ್ಕೊಂಡಂತೆ ಆಗುತ್ತೆ. ಗಾರ್ಹಪತ್ಯಾಗ್ನಿಯಲ್ಲಿ ಜಾಸ್ತಿ ಆಹುತಿ ಇಲ್ಲ, ಆಹವನೀಯದಲ್ಲೇ ಜಾಸ್ತಿ ಆಹುತಿ. ಗಾರ್ಹಪತ್ಯದಿಂದ ಅಗ್ನಿ ಪ್ರಣಯನ ಅಂತ ಮಾಡ್ತೀವಿ, ಇಲ್ಲಿಂದ ತೆಗೆದುಕೊಂಡು ಆಹವನೀಯಕ್ಕೆ ಹಾಕ್ತೀವಿ. ಆಮೇಲೆ ಅಲ್ಲಿಯೇ ನಡೆಯತಕ್ಕಂಥದ್ದು ಎಲ್ಲ ಕೆಲಸಗಳು. ಆಮೇಲೆಲ್ಲ ಗಾರ್ಹಪತ್ಯದಲ್ಲಿಯೇ ಪುನಃ ಪ್ರತ್ಯಾರೋಪಣ ಮಾಡ್ತೀವಿ. ಇಲ್ಲಿಂದ ಎಲ್ಲ ಕಡೆಗೆ ಹೋಗಿ ಮತ್ತು ಇಲ್ಲಿಗೆ ಬರುತ್ತೆ. ನಮ್ಮಿಂದಲೇ ಎಲ್ಲವೂ ಶುರುವಾಗಿ ನಮ್ಮಿಂದಲೇ ಮುಗಿಬೇಕು. ಆದರೆ ಬೇರೊಬ್ಬರಿಗೆ ಮಾಡಿದ್ದು ಹೆಚ್ಚು ಪ್ರಯೋಜನ ಅನ್ನುವಂಥದ್ದು. ಹಾಗೆ ಪರೋಕ್ಷ ಕಾಮ ದೇವಾಹ ಅನ್ನುವ ಮಾತು ಬರುತ್ತೆ. ದೇವತೆಗಳು ನೇರವಾಗಿ ತಮ್ಮ ಬೈಕೇನು ಹೇಳ್ಕೊಳ್ಳಲ್ಲ, ಲೋಕಕ್ಕೆ ಹಿತ ಮಾಡು, ನಿನಗೆ ಹಿತವಾಗುತ್ತದೆ ಅಂತ ಹೇಳುವಂಥದ್ದು. ಹೀಗೆ ಒಂದೇ ಎರಡೇ ಇಡೀ ಬ್ರಾಹ್ಮಣಗಳಲ್ಲಿ ಬರುವಷ್ಟು ಅದ್ಭುತವಾದ ಅಧ್ಯಾತ್ಮದ ವಿವರಗಳು ಸಂಹಿತೆಯಲ್ಲೂ ಬರೋಲ್ಲ, ಎಷ್ಟೋ ಸತಿ ಉಪನಿಷತ್ತಲ್ಲೂ ಬರೋಲ್ವೇನೋ ಅಂತ ಅನಿಸ್ಬಿಡುತ್ತೆ. ಆನಂದ ಕುಮಾರಸ್ವಾಮಿಯವರ ಸಾಮಾನ್ಯದ ಬರವಣಿಗೆಗಳು ಯಾವುದನ್ನು ನೋಡಿ ಅಲ್ಲಿ ಅವರು ಸಂಹಿತೆಗಳಿಗಿಂತ ಹೆಚ್ಚಾಗಿ ಬ್ರಾಹ್ಮಣಗಳಿಂದಲೇ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ. ವೆರಿ ಡಿಸ್ಟಿಂಕ್ಟ್ ಯುನೀಕ್ ಫೀಚರ್ ಅವರ ಬರವಣಿಗೆಗಳಲ್ಲಿ ಕಂಡುಬರುವಂಥದ್ದು. ಯಾಕೆ ಅಂತಂದರೆ ಅತ್ಯಂತ ಲೋಕಕ್ಕೆ ಹಿತಕಾರಿಯಾದ ಇಹಪರಗಳನ್ನು ಸಂಧಾನ ಮಾಡುವಂಥ ವಿವರಗಳು ಇಲ್ಲಿವೆ ಅಂತ ಗೊತ್ತಾಗುತ್ತೆ. ಅಧಿದೇವತಾ ಯಜ್ಞ ಇತ್ಯಾದಿ ವಿವರಗಳನ್ನು ಕೂಡ ನಾವು ನೋಡ್ತೀವಿ. ಹೇಳ್ತಾ ಹೋದರೆ ಬೇಕಾದಷ್ಟು ಕಾಣಿಸಿಕೊಳ್ಳುತ್ತದೆ. ಮತ್ತು ಬ್ರಹ್ಮಚಾರಿ ಧರ್ಮ, ಗೃಹಸ್ಥಾಶ್ರಮದ ಧರ್ಮ, ಇವುಗಳೆಲ್ಲವನ್ನೂ ಕೂಡ ನಾವು ನೋಡ್ತೀವಿ. ಮತ್ತು ಸೋಮ, ಓಷಧಿ, ಪರ್ಜನ್ಯ, ಅಗ್ನಿ, ಅನ್ನ, ಮನಸ್ಸು, ವಾಕು ಇವುಗಳು ಸೈಕ್ಲಿಕಲ್ಲಾಗಿ ಹೇಗೆ ಬೆಳೆಯುತ್ತವೆ ಅನ್ನುವಂಥದ್ದೆಲ್ಲ ಉಂಟು. ಒಟ್ಟಿನಲ್ಲಿ ಶತಪಥ ಬ್ರಾಹ್ಮಣ ಒಂದು ಮಹಾದುರ್ಗ. ಅದರೊಳಗೆ ಪ್ರವೇಶ ಮಾಡಿದ್ರೆ ಹೊರಬರೋದೇ ಕಷ್ಟ, ಆ ರೀತಿಯಾದದ್ದು ಉಂಟು. ಮತ್ತು ಐತರೆಯ ಬ್ರಾಹ್ಮಣದಲ್ಲಿ ಕೂಡ ಅಂಥದ್ದೇ ಎಷ್ಟೆಷ್ಟೋ ವಿವರಗಳಿವೆ. ಇವತ್ತು ನಾವು ಕಾಸ್ಮೆಟಿಕ್ಸು, ಆಮೇಲಿಂದ ಹರ್ಬಾಲಜಿ, ಮತ್ತು ಯಾವುದನ್ನೆಲ್ಲ ನಮ್ಮ ಗಂಧಯುಕ್ತಿ, ಪರ್ಫ್ಯೂಮರಿ ಅಂತ ಕರಿತೀವಿ, ಅವುಗಳಿಗೆ ಸಂಬಂಧಪಟ್ಟದ್ದು ಎಷ್ಟೆಷ್ಟೋ ವಿವರಗಳನ್ನು ನಾವು ನೋಡ್ತೀವಿ. ಜೀವನದ ಸಮೃದ್ಧಿ ಸಂಪತ್ತುಗಳು ಎಂಥದ್ದು ಅಂತ ತೋರ್ಪಡಿಸೋದಕ್ಕೆ ಅಲ್ಲಿ ಅನೇಕ ವಿವರಗಳನ್ನು ಕಾಣಿಸೋದಾಗಿದೆ. ತೈತ್ತರಿಯ ಬ್ರಾಹ್ಮಣದಲ್ಲಿಯೂ ಕೂಡ ಅಷ್ಟೇ. ಋತಂ ಪರಸ್ತಾತ್ ಸತ್ಯಂ ಅವಸ್ತಾತ್ ಅಂತ ಸತ್ಯ ನಮಗೆ ಕಾಣಿಸುತ್ತೆ, ಋತ ಕಾಣಿಸೋಲ್ಲ. ಅರೆ ಕಾಣಿಸೋದಿಲ್ಲ ಅಂತ ಅದನ್ನು ಬಿಡುವಂತೆ ಇಲ್ಲ ಅಂತ ಹೇಳ್ಬಿಟ್ಟು
ಋತಂತ್ವಾ ಸತ್ಯೇನ ಪ್ರಶಂಸಾಮಿ ಇತ್ಯಾದಿ ಮಂತ್ರಗಳನ್ನೆಲ್ಲ ಅಲ್ಲಿಯೇ ಕೊಟ್ಟು ತೋರಿಸುವಂಥದ್ದಾಗಿದೆ. ಹಗಲು ಸತ್ಯ, ರಾತ್ರಿ ಋತ. ರಾತ್ರಿ ಜಗತ್ತು ಕಾಣಿಸೋಲ್ಲ, ಆದರೂ ಅದು ಇದೆ ಎನ್ನುವ ಅರಿವುಂಟು. ಹಗಲು ಸತ್ಯ ಕಾಣಿಸ್ತಾ ಇರುತ್ತೆ ಅನ್ನುವಂಥ ಮಾತುಗಳನ್ನೆಲ್ಲ ನಾವಿಲ್ಲಿ ನೋಡ್ತೀವಿ. ಮಾತಿನ ವೈಶಿಷ್ಟ್ಯ ವಾಗಕ್ಷರಂ ಪ್ರಥಮಜಾ ಋತಸ್ಯ ವೇದಾನಾಂ ಮಾತಾ ಅಮೃತಸ್ಯ ನಾಭಿ ಸಾ ನೋ ಜುಷಾಣೋ ಅಪಯಜ್ಞಮಾಗಾತ್ ಅವಂತಿ ದೇವಿ ಸುಹವಾಮಿ ಅಸ್ತು. ಮಾತೇ ವೇದಗಳ ಮಾತೆಯಾಗಿದೆ, ಅದು ವೇದಗಳ ಅಮೃತತ್ವದ ನಾಭಿಯಾಗಿದೆ, ಅದು ಮೊದಲು ಹುಟ್ಟಿದ್ದು ಆಗಿತ್ತು ಅಂತ ಮಾತಿನ ಮಹಿಮೆಯನ್ನು ಕೂಡ ಅಲ್ಲಿ ಹೇಳುವುದಾಗುತ್ತೆ. ಆಗಲೇ ಶ್ರದ್ಧಾಸೂಕ್ತವನ್ನು ಋಗ್ವೇದದಿಂದ ಅವತರಣ ಮಾಡಿಕೊಳ್ಳೋದಾಗುತ್ತೆ. ಮತ್ತು ನಾನು ಹೇಳಿದನಲ್ಲ, ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ್, ಆ ಮಂತ್ರಗಳೆಲ್ಲ ಇಲ್ಲಿ ಮತ್ತೆ ಬರುತ್ತೆ. ಪುರುಷಮೇಧದಲ್ಲಿ ಇಡೀ ಸಮಾಜದ ವಿಶ್ವರೂಪವನ್ನು ನಾವು ಕಾಣಿಸೋದಾಗುತ್ತದೆ ಅಂತಂದರೆ ಅದು ಕೂಡ ತೈತ್ರೇಯ ಬ್ರಾಹ್ಮಣದಲ್ಲಿ ಬರುತ್ತೆ. ಸತ್ಯಂ ಪ್ರಪದ್ಯೆ ಋತಂ ಪ್ರಪದ್ಯೆ ಅಂತ ಸತ್ಯವನ್ನು ಶರಣಾಗ್ತೀನಿ, ಋತಕ್ಕೆ ಶರಣಾಗ್ತೀನಿ. ದೀಕ್ಷಾಸಿ ತಪಸ್ಸೋ ಯೋನಿ, ದೀಕ್ಷೆಯೇ ತಪಸ್ಸಿನ ಮೂಲ, ದೀಕ್ಷೆ ಇರಬೇಕು. ತಪೋಸಿ ಬ್ರಹ್ಮಣೋ ಯೋನಿ, ತಪವೇ ಬ್ರಹ್ಮದ ಹುಟ್ಟು, ಹಾಗಾಗಿ ತಪಸ್ಸನ್ನು ಹಿಡಿಯಬೇಕು. ಅನೃಣ ಅಸ್ಮಿನ್ ಅನೃಣ ಪರಸ್ಮಿನ್ ತೃತೀಯೇ ಲೋಕೆ ಅನೃಣ ಸ್ಯಾಮ, ಇಲ್ಲಿ ನಾವು ಋಣಮುಕ್ತರಾಗೋಣ, ಇನ್ನೊಂದು ಲೋಕದಲ್ಲಿಯೂ ಋಣಮುಕ್ತರಾಗೋಣ. ಯೇ ದೇವಾವುತ ಪಿತರ್ಯಾಣ ಸರ್ವಾನ್ ಪಥೋ ಅನೃಣ ಅಕ್ಷೀಯೇಮ. ನಾವು ದೇವಯಾನ ಮತ್ತು ಯಾವುದನ್ನು ನಾವು ಪಿತೃಯಾಣ ಅಂತ ಕರಿತೀವಿ, ಶುಕ್ಲ ಕೃಷ್ಣ ಮಾರ್ಗಗಳು ಅಂತ, ಆ ಎರಡು ದಾರಿಯಲ್ಲಿಯೂ ನಾವು ಋಣಮುಕ್ತರಾಗಿ ಹೋಗೋಣ ಅನ್ನುವಂಥದ್ದೆಲ್ಲ ಬರುತ್ತೆ. ಹೀಗೆ ಬೇಕಾದಷ್ಟು ಮಂತ್ರ ಸ್ವಾರಸ್ಯಗಳನ್ನು ನಾವು ಕಾಣ್ತೀವಿ. ಒಂದೊಂದು ಬ್ರಾಹ್ಮಣವೇ ಒಂದೊಂದು ಜೀವನಾವಧಿಯ ಅಧ್ಯಯನವಾಗುತ್ತದೆ. ಅದಕ್ಕೆ ಇಲ್ಲಿಗೆ ನಾವು ನಿಲ್ಲಿಸ್ಕೊಳ್ಬಹುದು ಅಂತ ಅನಿಸುತ್ತೆ. ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ನೋಡೋದಕ್ಕೆ, ಅವುಗಳ ಹಾಸು ಬೀಸನ್ನು ಕಾಣೋದಕ್ಕೆ ಬ್ರಾಹ್ಮಣಗಳ ಅಧ್ಯಯನ ಒಂದು ಸಾಕು ಅಂತ ಅನಿಸ್ಬಿಡುತ್ತೆ. ಎಷ್ಟೋ ಬಾರಿ ನನಗೆ ಒಮ್ಮೆ ಕಿವಿಯ ಆಪರೇಷನ್ನಾಗಿ ನಿಂತ್ಕೊಂಡ್ರೆ ತಲೆ ತಿರುಗುವಂಥ ಸ್ಥಿತಿ ಇತ್ತು, ಹಾಗಾಗಿ ಕೂತಿರಬೇಕು ಅಂತ ಆಗಿತ್ತು, ಎಲ್ಲಿಯೂ ಹೊರಗಡೆ ಹೋಗುವಂತೆ ಇಲ್ಲ ಅಂತ. ಆಗ ನಾನು ಮಾಡಿದ್ದೇನೆಂದರೆ ಎಲ್ಲ ಬ್ರಾಹ್ಮಣಗಳನ್ನು ಸಾಯಣ ಭಾಷ್ಯದ ಸಮೇತ ಇಟ್ಟುಕೊಂಡು ಓದಿದ್ದಾಯಿತು. ಆಗ ಅರ್ಥವಾಯಿತು ಎಷ್ಟು ದೊಡ್ಡ ತತ್ವ ಇಲ್ಲಿ ಅಡಗಿದೆ ಅಂತ ಅನ್ನುವಂಥದ್ದು. ಹೊರಗಿನ ಜಗತ್ತಿಗೆ ಕಿವಿಯನ್ನು ಮುಚ್ಚಿಕೊಂಡಾಗ ಈ ಒಳಗಿನ ಜಗತ್ತಿನ ಬ್ರಾಹ್ಮಣಗಳು ಗೋಚರವಾಗುತ್ತವೇನೋ ಅಂತ ಅನಿಸುತ್ತೆ. ಹೀಗಾಗಿ ಬ್ರಾಹ್ಮಣಾರಣ್ಯಕಗಳ ಸಂಕ್ಷಿಪ್ತವಾದ ಸಮಾಲೋಕನದ ಬಳಿಕ ನಾವು ಮುಂದಿನ ಕಂತಿನಲ್ಲಿ ಉಪನಿಷತ್ತನ್ನು ನೋಡಿ ಮುಂದೆ ನಾವು ಆಗಮಗಳು, ಯಾಕೆಂದರೆ ಇವತ್ತು ಒಬ್ಬರು ಪ್ರಶ್ನೆ ಕಳಿಸಿದ್ದಾರೆ, ಆಗಮಗಳ ವಿವರಗಳು ಬರಲಿಲ್ವಲ್ಲ ಅಂತ. ಆಗಮಗಳನ್ನು ನೋಡೋಣ, ಪುರಾಣ ಇತ್ಯಾದಿಗಳನ್ನು ನೋಡೋಣ, ವಿದ್ಯಾಸ್ಥಾನಗಳ ಇನ್ನಿತರ ಅಂಶಗಳನ್ನು ನೋಡೋಣ. ಮತ್ತು ಕಲೆ, ಸಾಹಿತ್ಯ, ರಾಜನೀತಿ, ಸಮಾಜ ಅವುಗಳ ಬಗ್ಗೆಗೂ ಕೂಡ ಗಮನ ಹರಿಸೋಣ. ನಮ್ಮ ಸಮಯ ಯಾವ ಮಿತಿಯೊಳಗಿದೆ ಅಂತ ನೋಡಿಕೊಂಡು ಎಲ್ಲವನ್ನ ಕೂಡಿದ ಮಟ್ಟಿಗೆ, ಮುಖ್ಯವಾಗಿ ನನ್ನ ಮಿತಿ ಅದನ್ನು ನೋಡಿಕೊಂಡು ಮಾಡೋಣ. ನಮಸ್ಕಾರ.